ಮೊದಲನೇದು ಕಂಡೀಷನ್ ಯಾವುದು ಹೇಳ್ತಾರೆ ಅಂದರೆ ಆಲಿಗೋಸ್ಪರ್ಮಿಯಾ ಅಂತ ಕೇಳಿರ್ಬೋದು, ಜನಸಾಮಾನ್ಯರು ಕೇಳಿರ್ತಾರೆ. ಆಲಿಗೋಸ್ಪರ್ಮಿಯಾ ಅಂತಂದರೆ XY ಅಂತ ಕ್ರೋಮೋಸೋಮ್ ಇದೆಯಲ್ಲ, ಫೀಮೇಲಲ್ಲಿ XX ಇರುತ್ತೆ. ಈ ವೈ ವರ್ಣ ತಂತು ಡಿಜನರೇಟ್ ಆಗ್ತಿದೆ ಅಂತ ಅದು ತೋರಿಸಿದ್ದಾರೆ. ಅದಕ್ಕಿಂತ ಜಾಸ್ತಿ ಇಲ್ಲ 200 to 80 ಮ್ಯಾಕ್ಸಿಮಮ್ ಹೈಯರ್ ಲಿಮಿಟು. ಇನ್ನು ಮಿಕ್ಕಿದ್ದು 30, 20, 35 ಬಾರ್ಡರ್ ಲೈನಲ್ಲಿ ತುಂಬ ಜನ ಇದ್ದಾರೆ. 90% ಲಾಸ್ ಆಯಿತು, ಕಂಪ್ಲೀಟ್ ಕಮ್ಮಿ ಆಗ್ತಾ ಬರ್ತಿದೆ. ಹೀಗೆ ಆಗ್ತಾ ಹೋದರೆ ನಿಮಗೆ ನ್ಯಾಚುರಲ್ ಪ್ರಾಸೆಸ್ಸಲ್ಲಿ ಮಕ್ಕಳಾಗೋದಿಲ್ಲ, IVFಗೆ ಹೋಗಬೇಕಾಗುವಂಥ ಪರಿಸ್ಥಿತಿ ಬರಬಹುದು. ಕೆಲವು ಸಲ ಏನಾಗುತ್ತೆ ಅಂದರೆ ಎರಡೆರಡು ಕಂಡೀಷನು ಒಟ್ಟೊಟ್ಟಿಗೆ ಇರುತ್ತೆ. ಇದು ಆಲಿಗೋ ಆಸ್ಟೆನೋ, ಆಲಿಗೋ ತೆರೆತೋ, ಆಮೇಲೆ ಕೆಲವರಲ್ಲಿ OAT ಅಂತ ಆಲಿಗೋ ಆಸ್ಟೆನೋ ತೆರೆತೋ 3 ಇರುತ್ತೆ. ಕೌಂಟ್ ಕಮ್ಮಿ, ಮೊಟಿಲಿಟಿ ಮೂಮೆಂಟ್ ಇಲ್ಲ, ಶೇಪು ಅಬ್ನಾರ್ಮಲ್. ಸೊ ಇಂಥವ್ರಿಗೆ ಏನಾಗುತ್ತೆ ಅಂದರೆ ಅವಾಗ ಬ್ರೈನ್ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಮೇಲ್ ಅಂತ, ಆವಾಗ ಅದು ಜೆಂಡರ್ ಡಿಸ್ಫೋರಿಯಾ ಅಂತ ಕರಿತೀವಿ. ಅದು ಪಾಪ ಯಾವುದೇ ಒಬ್ಬ ವ್ಯಕ್ತಿಗೆ ಸುಮ್ಮನೆ ಆ ಥರ ಫೀಲಿಂಗ್ ಬರೋದಿಲ್ಲ. ಅದು ಬರಬೇಕು ಅಂದರೆ ಆಮೇಲೆ ಅದು ಎಲೆಯಲ್ಲಿ ಬಿಡ ಹಾಗಿಲ್ಲ, ಅಂದರೆ ವೇಸ್ಟ್ ಮಾಡಬಾರ್ದು. ಮತ್ತು ತಿನ್ನಬೇಕಾದ್ರೆ ಒಂದು ಮನಸ್ಥಿತಿ ಯಾವುದು ಅಂತಂದರೆ ಕಂಪ್ಲೀಟ್ ಮೈಂಡ್ಫುಲ್ನೆಸ್ ಅಂತಂತೀವಿ ನೋಡಿ, ಕಂಪ್ಲೀಟ್ ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನ ತಿಂದಾಗ ಏನಾಗುತ್ತೆ, ಇದು ಒಂದು ಸ್ಪಿರಿಚುಯಾಲಿಟಿ ಪ್ರಕಾರ ನಾವು ಅಲ್ಲಿ ಒಂದು ಪಾಸಿಟಿವ್ ವೈಬ್ಸ್ಗಳು ಕೊಟ್ಟವು ಅಂತ. ಸೈಂಟಿಫಿಕ್ಕಾಗಿ ಏನಾಗುತ್ತೆ ಅಂದರೆ ನಾವು ಎಷ್ಟು ತಿನ್ನಬೇಕು ಅದಕ್ಕಿಂತ 10 ಪಟ್ಟು ಜಾಸ್ತಿ ತಿನ್ಬಿಟ್ಟಿರ್ತೀವಿ. ಸಿಗ್ನಲ್ ಹೋಗಿರಲ್ಲ, ಇನ್ನೂ ಆ ಸಿಗ್ನಲ್ ಹೋಗಿ ಹೇಳುತ್ತದೋ ಸಾಕು ಅಂತ. ಆ ಸಿಗ್ನಲ್ ಹೋಗಿ ಬರೋಷ್ಟರಲ್ಲಿ ಒಂದು 10 ಟೈಮ್ಸ್ ಜಾಸ್ತಿ ತಿಂದಿರ್ತೀವಿ, ಒಬಿಸಿಟಿ ಬರುತ್ತೆ. ಊಟದಿನ್ನೂ ಸರಿ ಮಾಡಲ್ಲ. ಲೈಫ್ ಸ್ಟೈಲಲ್ಲಿ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ ಅಲ್ಲಿ ತೊಂದರೆಗಳು ಬದಲಾವಣೆಗಳು ಮಾಡ್ಕೊಂಡಿರೋದ್ರಿಂದನೇ. ಇಲ್ಲ ಅಂದರೆ TV ನೋಡಿದವರು ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾರೆ. ಆಮೇಲೆ ಸ್ಮೋಕಿಂಗ್, ಆಮೇಲೆ ಆಲ್ಕೋಹಾಲ್, ಡ್ರಗ್ ಅಡಿಕ್ಷನು, ಇವು ಸಹ ಇನ್ಫರ್ಟಿಲಿಟಿ ಉಂಟು ಮಾಡುತ್ತೆ. ಅದರಲ್ಲಿ ಇನ್ನೇನೂ ಇರೋದಿಲ್ಲ, ವಿಟಮಿನ್ ಇರಲ್ಲ, ಮಿನರಲ್ಸ್ ಇಲ್ಲ, ಟ್ರೇಸ್ ಎಲಿಮೆಂಟ್ ಇಲ್ಲ, ಮತ್ತು ಜಿಂಕ್, ಲೈಕೋಪಿನ್, ಮೆಗ್ನೀಷಿಯಂ, ಜೀವ ಇರಲ್ಲ ಟ್ರೈನಲ್ಲಿ. ನಮಸ್ಕಾರ ಡಿಯರ್ ಫ್ರೆಂಡ್ಸ್, ಡಿಯರ್ ಮಾಸ್ಟರ್ಸ್, ವಾಮ್ ವೆಲ್ಕಮ್ ಟು ಓಪನ್ ಅಪ್ ವಿತ್ ಡಾಕ್ಟರ್ ಅಯ್ಯಪ್ಪ ಪಿಂಡಿ. ಇವತ್ತು ಎಪಿಸೋಡ್ ಅಂತ ಬಹಳಷ್ಟು ಇಂಪಾರ್ಟೆಂಟ್ ಎಪಿಸೋಡು. ನಮ್ಮೆಲ್ಲರಿಗೂ ಗೊತ್ತು, ಡಾಕ್ಟರ್ ಪ್ರೊಫೆಸರ್ ಮಾಲಿನಿ ಸುತ್ತೂರ್ ಮೇಡಮ್. ಇವರು ಜ್ಞಾನ ದ ಡೆವಿಲ್ ಇಸ್ ಇನ್ ದ ಡೀಟೇಲ್ ಅಂತಾರೆ. ಒಳಗೆ ಹೋಗ್ತಾ ಹೋಗ್ತಾ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ. ಕೆಲವೊಬ್ಬರು ಡಾಕ್ಟರ್ಸ್ಗೂ ಗೊತ್ತಾಗಲ್ಲ. ಈ ಬ್ಯಾಕ್ಗ್ರೌಂಡಲ್ಲಿ ಅವರು ಮಾಡೋ ಒಂದು ರಿಸರ್ಚ್ ಅನ್ನೋದು ಸಾಮಾನ್ಯ ಅಲ್ಲ. ಅಂದರೆ DNA ಜೀನ್ಸ್ ಲೆವೆಲ್ ಒಳಗೆ ಹೋಗಿ ಈ ಯೂನಿವರ್ಸ್ ಕ್ರಿಯೇಟ್ ಮಾಡಿರೋ ಈ ಒಂದು ಸೃಷ್ಟಿಯಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ಕ್ರಿಯೇಷನ್ ಈ ಹ್ಯೂಮನ್ ಬಾಡಿ. ಈ ಹ್ಯೂಮನ್ ಬಾಡಿಯಲ್ಲಿ ಎಷ್ಟು ಪಾತ್ವೇಸ್ ಇದೆ, ಎಷ್ಟು ಕೆಮಿಕಲ್ ಕಂಪೋಸಿಷನ್ಸ್ ಇದೆ, ಒಂದೊಂದು ಮೂಡು, ಒಂದೊಂದು ಮಾತು, ಒಂದೊಂದು ದೃಶ್ಯ ನಾವು ನೋಡ್ತಾ ಇದ್ದರೆ ಒಳಗೆ ಯಾವ ರಸಾಯನಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ, ಎಷ್ಟು ಪಾತ್ವೇಸ್ ಕನೆಕ್ಟ್ ಆಗಿದ್ರೆ. ಈ ಸೈನ್ಸು ಬ್ಯೂಟಿಫುಲ್ ಸೈನ್ಸ್. ಅಂದರೆ ಕ್ರಿಯೇಟ್ ಮಾಡೋ ಶಕ್ತಿ ನಮ್ಮ ಹತ್ರ ಇಲ್ಲ. ಕ್ರಿಯೇಟ್ ಮಾಡಿರೋ ಆ ಭಗವಂತ ಕ್ರಿಯೇಟ್ ಮಾಡಿರೋ ಈ ಒಂದು ಶರೀರ ಅರ್ಥ ಮಾಡ್ಕೊಂಡಿದ್ರೇ ದಿಸ್ ಈಸ್ ಬ್ಯೂಟಿಫುಲ್. ತಮಿಳಲ್ಲಿ ತಿರುಮೂಲರ್ ಅಂತ ಒಬ್ಬರು ಗ್ರೇಟ್ ಸೈಂಟ್ ಏನು ಹೇಳ್ತಾರೆ ಅಂದರೆ, ದೇಹವೇ ದೇವಾಲಯ ಅಂತಾರೆ. ಈ ದೇವಾಲಯ ಬಗ್ಗೆ ಅವರು ಎಷ್ಟೊಂದು ರಿಸರ್ಚ್ ಮಾಡಿದ್ದಾರೆ. ಕೊನೆಗೆ ಈ ಒಂದು ಎಪಿಸೋಡಲ್ಲಿ ನಾನು ತುಂಬ ಪ್ರಶ್ನೆಗಳು ಅವ್ರನ್ನ ಕೇಳಿದ್ದೀನಿ. PCOS ಏನು, PCOD ಏನು, ಇವಾಗ PMOS ಅಂತ ಒಂದು ಬಂದಿದೆ, ಆಮೇಲೆ ಸ್ಟ್ರೆಸ್ ಏನು, ನಮ್ಮ ಆಹಾರ ಪದ್ಧತಿ ಏನು, ಮೆಡಿಟೇಷನ್ ಅನ್ನೋದು ಇವಾಗ ಇನ್ನೆವಿಟಬಲ್. ಮೆಡಿಟೇಷನ್ ಇಲ್ಲ ಅಂದರೆ ಆಗಲ್ಲ ಅಂತ ಒಂದು ಪ್ರಪಂಚ ಒಳಗೆ ನಾವು ಬಂದುಬಿಟ್ಟಿದ್ದೀವಿ. ಈ ಮೈಕ್ರೋ ಪ್ಲಾಸ್ಟಿಕ್ಸು, ನ್ಯಾನೋ ಪ್ಲಾಸ್ಟಿಕ್ಸು, ಇದು ಒಳಗೆ ಹೋಗಿದರೆ ದೇಹಕ್ಕೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಒಂದೊಂದು ವಿಷಯನೂ ತುಂಬ ಡೀಟೇಲ್ಡಾಗಿ ಈ ಎಪಿಸೋಡಲ್ಲಿ ನಾವು ಕವರ್ ಮಾಡಿದ್ದೀವಿ. ಈ ಎಸ್ಪೆಷಲಿ ಫೆಮಿನೈನ್ಗಾಗಲಿ ಮೇಲ್ಗಾಗಲಿ ಇನ್ಫರ್ಟಿಲಿಟಿ ಇಶ್ಯೂಸು ಅದು ಎಲ್ಲಿಂದ ಶುರುವಾಗ್ತಾ ಇದೆ, ಅಲಾಂಗ್ ವಿತ್ ಧ್ಯಾನ ಜೊತೆ ಏನೇನು ಮಾಡಬೇಕು ಅನ್ನೋದು ತುಂಬ ಡೀಟೇಲ್ಡಾಗಿ ಈ ಎಪಿಸೋಡಲ್ಲಿ ನಾವು ಕವರ್ ಮಾಡಿದ್ದೀವಿ. ಕೊನೆ ತನಕ ನೋಡಿ, ಈ ಜ್ಞಾನವನ್ನು ಪಡೆದುಕೊಳ್ಳಿ, ಧ್ಯಾನವನ್ನು ಮಾಡಿ, ಈ ಒಂದು ಸತ್ಯ ಗೊತ್ತಾಗಿದ ಮೇಲೆ we all have to go back to the roots. With that, I welcome Dr. Malini Suttur madam to this episode. Welcome to the show madam. ನಮಸ್ತೆ ಸರ್. ಇವತ್ತು ಒಂದು ಡಿಫ್ರೆಂಟ್ ಟಾಪಿಕ್ಸ್ ಬಗ್ಗೆ ಟಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ಇವಾಗ ಕಪಲ್ ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇತ್ತೀಚೆಗೆ ಈ ಕಪಲ್ ಇನ್ಫರ್ಟಿಲಿಟಿ ಅನ್ನೋದು ತುಂಬ ಒಂದು ಕಾಮನ್ ಟಾಪಿಕ್ ಆಗಿದೆ. ಯಾರ ಹತ್ರ ಹೋಗಿ ನಾವು ಮಾತಾಡಿದ್ರೂ ಅದು ಹೊರಗೆ ಹೇಳ್ಕೊಳ್ಳೋ ವಿಷಯನೂ ಅಲ್ಲ.
ಅದು ನಾಚಿಕೆ ಬರುತ್ತೆ. ಬಟ್ ಇವಾಗ ಅದು ಜಾಸ್ತಿ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ, ಎಸ್ಪೆಷಲಿ ಇನ್ ಇಂಡಿಯಾ ಮೇಡಮ್. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಮೇಡಮ್? ಸರ್, ತಾವು ಹೇಳಿದ ಹಾಗೆ ದಂಪತಿಗಳಲ್ಲಿ ಬಂಜೆತನ, ಕಪಲ್ ಇನ್ಫರ್ಟಿಲಿಟಿ ಅಂದರೆ ಅದನ್ನೇ. ಇದ್ರ ಬಗ್ಗೆ ನಾವು ನೋಡೋದಾದರೆ ಮೊದಲಿಂದ ನೋಡಿ, ಈ ಬಂಜೆತನ ಇನ್ಫರ್ಟಿಲಿಟಿ ಅಂತಂದಾಗ ಯಾರಿಗೆ ಮಕ್ಕಳಾಗೋದಿಲ್ಲ, ಈಗ ಫಾರ್ ಎಕ್ಸಾಂಪಲ್ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗಲ್ಲ ಅಂದಾಗ ಬಂಜೆ ಅಂತಾರೆ ಅವ್ರಿಗೆ. ಆಮೇಲೆ ಏನು ಬೆಳೆಯದೇ ಇರುವ ಜಾಗ ಇರುತ್ತಲ್ವ, ಬಂಜರು ಭೂಮಿ. ಭೂಮಿ ಅಂದರೆ ಫಲವತ್ತತೆ ಇಲ್ಲ, ಅಲ್ಲಿ ಏನು ಬೆಳೀತಾ ಇಲ್ಲ ಅನ್ನುವುದನ್ನು. ಹಾಗಾಗಿ ಈ ಕಪಲ್ ಇನ್ಫರ್ಟಿಲಿಟಿ ಅಂತ ನಾವು ನೋಡಿದಾಗ ಜಗತ್ತಿನಾದ್ಯಂತ ಎಲ್ಲ ದೇಶದಲ್ಲೂ ಇದನ್ನು ನಾವು ನೋಡಬಹುದು. ಈ ಕಪಲ್ ಇನ್ಫರ್ಟಿಲಿಟಿ ಅಂತಂದಾಗ ಅದರಲ್ಲಿ ಗಂಡು ಮತ್ತು ಹೆಣ್ಣಿನ ಇಬ್ಬರ ಪಾತ್ರನೂ ಇರುತ್ತೆ. ಒಟ್ಟಾರೆ ಬಂಜೆತನ ಅಂತ ನೋಡಿದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಡೆಫಿನಿಷನ್ ಕೊಟ್ಟಿದೆ. ಯಾರಿಗೆ ಬಂಜೆತನ ಅಂದರೆ ಎಕ್ಸಾಕ್ಟ್ ಸೈಂಟಿಫಿಕ್ ಡೆಫಿನೇಷನ್ ಏನು ಅಂತಂದರೆ, ಮದುವೆಯಾಗಿ 1 ವರ್ಷ ಆದ್ರೂ ಯಾವುದೇ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡದೆ ಅವರಿಗೆ ಮಕ್ಕಳಾಗದಿದ್ದ ಪಕ್ಷದಲ್ಲಿ ಅದನ್ನು ಬಂಜೆತನ, ಇನ್ಫರ್ಟಿಲಿಟಿ ಅಂತ ಕರೀತಾರೆ. ಅವಾಗೇನಾಗುತ್ತೆ ಅಂದರೆ ದಂಪತಿಗಳು ಇಬ್ಬರೂ ವೈದ್ಯರ ಹತ್ರ ಹೋಗಬೇಕಾಗುತ್ತೆ. ಏನಕ್ಕೆ ಅಂದರೆ ಯಾರಿಗೆ ತೊಂದರೆ ಇದೆ ಅಂತ ಗೊತ್ತಿಲ್ಲ. ಗಂಡಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಹೆಂಗಸಿಗೆ ಪ್ರಾಬ್ಲಮ್ ಇದೆಯಾ ಗೊತ್ತಿರೋದಿಲ್ಲ. ಬಂಜೆತನ ಅಂತ ನಾವು ನೋಡಿದಾಗ ಸಾಮಾನ್ಯವಾಗಿ ಗಂಡಸರಲ್ಲಿ ಜಾಸ್ತಿ ತೊಂದರೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಮೇಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಲ್ಲ, ಅದು ತುಂಬ ಜಾಸ್ತಿ. 48% ಮೇಲ್ ಫ್ಯಾಕ್ಟರ್ಸ್ ಅಥವಾ ಗಂಡಸಿನಲ್ಲಿರುವ ತೊಂದರೆಗಳು. 32% ಏನಿದೆ ಅದು ಫೀಮೇಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅದರಲ್ಲಿ PCOD ಆಗ್ಬೋದು, PCMS ಅವೆಲ್ಲ ಬರುತ್ತಲ್ಲ, ಅದೆಲ್ಲ ಫೀಮೇಲ್ ಫ್ಯಾಕ್ಟರ್ಸ್ ಅಂತ ಬರುತ್ತೆ. ಆಮೇಲೆ ಯೂಟ್ರಸ್ಸಲ್ಲೂ ತೊಂದರೆಗಳಿರುತ್ತೆ. ಯೂಟ್ರಸ್ದು ಒಂದು ಅನಾಟಮಿ ಏನಿರುತ್ತೆ, ಸ್ಟ್ರಕ್ಚರು, ಅದು ಸರಿಯಾಗಿ ಒಂದು ಫಲವತ್ತತೆಗೆ ಅಥವಾ ಮಗು ಬೆಳೆಯೋಕ್ಕೆ ಆಗೋದಿಲ್ಲ. ಆಮೇಲೆ ಇನ್ನು 8-10% ಏನಿದೆ ಕಪಲ್ ಇನ್ಫರ್ಟಿಲಿಟಿ, ಇಬ್ಬರಲ್ಲೂ ಪ್ರಾಬ್ಲಮ್ ಇರುತ್ತೆ. ಗಂಡಸಲ್ಲೂ ತೊಂದರೆ ಇರುತ್ತೆ, ಹೆಣ್ಮಗಳಲ್ಲೂ ಇವಳಿಗೆ PCOD ಪ್ರಾಬ್ಲಮ್ ಇರ್ಬೋದು, ಆ ಒಂದು ಆಲಿಗೋಸ್ಪರ್ಮಿಯಾ ಇರ್ಬೋದು. ಆಲಿಗೋಸ್ಪರ್ಮಿಯಾ ಅಂದರೆ ಸ್ಪರ್ಮ್ ಕೌಂಟ್ ಕಮ್ಮಿ ಇರೋ ಅಂತಹದ್ದು. ಸೊ ಇಬ್ರಿಗೂ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ. ಆಮೇಲೆ ಇನ್ನೂ ಒಂದು 10% ಇದೆಯಲ್ಲ, ಅದನ್ನು ಇಡಿಯೋಪತಿಕ್ ಅಂತ ಕರಿತೀವಿ. ಅಂದರೆ ಸಾಮಾನ್ಯವಾದ ಪರೀಕ್ಷೆಗಳಿಂದ ನಿಮಗೆ ಕಾರಣ ಗೊತ್ತಾಗೋದೇ ಇಲ್ಲ. ಅದು ಎಲ್ಲ ಟೆಸ್ಟ್ಗಳನ್ನು ಮಾಡ್ತಾರೆ, ಹಾರ್ಮೋನಲ್ ಟೆಸ್ಟು, ಸ್ಪರ್ಮ್ ಕೌಂಟು, ಸೆಮೆನ್ ಅನಾಲಿಸಿಸು ಎಲ್ಲ ಮಾಡಿದ್ರು ನಿಮಗೆ ರೀಸನ್ ಗೊತ್ತಾಗ್ತಾ ಇಲ್ಲ. ಎಲ್ಲ ಪರ್ಫೆಕ್ಟ್ ಇದೆ ಏನು ಅಂತ. ಅದು ಮಾಲಿಕ್ಯುಲರ್ ಲೆವೆಲಲ್ಲಿ ಇರುತ್ತೆ. ಮಾಲಿಕ್ಯುಲರ್ ಲೆವೆಲಲ್ಲಿ ಮ್ಯೂಟೇಷನ್ಗಳಾಗೋಗಿರುತ್ತೆ, ಜೀನ್ ಮ್ಯೂಟೇಷನ್ ಎಲ್ಲ ಆಗೋಗಿರುತ್ತೆ. ಅದು ಸಾಮಾನ್ಯ ಪರೀಕ್ಷೆಗಳಿಂದ ಸಾಮಾನ್ಯ ವೈದ್ಯರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಇನ್ಡೆಪ್ತ್ ನಾಲೆಡ್ಜ್ ಇರುವಂತಹ ವ್ಯಕ್ತಿಗಳು ಮಾತ್ರ ಅದನ್ನು ಅನಲೈಸ್ ಮಾಡ್ಬೋದು. ಅದನ್ನು ಜನರಲ್ ಆಗಿ ಇಡಿಯೋಪತಿಕ್ ಅಂತ ಕರಿತೀವಿ. ವಿತೌಟ್ ಎನಿ ರೀಸನ್ ದೇ ಡೋಂಟ್ ಹ್ಯಾವ್ ಇಶ್ಯೂಸ್ ಅನ್ನೋ ಥರ ಅದನ್ನು ಮಾತಾಡ್ತಾರೆ. ಇದು ಜಗತ್ತಿನಾದ್ಯಂತ 60 to 80 ಮಿಲಿಯನ್ ಕಪಲ್ ಅಲ್ಲಿ ಈ ಒಂದು ತೊಂದರೆ ಇದೆ. ಒಂದು ಗ್ಲೋಬಲಿ ನಾವು ನೋಡೋದಾದರೆ ಇಂಡಿಯಾದಲ್ಲೂ 0.5 to 1% ಇದನ್ನು ನೋಡ್ಬೋದು. ಬಟ್ ದಿಸ್ ಇಸ್ ನಾಟ್ ಅ ಸ್ಮಾಲ್ ನಂಬರ್. ಹಿಂದೆ ಸ್ವಲ್ಪ ಕಮ್ಮಿ ಇತ್ತು, ಇವಾಗ ಏನಾಗ್ತಾ ಇದೆ ಅಂದರೆ ಈ ಇನ್ಫರ್ಟಿಲಿಟಿ ಅನ್ನೋದು ಒಂದು ದೊಡ್ಡ ಇಶ್ಯೂ ಆಗ್ತಾ ಇದೆ. ಮೊದಲೆಲ್ಲ ನೋಡಿ, ಈ IVF ಸೆಂಟರ್ಸ್ಗಳೆಲ್ಲ ಇದ್ವಲ್ಲ, ಒಂದು ಡೆಲ್ಲಿ ಅಥವಾ ಬಾಂಬೆಲಿ ಲೀಲಾವತಿ ಹಾಸ್ಪಿಟಲ್, ದೊಡ್ಡ ದೊಡ್ಡ ಒಂದು ಹಾಸ್ಪಿಟಲ್ಸ್ಗಳಲ್ಲಿ ಮಾತ್ರ ಈ IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಮಾಡುವಂತಹ ಒಂದು ಸೌಲಭ್ಯಗಳು ಇತ್ತು. ಆದರೆ ಇವಾಗ ನೀವು ಒಂದು ಡಿಸ್ಟ್ರಿಕ್ಟ್ ಅಂತ ಹೋದರೆ ಮೈಸೂರಿನಲ್ಲೇ ಒಂದು 10 IVF ಸೆಂಟರ್ಗಳಿದೆ. ಇನ್ನು ಬೆಂಗಳೂರು ನಗರ ಅಂತ ನಾವು ನೋಡಿದ್ರೆ ಇಲ್ಲಿ ಒಂದು 50 ಇರ್ಬೋದು. ಸಣ್ಣ ಸಣ್ಣ ಎಲ್ಲ ಹಾಸ್ಪಿಟಲ್ ಒಂದು ಯೂನಿಟ್ ಥರ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಇದು ಜಾಸ್ತಿ ಆಗ್ತಾ ಇದೆ ಅಂತಂದರೆ, ಈಗ ನಾವಿರುವಂಥದ್ದು AI, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಬೇಸ್ಡ್ ಎರಾ ಅಂತಲೇ ಅನ್ಬಹುದು. ಎಲ್ಲದರಲ್ಲೂ ಟೆಕ್ನಾಲಜಿ ಬಳಕೆ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಏನಾಗ್ತಾ ಇದೆ ಅಂದರೆ, ಅಲಾಂಗ್ ವಿತ್ ದಟ್ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸ ಎಲ್ಲದರಲ್ಲೂ ಟ್ರಾನ್ಸ್ಫಾರ್ಮೇಷನ್ ಅಂತ ಅನ್ಬಹುದು. ನಾವು ನಮ್ಮದು ಒರಿಜಿನಲ್ ಏನಿತ್ತೋ ಅದು ಬಿಟ್ಟು ನಾವೇನಾಗ್ತಾ ಇದೆ ಅಂದರೆ ಸ್ವಲ್ಪ ವೆಸ್ಟರ್ನ್ ಇನ್ಫ್ಲೂಯೆನ್ಸು ಜಾಸ್ತಿ ಆಗ್ತಾ ಇದೆ. ಗ್ಲೋಬಲೈಸೇಷನ್ ಅಲ್ವಾ, ಈಗ ಎಲ್ಲದು ನಿಮ್ಗೆ ಎಲ್ಲ ಕಡೆನೂ ಸಿಕ್ಕುತ್ತೆ. ಮೊದಲು ನೀವು ಮ್ಯಾಕ್ಡೊನಾಲ್ಡ್ ಅಂತ ಹೋಗಬೇಕು ಅಂದರೆ US-ಗೆ ಹೋಗಬೇಕಾಗಿತ್ತು ತುಂಬ ಹಿಂದೆ. ಇವಾಗ ಎಲ್ಲಿ ಜಗತ್ತಿನಲ್ಲಿ ಯಾವ ಮೂಲೆಗೆ ಹೋದ್ರೂ ನಿಮಗೆ ಸಿಕ್ಕುತ್ತೆ. ಹಾಗಾಗಿ ಏನಾಗಿದೆ, ಟ್ರಾನ್ಸಿಷನ್ ಆಗಿ ನಮ್ಮದು ಏನಿದೆ, ನಮ್ಮ ಲೈಫ್ ಸ್ಟೈಲ್ ಆಗ್ಬೋದು, ಆಮೇಲೆ ಡಯಟ್ ಆಗ್ಬೋದು, ಆಮೇಲೆ ಹಾಬೀಸ್ ಎಲ್ಲದರಲ್ಲೂ ತುಂಬ ಬದಲಾವಣೆಗಳಾಗ್ತಿದೆ. ಜೊತೆಯಲ್ಲಿ ಈ ಟೆಕ್ನಾಲಜಿ ಎಲ್ಲದಕ್ಕೆ ಒತ್ತಡ ಮೇನು. ನಾವು ಈಗ ಬದುಕ್ತಿರೋದು ಒತ್ತಡದ ಜಗತ್ತು ಅಂತಲೇ ಅನ್ಬಹುದು. ಎಲ್ಲರಿಗೂ ಅಷ್ಟೇ, ಹುಟ್ಟಿದ ಮಗುವಿಂದನೇ ಶುರು ಆಗಿಬಿಡುತ್ತೆ. ವಯಸ್ಸಾದ್ರೂ ಅಲ್ಲೂ ಒತ್ತಡನೇ ಇರುತ್ತೆ, ನೆಮ್ಮದಿ ಅನ್ನೋದಿಲ್ಲ. ಹಿಂದೆಲ್ಲ ಏನಾಗ್ತಿತ್ತು ಅಂತಂದರೆ, ವಯಸ್ಸಾದಂಥ ಸಂದರ್ಭದಲ್ಲಿ ಅವರು ವಾನಪ್ರಸ್ಥಾಶ್ರಮ ಅಂತ ನೀವು ಕೇಳಿರ್ಬೋದು.
ವಾನಪ್ರಸ್ಥಾಶ್ರಮ ಅಂದರೆ ಎಲ್ಲವನ್ನೂ ಬಿಟ್ಟು ಅವರು ಆಧ್ಯಾತ್ಮದ ಕಡೆ, ಸ್ಪಿರಿಚುಯಾಲಿಟಿ ಕಡೆ ಹೋಗಿ ಎಲ್ಲೋ ಕಾಡಿನಲ್ಲಿ ತಪಸ್ಸು ಏನೋ ಮಾಡ್ಕೊಂಡು ಇರ್ತಿದ್ರು. ಇಲ್ಲ ಅಂತಂದರೆ ಒಂದು ವಯಸ್ಸಾದ ಮೇಲೆ ಕಂಪ್ಲೀಟ್ ಸ್ಪಿರಿಚುವಲ್ ಅವರು, ಬರೀ ದೇವಸ್ಥಾನಗಳಿಗೆ ಹೋಗೋದು, ಭಜನೆ, ಈ ಥರದ್ದು ಮೈಂಡ್ಸೆಟ್ಟು ಹಿಂದೆ ಇತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಜನಗಳಿಗೆ ವಯಸ್ಸಾದ್ರೂ ಅವರು ದೇ ವಿಲ್ ಬಿ ಇನ್ವಾಲ್ವ್ ಇನ್ ಮೋರ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್. ಆ ಸ್ಪಿರಿಚುಯಾಲಿಟಿ ಕಡೆ ಮನಸ್ಸು ಬರ್ತಾ ಇಲ್ಲ ಅವ್ರಿಗೆ. ಏನಕ್ಕೆ? ಅದಕ್ಕೂ ರೀಸನ್ ಇದೆ. ಏನಕ್ಕೆ ಮನಸ್ಸು ಬರ್ತಿಲ್ಲ ಅಂದರೆ, ಕಣ್ಣು ಕಾಣ್ತಾ ಇಲ್ಲ ಅಂದರೆ ಆಪ್ರೇಷನ್ ಮಾಡಿಸ್ಕೊಂತಾರೆ, ಕೆಟ್ರಾಕ್ಟ್ ಆಪ್ರೇಷನ್ನು, ಕಿವಿಗೆ ಹಿಯರ್ ಎಡ್ ಹಾಕ್ಕಂತಾರೆ. ಸೊ ಎಲ್ಲದನ್ನು ಪುನಃ ನಾವು ಅದನ್ನು ಸರಿ ಮಾಡ್ಕೊತಿರೋದ್ರಿಂದ ಏಜಿಂಗ್ ಅಂತ ಅನಿಸೋದಿಲ್ಲ. ದೇಹಕ್ಕೆ ಏಜ್ ಆಗ್ತಿದೆ ನಮಗೆ. ಸೊ ನಾವು ಇದರಿಂದ ಹೊರಗೆ ಬಂದು ಒಂದು ಕಡೆ ಸ್ಪಿರಿಚುವಲ್ ಕಡೆ ಹೋಗಬೇಕು ಅನ್ನೋದು ಕೆಲವ್ರಿಗಿರ್ಬೋದು. ಬಟ್ ಜನಸಾಮಾನ್ಯರು ಅಂತ ನೋಡಿದಾಗ ಆ ಕೆಲವೊಂದೆಲ್ಲ ಇರುತ್ತಲ್ಲ, ಈ ಆಸೆಗಳು ಅದೆಲ್ಲ ಬಿಡ್ತಾ ಇಲ್ಲ. ಸೊ ಇದೆಲ್ಲ ನಮಗೆ ಬಿಕಾಸ್ ಆಫ್ ಅದು ಸ್ಟ್ರೆಸ್ ಅಂತಲೇ ಅನ್ಬೋದು. ಈಗ ಮುಖ್ಯವಾಗಿ ಇನ್ಫರ್ಟಿಲಿಟಿ ಅಂತ ನಾವು ನೋಡಿದಾಗ ಮೇಲ್ ಇನ್ಫರ್ಟಿಲಿಟಿ ಅಂತಲೇ ತಗೊಳ್ಳೋಣ. ಪುರುಷರಲ್ಲಿ ಬಂಜೆತನ ಅಂತ ತುಂಬಾ ಜಾಸ್ತಿ ಆಗ್ತಾಯಿದೆ. ಅದರದ್ದೊಂದು ಕರೆಕ್ಟಾಗಿ ಅದರದ್ದು ನಮಗೆ ಇನ್ನೂ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಾಗ್ತಾ ಇಲ್ಲ. ಕಾರಣ ಏನು ಅಂತಂದರೆ, ಯಾರು ಬೇರೆ ಎಲ್ಲ ಪ್ರಾಬ್ಲಮ್ಮು ಹೇಳ್ತಾರೆ, ಆದರೆ ಬಂಜೆತನ ಅನ್ನೋದನ್ನ ಸಾಮಾನ್ಯವಾಗಿ ಅದು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ, ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ. ನೋಡೋಕ್ಕೆ ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ ಹುಡುಗ, ಇಲ್ಲ ಅವನಿಗೆ ಬಂಜೆತನ ಅಂತಂದಾಗ ಅದು ಡೈಜೆಸ್ಟ್ ಮಾಡ್ಕೊಳ್ಳೋದು ಅವ್ರಿಗೂ ಕಷ್ಟ ಇದೆ. ಸಮಾಜನ ಫೇಸ್ ಮಾಡೋಕ್ಕಾಗಲ್ಲ, ಸಮಾಜನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸಮಾಜ ಯಾವ ಥರ ಅಂದರೆ ತುಂಬ ಹ್ಯಾಂಡ್ಸಮ್ಮು, ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಅವನು ಫರ್ಟೈಲ್ ಆಗಿರಬೇಕು ಅಂತ. ಅದಲ್ಲ, ಅದು ಫಿಸಿಕಲ್ಗೂ ಅದಕ್ಕೂ ಸಂಬಂಧ ಇಲ್ಲ. ಏಕೆಂದರೆ ಒಳಗಡೆ ನಡೆಯುವ ಸ್ಪರ್ಮಟೋಜೆನಿಸಿಸ್ ಅಥವಾ ವೀರ್ಯಾಣು ಉತ್ಪಾದನೆ ಅನ್ನೋದಿದೆಯಲ್ಲ, ಆ ಪ್ರಾಸೆಸ್ಸು ಅದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಬರೀ ಫಿಸಿಕಲ್ ಫಿಟ್ನೆಸ್, ಜಿಮ್ ಬಾಡಿ ಇಷ್ಟರಿಂದ ಆಯಿತು ಅನ್ನೋದು ತಪ್ಪಾಗುತ್ತೆ. ಹಾಗಾಗಿ ಈಗ ಬಂಜೆತನ ಪುರುಷರಲ್ಲಿ ಅಂತಂದರೆ ಕಾರಣಗಳು ಫಸ್ಟು ಯಾವ ಕಂಡೀಷನ್ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಈಗ ಜನಸಾಮಾನ್ಯರಿಗೆ ಅಂದರೆ ಮೊದಲನೇದಾಗಿ ಈ ಸ್ಪರ್ಮ್ ಅಥವಾ ವೀರ್ಯಾಣು ಅಂತಿದೆಯಲ್ಲ, ಅದರ ಬೇಸಿಸ್ ಮೇಲೆ ಅದು ಸ್ಪರ್ಮ್ ಅನಾಲಿಸಿಸ್ ಅಂತ ಕರಿತೀವಿ. ಅದರ ಮೇಲೆ ಈಗ ದಂಪತಿಗಳು ವೈದ್ಯರ ಹತ್ರ ಹೋಗ್ತಾರೆ. ಆಗ ಪುರುಷರಿಗೆ ಒಂದಷ್ಟು ಟೆಸ್ಟ್ಗಳನ್ನು ಮಾಡ್ತಾರೆ. ಮುಖ್ಯವಾಗಿ ಮಾಡುವ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಯಾವುದಂದರೆ ಸೆಮನ್ ಅನಾಲಿಸಿಸ್ ಅಂತ ಕರಿತೀವಿ. ಸೆಮನ್ ಸ್ಯಾಂಪಲ್ನ ತಗೊಂಡು ಅದರಲ್ಲಿ ಬೇಕಾದಷ್ಟು ಥರ ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ. ಮೊದಲನೇದು ಕಂಡೀಷನ್ ಯಾವುದು ಹೇಳ್ತಾರೆ ಅಂದರೆ ಆಲಿಗೋಸ್ಪರ್ಮಿಯಾ ಅಂತ ಕೇಳಿರ್ಬೋದು, ಜನಸಾಮಾನ್ಯರು ಕೇಳಿರ್ತಾರೆ. ಆಲಿಗೋಸ್ಪರ್ಮಿಯಾ ಅಂತಂದರೆ ಸ್ಪರ್ಮ್ ಕೌಂಟ್ ಇದೆಯಲ್ಲ ಕಮ್ಮಿ ಇದೆ ಅಂತ. ಹಳೆಯ ಒಂದು 15 ವರ್ಷದ ಹಿಂದೆ WHO ಒಂದು ಮ್ಯಾನ್ಯುಯಲ್ ಇದೆ ಇದ್ರ ರಿಲೇಟೆಡೇನೆ. ಅದ್ರ ಪ್ರಕಾರ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂದರೆ ಫರ್ಟೈಲ್ ಪರ್ಸನ್ ಅಂದರೆ ಅವನ ಸ್ಪರ್ಮ್ ಕೌಂಟು 20 ಮಿಲಿಯನ್ ಪರ್ ml ಇರಬೇಕು ಅಂತ ಇತ್ತು. 20 ಮಿಲಿಯನ್. ಆ ನಂತರ ಈಗ ರಿವೈಸ್ ಆಗಿರೋದನ್ನ ಫಾಲೋ ಮಾಡ್ತೀವಿ. ಏಕೆಂತಂದರೆ ಸುಮಾರು 27 ವರ್ಷ ಇದರಲ್ಲಿ ರಿಸರ್ಚ್ ಅನುಭವ ಇದೆ ನನಗೆ. ಒಂದು 14 ಸ್ಟೂಡೆಂಟ್ಸ್ ಮೇಲ್ ಇನ್ಫರ್ಟಿಲಿಟಿ, ಫಿಮೇಲ್ ಇನ್ಫರ್ಟಿಲಿಟಿ ರಿಸರ್ಚ್ ಮಾಡಿದ್ದಾರೆ. ನಾನು ಫ್ರಮ್ ದ ಸ್ಕ್ರ್ಯಾಚ್ ಟಿಲ್ ಮಾಲಿಕ್ಯುಲರ್ ಲೆವೆಲ್ ಎಲ್ಲ ಗೊತ್ತು, ಆದರೆ ಟ್ರೀಟ್ಮೆಂಟ್ ಪಾರ್ಟ್ಗೆ ಹೋಗಲ್ಲ ನಾವು. ನಮ್ಮದೇನಿದ್ರು ರಿಸರ್ಚ್ ಮಾತ್ರ. ರಿಸರ್ಚ್ ಮಾಡಿ ಎಲ್ಲರಿಗೂ ಹೇಳ್ತೀವಿ, ನೋಡಿ ಇದು ಈ ಥರ ಇದೆ, ಈ ಥರ ಕಾರಣಗಳು, ಇದನ್ನು ನೀವು ಮಾಡಿಫೈ ಮಾಡ್ಕೊಂಡ್ರೆ ಲೈಫ್ ಸ್ಟೈಲಲ್ಲಿ ಮಾಡಿಫಿಕೇಷನ್, ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಇದೆಲ್ಲ ಮಾಡಿದ್ರು ನಿಮಗೆ ಎಷ್ಟೋ ಸಂದರ್ಭದಲ್ಲಿ ನಿಮ್ಮ ಫರ್ಟಿಲಿಟಿನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸಿದ್ದೀವಿ. ಮಾಲಿಕ್ಯುಲರ್ ಲೆವೆಲ್ವರೆಗೂ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದೀನಿ. ಹಾಗಾಗಿ ನನಗೆ ಐ ಆಮ್ ಅ ಕಾಂಪಿಟೆಂಟ್ ಅಥಾರಿಟಿ ಅಂತ ಅನ್ಬೋದು ಈ ವಿಚಾರದಲ್ಲಿ. ಈ ಒಂದು ಸಬ್ಜೆಕ್ಟಲ್ಲಿ ನನಗೆ ಆ ಹೋಲ್ಡ್ ಇದೆ. ಅಷ್ಟು ಜನ ಸ್ಟೂಡೆಂಟ್ಸು ನಾವು ಮಾಡಿರೋ ಇದ್ರ ಪ್ರಕಾರ ಆಲಿಗೋಸ್ಪರ್ಮಿಯಾ ಅಂತಂದರೆ ಕಮ್ಮಿ ಕೌಂಟು ಅಂತ ನಾನು ಹೇಳಿದೆ. ಇವಾಗ ರಿವೈಸ್ಡ್ WHO ಮ್ಯಾನ್ಯುಯಲ್ನ ನಾವು ಫಾಲೋ ಮಾಡೋದು. ಅದ್ರ ಪ್ರಕಾರ 15 ಮಿಲಿಯನ್ ಅಂತ ಬಂದಿದೆ. ಹಿಂದೆ 20 ಮಿಲಿಯನ್ ಇತ್ತು. ಇದು ಡಿಕ್ರೀಸ್ ಆಗ್ತಾ ಇದೆ. WHO ಹೇಳ್ತಾ ಇದೆ 15 ಮಿಲಿಯನ್ ಪರ್ ml ಇದ್ದರೆ ಅವನ ಹೆಲ್ತಿ ಇಂಡಿವಿಜುವಲ್, ಅವನಿಗೆ ಫರ್ಟಿಲಿಟಿ ಇದು ತೊಂದರೆ ಇಲ್ಲ ಅಂತ. ಬಟ್ ಇದನ್ನು ನಾವು ಒಂದು ಗ್ಲೋಬಲಿ ಇದನ್ನು ಏನು ಮಾಡಿದ್ದಾರೆ ಅಂದರೆ 50 ಇಯರ್ಸ್ ಬ್ಯಾಕಿಂದನೂ ಒಂದು ಫಾಲೋಅಪ್ ಇದು ನಡೀತಾ ಇದೆ, ಗ್ಲೋಬಲಿ ನಡೀತಾನೆ ಇದೆ ಇದು. ಅದರಲ್ಲಿ ಒಂದು ಚೈನೀಸ್ ಗ್ರೂಪ್ ಇದೆ, ಅವರು ವೈ ವರ್ಣತಂತು ಅಂತ, ಈಗ ಪುರುಷರಲ್ಲಿರೋದು XY ಅಂತ ಕ್ರೋಮೋಸೋಮ್ ಇದೆಯಲ್ಲ, ಫಿಮೇಲಲ್ಲಿ XX ಇರುತ್ತೆ. ಈ ವೈ ವರ್ಣತಂತು ಡಿಜೆನರೇಟ್ ಆಗ್ತಿದೆ ಅಂತ ಅದು ತೋರಿಸಿದ್ದಾರೆ
ಅದು ಸೈಜ್ ಇದೆಯಲ್ಲ ಸಣ್ಣದಾಗ್ತಾ ಇದೆ ಅಂತೇಳಿ ಅದು ಸಣ್ಣ ಆಗ್ತಾ ಇದೆ. ಅದು ದೇ ಹ್ಯಾವ್ ಪ್ರೂವ್ಡ್ ಇಟ್. ಅದನ್ನು ಮಾಲಿಕ್ಯುಲರ್ ಲೆವೆಲಲ್ಲಿ ನೋಡಿದ್ದಾರೆ ಅದನ್ನು. ಆ ಥರ ಥ್ರೆಟ್ ಇದೆ ಒಂದು ಹ್ಯೂಮನ್ ರೇಸ್ಗೆ ತುಂಬ, ಅಂದರೆ ಈ ತಕ್ಷಣ ಅಂತಲ್ಲ, ಇನ್ನೂ ಒಂದಷ್ಟು ವರ್ಷಗಳಾದಾಗ ಭೂಮಿ ಮೇಲಿಂದ ವಿ ವುಡ್ ಹ್ಯಾವ್ ಬೀನ್ ಎಲಿಮಿನೇಟೆಡ್ ಅಂತಲೇ ಅನ್ಬಹುದು, ಗೊತ್ತಿಲ್ಲ ನಮಗೆ. ಅಂದರೆ ಆ ಥರ ಸಣ್ಣ ಆಗ್ತಿದೆ. ಇದಕ್ಕೇನೆಂದರೆ ಕಾರಣ ತುಂಬ ಬೇಕಾದಷ್ಟು ಬದಲಾವಣೆಗಳು, ನಮ್ಮ ಸುತ್ತಮುತ್ತ ನಡೀತಿರುವಂಥ ಬದಲಾವಣೆಗಳು. ಹಾಗಾಗಿ 50 ವರ್ಷಗಳ ಹಿಂದೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂದರೆ ಅವನದು ಸ್ಪರ್ಮ್ ಕೌಂಟು ಅಥವಾ ಅನಾಲಿಸಿಸ್ ಮಾಡಿದಾಗ 200 ಮಿಲಿಯನ್ ಪರ್ ಎಮ್ ಎಲ್ ಇತ್ತು. 200 ಮಿಲಿಯನ್ ಪರ್ ಎಮ್ ಎಲ್ ಗ್ಲೋಬಲಿ ಎಲ್ಲ ದೇಶದಲ್ಲಿ ರ್ಯಾಂಡಮೈಸ್ಡ್ ಸ್ಯಾಂಪ್ಲಿಂಗ್ ಅಂತ ಮಾಡ್ತಾರೆ. ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿಬಿಟ್ಟು ಅನಾಲಿಸಿಸ್ ಮಾಡೋದು. 200 ಮಿಲಿಯನ್ ಇದ್ದಿದ್ದು ಗ್ರ್ಯಾಜುಯಲಿ ಎವ್ರಿ 10 ಇಯರ್ಸ್ ಕಮ್ಮಿ ಆಗ್ತಾ 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 ಇವಾಗ ನೀವು ಕಾಮನ್ ಅಂದರೆ ನಾವು ಸುಮಾರು ಅನಲೈಸ್ ಒಂದು ಮೋರ್ ದೆನ್ 10,000 ಮಾಡಿದ್ದೀನಿ ನಾನು. ಹಾಗಾಗಿ ನಾವು ನನ್ನ ಅನುಭವದಲ್ಲಿ ನಾನೇ ನೋಡಿದ್ರೆ ಮ್ಯಾಕ್ಸಿಮಮ್ ಒಬ್ಬ ವ್ಯಕ್ತಿಲಿ ಮ್ಯಾಕ್ಸಿಮಮ್ ನಾವೀಗ ನೋಡ್ತಿರೋದು 80 ಮಿಲಿಯನ್. ಅದಕ್ಕಿಂತ ಜಾಸ್ತಿ ಇಲ್ಲ. 200 to 80 ಮ್ಯಾಕ್ಸಿಮಮ್ ಹೈಯರ್ ಲಿಮಿಟು. ಇನ್ನು ಮಿಕ್ಕಿದ್ದು 30, 20, 35 ಬಾರ್ಡರ್ ಲೈನಲ್ಲಿ ತುಂಬ ಜನ ಇದ್ದಾರೆ. 90% ಲಾಸ್ ಆಯಿತು. ಕಂಪ್ಲೀಟ್ ಅದು ಕಮ್ಮಿ ಆಗ್ತಾ ಬರ್ತಿದೆ. ಹೀಗೆ ಆಗ್ತಾ ಹೋದರೆ ನಿಮಗೆ ನ್ಯಾಚುರಲ್ ಪ್ರಾಸೆಸ್ಸಲ್ಲಿ ಮಕ್ಕಳಾಗೋದಿಲ್ಲ. IVFಗೆ ಹೋಗಬೇಕಾಗುವಂಥ ಪರಿಸ್ಥಿತಿ ಬರಬಹುದು. ಏನಂದರೆ ನಾವು ಈಗಲೇ ಇದೊಂದು ಅದಕ್ಕೋಸ್ಕರ ಹೇಳೋದು ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಲೈಫ್ ಸ್ಟೈಲ್ ಮಾಡಿಫಿಕೇಷನು ಇದು ಬೇಕಿದು. ದಿಸ್ ಇಸ್ ಮ್ಯಾಂಡೇಟ್ರಿ. ನಾವು ಈಗ ಸ್ಪಿರಿಚುಯಾಲಿಟಿ ಅಂತ ಏನಂತೀವಿ, ಧ್ಯಾನ ಮೆಡಿಟೇಷನ್ನು ಈಗ ಕಂಪಲ್ಸರಿ. ಅದು ಈ ವ್ಯಾಕ್ಸಿನ್ ಥರ ಚಾಯ್ಸ್ ಇಲ್ವೇ ಇಲ್ಲ. ಇಟ್ ಶುಡ್ ಬಿ ಮ್ಯಾಂಡೇಟ್ರಿ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ವಿ ಎಂಡ್ ಅಪ್ ವಿತ್ ಲಾಟ್ ಆಫ್ ಸಚ್ ಪ್ರಾಬ್ಲಮ್. ಮೆಟಬಾಲಿಕ್ ಡಿಸಾರ್ಡರ್ಸ್ಗಳು, ಮೆಟಬಾಲಿಕ್ ಡಿಸಾರ್ಡರ್ ಇದನ್ನೊಂದು ಇನ್ಫರ್ಟಿಲಿಟಿ, PCOD ಇದೆಲ್ಲ ಬರುತ್ತಲ್ಲ, ಥೈರಾಯ್ಡ್ ಇಶ್ಯೂಗಳು, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇದೆಲ್ಲ ಏನು ಅಂತಂದರೆ ಎವ್ರಿಥಿಂಗ್ ರಿಲೇಟೆಡ್ ಟು ನಮ್ಮ ಇಂಟರ್ನಲ್ ಕೆಮಿಸ್ಟ್ರಿ. ಅದನ್ನು ಬಯೋಕೆಮಿಸ್ಟ್ರಿ ಅಂತ ನಾವು ಕರಿತೀವಿ. ಬಾಡಿ ಒಳಗಡೆ ಸುಮಾರು ಮೋರ್ ದೆನ್ 3000 ಕೆಮಿಕಲ್ ರಿಯಾಕ್ಷನು ನಡೆಯುತ್ತೆ ಎವ್ರಿ ಡೇ. ನಡೀತಾನೆ ಇದೆ ಈಗಲೂ. ನನಗೂ ನಿಮಗೆ ಎಲ್ಲ ಊಟ ಮಾಡಿದ್ದೀವಿ, ಅದು ಡೈಜೆಷನ್ ಆಗ್ಬೋದು, ರೆಸ್ಪಿರೇಷನ್, ಎಕ್ಸ್ಕ್ರೀಷನ್, ಈ ಥರ ಎಲ್ಲ ಪ್ರೋಸೆಸ್ಸನ್ನು ಒಟ್ಟಾರೆ ಅಪ್ರಾಕ್ಸಿಮೇಟ್ 3000ಕ್ಕೂ ಹೆಚ್ಚು ಬಯೋಕೆಮಿಕಲ್ ರಿಯಾಕ್ಷನ್ ನಡೀತಾ ಇರುತ್ತೆ. ಈ ಎಲ್ಲ ಬೇಸ್ಡ್ ಆನ್ ಕೆಮಿಕಲ್ಸ್. ಅದು ನ್ಯೂರೋ ಟ್ರಾನ್ಸ್ಮಿಟರ್ ಆಗ್ಬೋದು, ಹಾರ್ಮೋನ್ಸ್ ಆಗ್ಬೋದು, ಎನ್ಸೈಮ್ಸ್ ಆಗ್ಬೋದು, ಪ್ರೋಟೀನ್ಸ್ಗಳಾಗ್ಬೋದು, ಎಲ್ಲದೂ ಇದಾಗಿರೋಂಥದ್ದು. ಸೊ ಇವುಗಳಲ್ಲಿ ಬದಲಾವಣೆ ಯಾವ ಥರ ಆಗ್ತಿದೆ ಅಂದರೆ ಹೊರಗಡೆ ಇನ್ಫ್ಲೂಯೆನ್ಸಿಂದಾಗಿ ಅವುಗಳಲ್ಲಿ ಬದಲಾವಣೆಗಳಾಗ್ತಾಯಿದೆ. ಸೊ ಈಗ ಸ್ಪರ್ಮ್ದು ಬಗ್ಗೆ ನಾನು ಹೇಳ್ತಾ ಇದ್ದೆ, ಕಂಡೀಷನ್ಗಳು, ಅದನ್ನು ಮಾತಾಡ್ಬಿಡೋಣ. ಈಗ ಅದನ್ನು ಬೇಸ್ಡ್ ಆನ್ WHO ಇದ್ರ ಪ್ರಕಾರ ಏನು ಮಾಡಿದ್ದಾರೆ ಅಂದರೆ ಸ್ಪರ್ಮ್ ಕೌಂಟ್ ನೋಡಿದ್ದಾರೆ. ಕಡಿಮೆ ಇದ್ದರೆ 15 ಮಿಲಿಯನ್ ಪರ್ ಎಮ್ ಎಲ್ಗಿನ್ನ ಕಡಿಮೆ ಇದ್ದರೆ ಆಲಿಗೋಸ್ಪರ್ಮಿಯಾ ಅಂತ ಕರಿತೀವಿ. ಆಮೇಲೆ ಕೆಲವು ಸಲ ಏನಾಗಿರುತ್ತೆ, ಈ ಸ್ಪರ್ಮ್ ಇದೆಯಲ್ಲ ನಿಜವಾಗ್ಲೂ ಭಗವಂತನ ಅದ್ಭುತ ಸೃಷ್ಟಿ ಇದು. ಏನಕ್ಕೆ ಅಂದರೆ ಸ್ಪರ್ಮ್ ಇಸ್ ಅ ಸಿಂಗಲ್ ಸೆಲ್. ಅದು ಎಗ್ ಇಸ್ ಅ ಸಿಂಗಲ್ ಅದು. ಆದರೆ ಸ್ಪರ್ಮು ಎಗ್ಗಿನ 1000 ಟೈಮ್ಸ್ ಸ್ಮಾಲರ್, ಎಗ್ ಇಸ್ 1000 ಟೈಮ್ಸ್ ಲಾರ್ಜರ್ ದೆನ್ ದ ಸ್ಪರ್ಮ್. ತುಂಬ ಹ್ಯೂಜ್ ಇದೆ ಸೈಜಲ್ಲಿ. ಅದು ಕಣ್ಣು ಕಾಣಲ್ಲ, ಅದನ್ನು ತುಂಬ ಮೈಕ್ರೋಸ್ಕೋಪಿಕ್. ಈ ಸ್ಪರ್ಮ್ ಮೈಕ್ರೋಸ್ಕೋಪಿಕ್, ಎಗ್ ತುಂಬ ಟೈನಿ. ಈ ಪಿನ್ ಹೆಡ್ ಎಷ್ಟಿರುತ್ತೆ ಅಷ್ಟು ಎಗ್ ಸೈಜ್ ಇದೆ. ಅದು 1000 ಟೈಮ್ಸ್ ಲಾರ್ಜರ್ ದೆನ್ ದ ಸ್ಪರ್ಮ್ ಇಸ್ ಅ ಮೈಕ್ರೋಸ್ಕೋಪಿಕ್. ಅದು ಮೂಮೆಂಟ್ ಇದೆಯಲ್ಲ, ಅದು ನೀವು ಅಸ್ಟಾನಿಷಿಂಗ್ ಅಂತ ಅನ್ಬೋದು. ನೀವು ಸುಮ್ಮನೆ ಮೈಕ್ರೋಸ್ಕೋಪಿಕಲ್ಲಿ ನೀವು ನಾನು ಏನಕ್ಕೆ ಅಷ್ಟೊಂದು ಈ ರಿಸರ್ಚ್ ಮಾಡ್ತಾ ಡೆಪ್ತಲ್ಲಿ ತಿಳ್ಕೊಂತ ನನಗೆ ಐ ಆಮ್ ಬಿಟ್ ಮೂಡ್ ಇಂಟು ಸ್ಪಿರಿಚುಯಾಲಿಟಿ. ಏನಕ್ಕೆ ಅಂತಂದರೆ ಅದು ಆಶ್ಚರ್ಯ ಆಗುತ್ತೆ. ಪ್ರತಿ ಸಲನೂ ನಾನು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಹಿಂಗಿದು ಸೃಷ್ಟಿ ಹೇಗಿದೆ, ಇದು ಯಾವ ಥರ ಮೂವ್ ಆಗ್ತಿರುತ್ತೆ ಅಂದರೆ ಅನ್ಇಮ್ಯಾಜಿನಬಲ್. ಅಂಥ ಫೋರ್ಸ್ ಇದೆ ಅದಕ್ಕೆ, ಸ್ಪರ್ಮ್ಗೆ. ವೀರ್ಯಾಣದ ಅದು ಶಕ್ತಿ ಇದೆಯಲ್ಲ, ಎಂಥ ಶಕ್ತಿ ಅಂದರೆ ಮೂವ್ ಆಗ್ತಿರುತ್ತೆ. ಆ ಫಾಸ್ಟ್ ಮೂಮೆಂಟ್ ಇರುತ್ತಲ್ಲ, ಯಾವುದು ಇರೋದಿಲ್ಲ ಅದನ್ನು ಆಸ್ಥೆನೋಸ್ಪರ್ಮಿಯಾ ಅಂತ ಕರಿತೀವಿ. ಮೂಮೆಂಟ್ ಇರೋದಿಲ್ಲ, ಮೊಟಿಲಿಟಿ ಅಂತ ಕರಿತೀವಿ ಅದನ್ನು. ನಾನ್ ಮೊಟೈಲ್, ಇಮ್ಮೊಟೈಲ್ ಅಂತ ಸ್ಪರ್ಮೆಟೋಜೋವಾಗಳಿರುತ್ತಲ್ಲ, ಅದು ಅಂಥ ಕಂಡೀಷನು ಆಸ್ಥೆನೋ ಅಂತ. ಇನ್ನೊಂದು ಟೆರಟೋಜೋಸ್ಪರ್ಮಿಯಾ ಅಂತ ಇದೆ. ಅಂದರೆ ಶೇಪೇ ಬೇರೆ ಥರ ಇರುತ್ತೆ, ನಾರ್ಮಲ್ ಶೇಪ್ ಇರೋದಿಲ್ಲ ಅದು. ಈಗ ನಾರ್ಮಲ್ ಶೇಪ್ ಒಂದಿದೆ, ಹೆಡ್ ಮತ್ತು ಮಿಡ್ ಪೀಸ್ ಅಂತಿದೆ, ಒಂದು ಟೇಲ್, ಉದ್ದನೇ ಟೇಲ್ ಇದೆ. ಆ ಹೆಡ್ ಶೇಪೇ ಬೇರೆ ಥರ ಆಗ್ಬಿಟ್ಟಿರುತ್ತೆ. ಸಿಕ್ಕಲ್ ಶೆಲ್ಬ್, ಅಮಾರ್ಫಸ್ ಅಂದರೆ ಬೇರೆ ಥರ. ಆ ಒಂದು ಶೇಪ್ ನಾವು ಏನು ನೋಡ್ತೀವಿ ನಾರ್ಮಲಲ್ಲಿ ಆ ಥರ ಶೇಪ್ ಇರೋದಿಲ್ಲ. ಟೇಲಲ್ಲಿ ಡಬಲ್ ಟೇಲ್ ಇರುತ್ತೆ,
ಬೇರೆ ಬೇರೆ ಥರ ಅಂದರೆ ಅಬ್ನಾರ್ಮಾಲಿಟಿ ಅಂತ ನಾವೇನು ಕರಿತೀವಿ ಆ ಥರ ಟೆರಟೋಜೋಸ್ಪರ್ಮಿಯಾ ಅಂತ ಕರಿತೀವಿ. ಇದು 3 ಬೇಸಿಕ್ ಕಂಡೀಷನು. ಕೆಲವು ಸಲ ಏನಾಗುತ್ತೆ ಅಂದರೆ 2 ಕಂಡೀಷನು ಒಟ್ಟೊಟ್ಟಿಗೆ ಇರುತ್ತೆ. ಇದು ಆಲಿಗೋ ಆಸ್ಟೆನೋ, ಆಲಿಗೋ ಟೆರೆಟೋ, ಆಮೇಲೆ ಕೆಲವರಲ್ಲಿ OAT ಅಂತ ಆಲಿಗೋ ಆಸ್ಟೆನೋ ಟೆರೆಟೋ 3 ಇರುತ್ತೆ. ಕೌಂಟ್ ಕಮ್ಮಿ, ಮೊಟಿಲಿಟಿ ಮೂಮೆಂಟ್ ಇಲ್ಲ, ಶೇಪು ಅಬ್ನಾರ್ಮಲ್. ಸೊ ಇಂಥವ್ರಿಗೆ ಏನಾಗುತ್ತೆ ಅಂದರೆ ಅವಾಗ ಅವರು ಸ್ಪರ್ಮೆಟೋಝೋವದಿಂದ ಮಗುನ ಪಡೆಯೋದು ತುಂಬ ಕಷ್ಟ. ಆವಾಗ IVF ಪ್ರೊಸೀಜರ್ಗೆ ಹೋಗಬೇಕಾಗುತ್ತೆ. ICSI ಅಂತ ಪ್ರೊಸೀಜರ್ ಇದೆ. ರೆಗ್ಯುಲರ್ ಪ್ರೊಸೀಜರಲ್ಲೂ ಆಗಲ್ಲ ಅವ್ರಿಗೆ OAT ಕಂಡೀಷನ್ಗೆ. ICSI ಅಥವಾ IVF ಅಂತ ಅಂತೀವಿ. ICSI ಅನ್ನೋದು ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಕರೀತಾರೆ. ಬರೀ ಅದರಲ್ಲಿರುವ ಜೆನೆಟಿಕ್ ಮೆಟೀರಿಯಲನ್ನು ತೆಗೆದು ಎಗ್ ಒಳಗಡೆ ಫ್ಯೂಸ್ ಮಾಡೋಂಥದ್ದು ICSI. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇತ್ತೀಚೆಗೆ ಒಬ್ಬರು IPS ಆಫೀಸರ್ ಬಂದಿದ್ದರು ಲೇಡಿ, ಅವರಿಗೆ ICSI ಮುಖಾಂತರ ಒಂದು ಮಗು ಹುಟ್ಟಿದೆ. ಮಗುಗೆ ಆಟಿಸಮ್ ಸಿಂಡ್ರೋಮ್. ಇಲ್ಲಿ ನಾವು ಅದಕ್ಕೋಸ್ಕರ ನೇಚರ್ನ ನಾವು ವರ್ಷಿಪ್ ಮಾಡಬೇಕು. ನೇಚರ್ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ನ್ಯಾಚುರಲ್ ಆಗುವಂತಹ ನ್ಯಾಚುರಲ್ ಪ್ರೆಗ್ನೆನ್ಸಿ ಏನಿದೆ ಅದರಲ್ಲಿ ಯಾವುದು ಬೆಸ್ಟ್ ಇದೆ ಆ ಬೆಸ್ಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿರುತ್ತಲ್ಲಿ ನ್ಯಾಚುರಲ್ ಆಗಿ. ಇದೆಲ್ಲ ಏನು ಅಂತಂದರೆ ಆರ್ಟಿಫಿಷಿಯಲ್. ನಾವು ಇನ್ವಿಟ್ರೋ ಒಳಗಡೆ ಅಲ್ಲ, ಇನ್ನು ವೈಭವ ಅದೆಲ್ಲ ಒಳಗಡೆ ನಡೆಯೋದು. ಇನ್ವಿಟ್ರೋ ಹೊರಗಡೆ ನಡೆಯುವಂಥದ್ದಿಲ್ಲ, ಫೋರ್ಸಿಬ್ಲಿ ನಾವು ಮಾಡ್ತಾ ಇರೋದು. ಮ್ಯಾನ್ಯುಯಲ್ ಇಂಟರ್ಫರೆನ್ಸ್ ತುಂಬ ಇದೆ. ಅಂಥ ಸಂದರ್ಭದಲ್ಲಿ ಒಳ್ಳೆ ಮಕ್ಕಳು ಹುಟ್ಟ ಅಂತ ಅಂದರೆ ಹೆಲ್ತಿ ಅಂತ ಅನ್ಬೋದು ನಾವು. ಹೆಲ್ತಿ ಇಂಡಿವಿಜುವಲ್, ಹೆಲ್ತಿ ಮಕ್ಕಳು ಹುಟ್ಟುವ ಸಾಧ್ಯತೆ ಕಡಿಮೆ. ಈ ಥರ ಅಬ್ನಾರ್ಮಲಿಟಿ ಇರುವಂತಹ ಮಗು ಅದನ್ನು ಹುಟ್ಟುತ್ತೆ. ಮತ್ತು ನಾನು ಯಾವಾಗಲೂ ಅಂದ್ಕೊಳ್ಳೋದು ವಿ ಆರ್ ವೆರಿ ಸ್ಪೆಷಲ್. ಎಲ್ಲರೂ ಸ್ಪೆಷಲ್ಲೇನೆ. ಭೂಮಿ ಮೇಲಿರುವಂಥ ಎಲ್ಲ ಮನುಷ್ಯರೂ ವೆರಿ ಸ್ಪೆಷಲ್ ಅಂತಲೇ. ಆ್ಯಂಡ್ ವಿ ಆರ್ ಹಿಯರ್ ಫಾರ್ ಸಮ್ ಪರ್ಪಸ್ ಅಂತಲೂ ಅನ್ಕೊಂತೀನಿ. ದಟ್ ಈಸ್ ಮೈ ಇಂಟ್ಯೂಷನ್. ನಾನು ಅಂದ್ಕೊಳ್ಳೋದೇ ಹಾಗೆ. ನಾನಿಲ್ಲಿರೋದು ಏನೋ ಒಂದಿದೆ, ಆ ಕಾರಣ ನನಗೆ ಕ್ಲಾರಿಟಿ ಇಲ್ಲದೆ ಇರ್ಬೋದು. ಬಟ್ ಏನೋ ನನ್ನ ಕಡೆಯಿಂದ ಒಂದಷ್ಟು ನಾಲೆಡ್ಜ್ ಒಂದು ಸಮಾಜಕ್ಕೆ ಸಿಗೋದಕ್ಕೋಸ್ಕರ ನಾನು ಹುಟ್ಟಾಗಿದೆ. ಕಾರಣ ಆ ಒಂದು ಫರ್ಟಿಲೈಸೇಷನ್ ಪ್ರೋಸೆಸ್ ಇದೆಯಲ್ಲ, ಅದು ಸುಮ್ಮನೆ ಅಂತೂ ಖಂಡಿತ ನಡೆಯೋದಿಲ್ಲ. ಇಟ್ ಈಸ್ ಅ ವೆರಿ ಟಫ್ ಕಾಂಪ್ಲೆಕ್ಸ್ ಪ್ರೋಸೆಸ್ ಅನ್ಬೋದು. ಒಂದು ಮಗು ಹುಟ್ಟಬೇಕು ಅಂತಂದರೆ ಸುಮ್ಮನೆ ಒಂದು ಅಂಡಾಣು ವೀರ್ಯಾಣು 2 ಮಿಲನ ಆಗಿ ಖಂಡಿತ ಆಗೋದಿಲ್ಲ. ಫಾದರ್ ಫ್ಯಾಕ್ಟರ್ಸು ಚೆನ್ನಾಗಿರಬೇಕು, ಮದರ್ ಚೆನ್ನಾಗಿರಬೇಕು, ಎನ್ವೈರ್ನ್ಮೆಂಟ್ ಚೆನ್ನಾಗಿರಬೇಕು, ಯೂಟ್ರಸ್ ಚೆನ್ನಾಗಿರಬೇಕು, ಇಂಪ್ಲಾಂಟೇಷನ್ ಆಗಬೇಕು, ಅದು ಸರ್ವೈವ್ ಆಗಬೇಕು, 9 ಮಂತ್ ಸರ್ವೈವ್ ಆಗಿ ಹೊರಗಡೆ ಬಂದಮೇಲೆ ಸರ್ವೈವ್ ಆಗಬೇಕು, ಆಮೇಲೆ ಎಲ್ಲ ಆಗಿ ಫೈನಲಿ ಅದು ಒಂದು ಹೆಲ್ತಿ ಮಗು ಅಂತ ಆಗಬೇಕು ಅಂತಂದರೆ ತುಂಬ ಫ್ಯಾಕ್ಟರ್ಸ್ಗಳು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಇದು ಮೇಲ್ ಫ್ಯಾಕ್ಟರ್ದು ನಾವು ಡಿಸೈಡ್ ಮಾಡೋದು ಇನ್ಫರ್ಟೈಲ್ ಅಂತ ಹೇಳಬೇಕಾದ್ರೆ. ಆಮೇಲೆ ಈಗ ಕಾರಣಗಳು ಹೇಳಬೇಕಾಗುತ್ತೆ. ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, ಬಹಳಷ್ಟು ಜನ ನಿಮ್ಮ ಹತ್ರನೂ ಬರ್ಬೋದು, ಮಕ್ಕಳಾಗಿಲ್ಲ ನಮಗೆ ಅಂತ ಬಂದಂಥ ಸಂದರ್ಭಗಳು ಬೇಕಾದಷ್ಟು ಇದೆ. ಏನಾದರೂ ಪರಿಹಾರ ಇದೆಯಾ ಅಂತ ಬರ್ತಾರೆ. ಬಟ್ ಅದಕ್ಕೆ ಮೊದಲು ಏನು ಕಾರಣದಿಂದ ಈ ಥರ ಇನ್ಫರ್ಟಿಲಿಟಿ ಆಗಿದೆ ಅನ್ನೋದು ನೋಡಿದ್ರೆ, ಈಗ ನೋಡಿ ಅವ್ರಿಗೆ ಇಂಟರ್ನಲ್ ಆರ್ಗನಲ್ಲೇ ಏನೋ ಒಂದು ತೊಂದರೆ ಇದೆ ಅಂತ ಇದ್ದಾಗ ನಾವು ಬೇರೆ ಮೆಡಿಟೇಷನ್ ಮಾಡಿದಷ್ಟು ಅದು ಕಡಿಮೆ ಆಗೋಕ್ಕೆ ಸ್ವಲ್ಪ ಕಮ್ಮಿ. ಈ ಒತ್ತಡದಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅಂದರೆ ಮಾಡಿಬಿಡ್ಬೋದು. ಅಂದರೆ ಈಗ ನೋಡಿ, ಈಗ ಕ್ಯಾನ್ಸರ್ ಇದೆ, ಅವ್ರು ಬಂದು ನಾನು ಮೆಡಿಟೇಷನಿಂದ ಕ್ಯಾನ್ಸರ್ ಕ್ಯೂರ್ ಮಾಡ್ತೀನ ಅಂತಂದರೆ ಆಗೋದಿಲ್ಲ. ಕ್ಯಾನ್ಸರ್ ಬರದಿದ್ದ ಹಾಗೆ ನಾರ್ಮಲ್ ಇದ್ದವ್ರಿಗೆ ನಿಮ್ಮನ್ನ ಹೆಂಗೆ ಸ್ಟ್ರೆಂಥನ್ ಮಾಡ್ಬೋದು ಅನ್ನೋದನ್ನ ನಾವು ಮಾಡ್ತಾ ಬರ್ಬೋದು. ದರ್ ಇಸ್ ಅ ಲಿಮಿಟೇಷನ್ ಫಾರ್ ಎಲ್ಲದರಲ್ಲೂ ಲಿಮಿಟೇಷನ್ ಇದೆ. ಕೆಲವುದು ಮಾತ್ರ ಮಾಡೋಕ್ಕಾಗುತ್ತೆ, ಕೆಲವುದನ್ನು ನಾವು ಮಾಡೋಕ್ಕಾಗಲ್ಲ. ಕಾರಣಗಳು ನಮಗೆ ಗೊತ್ತಾಗಬೇಕು. ಇಲ್ಲಿ ಬಂಜೆತನಕ್ಕೆ ಕಾರಣಗಳು ಏನು ಅಂತ ನಾವು ನೋಡೋದಾದರೆ ಮೇಲ್ ಇನ್ಫರ್ಟಿಲಿಟಿಗೆ ಅದನ್ನು ಸುಲಭವಾಗಿ ಟ್ರೀಟ್ಮೆಂಟೂ ಸುಲಭ ಆಗಿಬಿಡುತ್ತವ, ಗೊತ್ತಾಗೋಗುತ್ತೆ ನಮಗೆ ಯಾವ ಥರ ಮಾಡಬೇಕು ಅಂತೇಳಿ. ಅದು ಮೊದಲನೇದಾಗಿ ನಾವು ನೋಡೋದಾದರೆ ಮೇಲ್ಸಲ್ಲಿ ಇಂಟರ್ನಲ್ ಎಕ್ಸ್ಟರ್ನಲ್ ಜೆನೈಟಲ್ ಆರ್ಗನ್ಸ್ ಅಂತ ಅಂತೀವಿ. ಫೀಮೇಲಲ್ಲೂ ಅಷ್ಟೇ ಇಂಟರ್ನಲ್ ಎಕ್ಸ್ಟರ್ನಲ್ ಜೆನೈಟಲ್ ಆರ್ಗನ್ಸ್. ಅದರಲ್ಲಿ ಈ ಒಂದು ಪುರುಷರ ಫಲವತ್ತತೆಗೆ ಸಂಬಂಧಿಸಿದಂಥದ್ದು ಟೆಸ್ಟಿಸ್. ಅದು ಟೆಸ್ಟಿಸು ಹೊರಗಡೆ ಇದೆ. ಹೊರಗಡೆ ಏನಕ್ಕಿದೆ ಅಂದರೆ ಅದು ನಿಜವಾಗ್ಲೂ ನಮ್ಮದು ಬಾಡಿ ಎವಾಲ್ವ್ ಆಗಿದೆಯಲ್ಲ, ಎವಲ್ಯೂಷನ್ ಪ್ರಾಸೆಸ್ಸಲ್ಲಿ ನೇಚರದ್ದು ನಿಜವಾಗ್ಲೂ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ ಏನು ಅಂತ. ಆ ಟೆಸ್ಟಿಸ್ನ ದೇಹದಿಂದ ಹೊರಗಡೆ ಇಟ್ಟಿದೆ. ಸ್ಕ್ರೋಟಲ್ ಸ್ಯಾಕಲ್ಲಿ ವೃಷಣ ಅಥವಾ ಟೆಸ್ಟಿಸ್ ಅಂತ ಇದೆ, ಒಳಗಡೆ ಇಲ್ಲ ಅದು. ಫೀಮೇಲ್ ಆರ್ಗನ್ಸ್ ಏನೇನಿದೆ, ಯೂಟ್ರಸ್ ಎಲ್ಲ ಒಳಗಡೆ ಇದೆ. ಇದು ಏನಕ್ಕೆ ಹೊರಗಡೆ ಇದೆ ಅಂದರೆ ಈ ವೀರ್ಯಾಣು ಬಿಡುಗಡೆ ಆಗೋದು ಅಥವಾ ಸ್ಪರ್ಮೆಟೋಜೆನೆಸಿಸ್ ಅಂತ ನಾವೇನು ಕರಿತೀವಿ, ಅದು ಜಾಸ್ತಿ ಟೆಂಪರೇಚರ್ ಇದ್ದರೆ ಆಗೋದಿಲ್ಲ. ಅದು ಬಾಡಿ ಟೆಂಪರೇಚರಲ್ಲಿ ಆಗೋದಿಲ್ಲ. ಬಾಡಿ ಟೆಂಪರೇಚರ್ ಇಸ್ 37 ಡಿಗ್ರಿ ಸೆಂಟಿಗ್ರೇಡ್. 37 ಡಿಗ್ರಿ ಸೆಂಟಿಗ್ರೇಡಲ್ಲಿ ಸ್ಪರ್ಮೆಟೋಜೆನೆಸಿಸ್ ಆಗೋದಿಲ್ಲ. ಅದು ಸ್ಪರ್ಮೆಟೋಜೆನೆಸಿಸ್ ಪ್ರೋಸೆಸ್ ವೀರ್ಯಾಣುಗಳು ಬಿಡುಗಡೆ ಆಗಬೇಕು ಅನ್ನೋದಾದರೆ 3 to 4 ಡಿಗ್ರಿ ಕಡಿಮೆ ಇರಬೇಕು ಬಾಡಿ ಟೆಂಪರೇಚರ್ಗಿನ. 33 ಅಥವಾ 34
ಟೆಂಪರೇಚರ್ ಇದ್ದಾಗ ನಮ್ಮ ಒಂದು ಟೆಸ್ಟಿಸ್ ಏನಿರುತ್ತೆ ಅಲ್ಲಿ ವೀರ್ಯಾಣುಗಳ ಬಿಡುಗಡೆ ಆಗುತ್ತೆ. ಅದಕ್ಕೋಸ್ಕರ ಅದು ಕೆಳಗಡೆ ಡಿಸೆಂಡ್ ಆಗಿದೆ, ಅದನ್ನು ಡಿಸೆಂಡೆಡ್ ಅಂತ ಕರಿತೀವಿ. ಗಂಡು ಮಗು ಹುಟ್ಟಿದಾಗ ಆ ಟೆಸ್ಟಿಸ್ ಏನಿರುತ್ತೆ ಹೊಟ್ಟೆ ಒಳಗಡೆ ಇರುತ್ತೆ ಮೊದಲು, ಆ ನಂತರ ಬೆಳವಣಿಗೆ ಹಂತದಲ್ಲಿ ಕೆಳಗಡೆ ಬಂದುಬಿಡುತ್ತೆ. ಕೆಳಗಡೆ ಒಂದು ಸ್ಕ್ರೋಟಲ್ ಸ್ಯಾಕಲ್ ಇರುತ್ತೆ, ಕಾರಣ ಟೆಂಪರೇಚರ್. ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಇದೆ ಒಂದು ಕಂಡೀಷನು. ಆ ಕಂಡೀಷನಲ್ಲಿ ಏನು ಅಂದರೆ ಇನ್ನೂ ಒಳಗಡೆನೇ ಇರುತ್ತೆ ಟೆಸ್ಟಿಸು, ಕೆಳಗಡೆ ಜಾರಿರೋದಿಲ್ಲ, ಅದು ಚೀಲದಲ್ಲಿ ಇರೋದಿಲ್ಲ ಅದು ಟೆಸ್ಟಿಸು. ಅಂಥ ಸಂದರ್ಭದಲ್ಲಿ ಅವರಿಗೆ ಸ್ಪರ್ಮಟೋಜೆನಿಸಿಸೇ ಆಗೋದಿಲ್ಲ. ಏನಕ್ಕೆ ಅಂದರೆ ಟೆಂಪರೇಚರಿಂದ ಆ ವೀರ್ಯಾಣುಗಳು ಅಲ್ಲೇ ಸತ್ತೋಗ್ಬಿಡುತ್ತೆ. ಟೆಂಪರೇಚರ್ಗೆ ಬಿಡುಗಡೆನೇ ಆಗೋದಿಲ್ಲ, ಅದು ಹುಟ್ಟೋದೇ ಇಲ್ಲ ಅಲ್ಲಿಂದ. ಇದು ಕಂಡೀಷನ್ ಒಂದು. ಇದರ ಜೊತೆಗೆ ಪುರುಷರಿಗೆ ಸಾಮಾನ್ಯವಾಗಿ ತುಂಬ ಬಿಸಿ ಇರೋಂಥದ್ದು, ಈಗ ಟೈಟ್ ಜೀನ್ಸ್ ಆಗ್ಬೋದು, ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡೋದೇ ಆಗಲಿ, ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನ ಹೆಚ್ಚು ಬಳಕೆ ಮಾಡೋದೇ ಆಗಲಿ, ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆದಂಗೆ ಇದನ್ನು ಸ್ವಲ್ಪ IT ಅವರೆಲ್ಲ ಸ್ವಲ್ಪ ತಿಳ್ಕೊಂಡಿರಬೇಕಿದು, ಗೊತ್ತಿರಬೇಕು. ಅವಾಗೇನಾಗುತ್ತೆ ಅದು ಇಟ್ ವಿಲ್ ಇನಿಬಿಟ್ ದ ಸ್ಪರ್ಮಟೋಜೆನಿಸಿಸ್ಗೆ ತೊಂದರೆ ಆಗುತ್ತೆ. ಇದು ಹೊರಗಡೆ ಟೆಸ್ಟಿಸ್ತು. ಆದರೆ ಎಪಿಡೈಡಮಿಸ್ ಅಂತ ಇದೆ ಒಳಗಡೆ ಆರ್ಗನ್ನು, ಪ್ರಾಸ್ಟೇಟ್ ಅಂತಿದೆ, ಸೆಮೈನಲ್ ವೆಸಿಕಲ್ ಇದೆ, ವ್ಯಾಸ್ ಡಿಫರೆನ್ಸ್ ಅಂತ ಇದೆ. ಈ ಎಲ್ಲ ಇಂಟರ್ನಲ್ ಆರ್ಗನ್ಸ್ಗಳು ಇದೆಲ್ಲ ಚೆನ್ನಾಗಿರಬೇಕು. ಅಲ್ಲೇನಾದರೂ ಬೈ ಚಾನ್ಸ್ ಇನ್ಫೆಕ್ಷನ್ ಆಗಿತ್ತು ಅಂದರೆ ಆ ಇನ್ಫೆಕ್ಷನ್ನಿಂದ ಏನಾಗುತ್ತೆ, ಅವುಗಳು ನಾಶ ಆಗುತ್ತೆ, ಆ ಸೆಲ್ಸ್ಗಳು ಡಿಜನ್ರೇಟ್ ಆಗುತ್ತೆ. ಆಮೇಲೆ ಟ್ಯೂಮರ್ ಇರ್ಬೋದು, ಸಿಸ್ಟ್ ಇರ್ಬೋದು, ಕ್ಯಾನ್ಸರ್ ಗೆಡ್ಡೆಗಳಿರ್ಬೋದು. ಇಂಥ ಸಂದರ್ಭದಲ್ಲೂ ಟೆಸ್ಟಿಸು ಅಥವಾ ಪ್ರಾಸ್ಟೇಟು, ಸೆಮೈನಲ್ ವೆಸಿಕಲ್ಲು ಇವುಗಳ ತೊಂದರೆಯಿಂದ ಬಂಜೆತನ ಬರುತ್ತೆ. ಇದು ಅನಾಟಮಿಕಲ್ ಅಂತ ಕರಿತೀವಿ. ಅನಾಟಮಿಕಲ್ ಅಂದರೆ ಅಲ್ಲಿರೋ ಆರ್ಗನ್ಸಲ್ಲೇ ತೊಂದರೆ ಇರೋಂಥದ್ದು. ಈಗ ಕೆಲವರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಕೇಳಿರಬಹುದು ನೀವು. ಅದಕ್ಕೆ ಒಂದು ಟೆಸ್ಟ್ ಇದೆ, PSA ಅಂತ, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಟೆಸ್ಟ್. ಅದು ಮಾಡಿದಾಗ ಗೊತ್ತಾಗೋಗುತ್ತೆ ಅದು ಕ್ಯಾನ್ಸರ್ ಇದೆ ಅಂತೇಳಿ. ಹಾಗಾಗಿ ಇದು ಅನಾಟಮಿಕಲ್ ಅಂತ ಅಂತೀವಿ, ಅಂಗಾಂಗಗಳಲ್ಲಿರುವ ತೊಂದರೆಗಳಿಂದ ಉಂಟಾಗುವಂಥ ಇದು. ಇದರ ಹೊರತಾಗಿ ನಾವು ಅದನ್ನು ನೋಡೋದಾದರೆ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮುಖ್ಯವಾಗಿ ಮನುಷ್ಯನ ಫಲವತ್ತತೆಗೆ ಹೆಣ್ಣು ಗಂಡು ಇಬ್ಬರಿಗೂ ಬೇಕಾಗಿರುವಂಥದ್ದು ಹೈಪೋಥಲಾಮಸಿಂದ GnRH ಅಂತ ಒಂದು ಹಾರ್ಮೋನ್ ಬಿಡುಗಡೆಯಾಗುತ್ತೆ, ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ. ಆಮೇಲೆ ಪಿಟ್ಯೂಟರಿಯಿಂದ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು. ಆಮೇಲೆ ಓವರಿಯಿಂದ ಎಸ್ಟ್ರೋಜನ್, ಟೆಸ್ಟಿಸಿಂದ ಟೆಸ್ಟೋಸ್ಟಿರಾನ್, ಆಮೇಲೆ ಪ್ರೊಜೆಸ್ಟ್ರಾನ್ ಅಂತ ಫೀಮೇಲ್ ಹಾರ್ಮೋನು, ಅದು ತುಂಬ ಮುಖ್ಯ, ಎಸ್ಟ್ರೋಜನ್ ಪ್ರೊಜೆಸ್ಟ್ರಾನ್. ಮೇಲ್ಸಲ್ಲಿ ಟೆಸ್ಟೋಸ್ಟಿರಾನ್. ಈ ಹಾರ್ಮೋನುಗಳಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅವುಗಳ ಬಿಡುಗಡೆಯಾಗುವಂಥದ್ದು ವ್ಯತ್ಯಾಸ ಆದಾಗ್ಲೂ ಬಂಜೆತನ ಬರುತ್ತೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಬಂಜೆತನ. ಇದನ್ನು ಹಾರ್ಮೋನನ್ನು ಕೊಡೋದ್ರ ಮುಖಾಂತರ ಸರಿ ಮಾಡ್ಬೋದು ನಾವು. ಮತ್ತು ಥೈರಾಯ್ಡ್ದು ಪ್ರಾಬ್ಲಮ್ ಇದ್ರೂ TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಥೈರಾಕ್ಸಿನು, ಥೈರೋಟ್ರೋಫಿನ್ ಇವುಗಳಲ್ಲೂ ವೇರಿಯೇಷನ್ ಆದ್ರೂ ಬಂಜೆತನ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಹಾರ್ಮೋನಲ್ಲು. ಇನ್ನು ಜೆನೆಟಿಕಲ್ ಅಂತಂದರೆ ಪುರುಷ ಅಂದರೆ XY ವರ್ಣತಂತು ಇರುತ್ತೆ, ಮಹಿಳೆಯರಲ್ಲಿ XX ಇರುತ್ತೆ. ಕೆಲವರು ಮಕ್ಕಳು ಹುಟ್ಟಿನಿಂದಲೇ ಅವರಲ್ಲಿ ಆ ವರ್ಣತಂತುಗಳಲ್ಲಿ ಸಮಸ್ಯೆ ಇರುತ್ತೆ. ಕೆಲವು ಪುರುಷರು XYY ಇರ್ತಾರೆ, XXY ಇರ್ತಾರೆ. ತುಂಬ ಈ ಥರ ವೇರಿಯೇಷನ್ಗಳು ಇರುತ್ತೆ. ನಮ್ಮಲ್ಲೇ ಈಗ ನೀವೇ ನೋಡಿರ್ಬೋದು, ನಮ್ಮ ಸೊಸೈಟಿಲಿ ಟ್ರಾನ್ಸ್ಜೆಂಡರ್ಸ್ ಅಂತ ನೀವು ಕೇಳಿರ್ಬೋದು, ಟ್ರಾನ್ಸ್ ಮೆನ್ನು, ಟ್ರಾನ್ಸ್ ವಿಮೆನ್, ಆಮೇಲೆ ಹರ್ಮೋಪ್ರೊಡೈಟ್ಸ್ ಎರಡೂ ಇರುವಂಥದ್ದಿದೆ. ಅದನ್ನು ಆ್ಯಂಬಿಗ್ಯೂಯಸ್ ಅಂತ ನಾವು ಕರಿತೀವಿ. ಅವರಿಗೆ ಟೆಸ್ಟಿಸು ಇರುತ್ತೆ, ಓವರಿಸು ಇರುತ್ತೆ, ಎರಡೂ ಇರುತ್ತೆ. ಬೈ ಬರ್ತ್ ಅದನ್ನು ಆ್ಯಂಬಿಗಿಯಸ್ಸು. ಹೊರಗಡೆ ನೋಡಿದ್ರೆ ಹೊರಜನನೇಂದ್ರಿಯ ಗಂಡಿಂದು ಇರುತ್ತೆ, ಹೆಣ್ಣಿಂದು ಇರುತ್ತೆ. ಎರಡು ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲ. ಆ ಸೆಕ್ಸ್ನ ನೀವು ಅಸೈನ್ ಮಾಡೋಕ್ಕಾಗೋದಿಲ್ಲ. ಯಾವ ಥರ ಸೈನ್ ಮಾಡ್ತೀರಾ? ಬೇಕಾದಷ್ಟು ಇದೆ ಈ ಥರದ್ದು. ನಮಗೆ ನಾವು ಸುಮ್ಮನೆ ಮೇಲೆ ನೋಡ್ತಾ ಇದ್ದೀವಿ, ಡೆಪ್ತಲ್ಲಿ ಹೋದಾಗ ತುಂಬ ಈ ಥರದ ತೊಂದರೆಗಳನ್ನು ಅನುಭವಿಸ್ತಿರೋ ಅಂಥವ್ರು ಬೇಕಾದಷ್ಟು ಜನ ಇರ್ತಾರೆ. ಈ ಬಾಡಿಲಿ ಚೇಂಜಸ್ ಏನಿದೆ ಅದ್ರ ಜೊತೆ ಬ್ರೈನಲ್ಲೂ ಆ ಮೆಚುರೇಷನ್ ಆಗಬೇಕು. ನಮ್ಮ ಬಾಡಿಲಿ ಚೇಂಜಸ್ ಜೊತೆಗೆ ಯಾವಾಗ ಅದು ಆಗೋದಿಲ್ಲ, ಬಾಡಿ ಬ್ರೈನ್ ಕೋಆರ್ಡಿನೇಷನ್ ಇರೋದಿಲ್ಲ, ಆವಾಗ ಟ್ರಾನ್ಸ್ ಅಂತ ಅಂತೀವಿ ನಾವು. ಮೇಲ್ ಬಾಡಿ ಇರುತ್ತೆ, ಬ್ರೈನ್ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಮೇಲ್ ಅಂತ, ಆವಾಗ ಅದು ಜೆಂಡರ್ ಡಿಸ್ಪೋರಿಯಾ ಅಂತ ಕರಿತೀವಿ. ಜೆಂಡರ್ ಇನ್ಕಾಂಗ್ರಿಯೆನ್ಸ್, ಜೆಂಡರ್ ಡಿಸ್ಪೋರಿಯಾ ಇದೆಲ್ಲ ನನ್ನ ನಾನು ಫೀಮೇಲ್ ಬಾಡಿನ ನನ್ನ ಬ್ರೈನ್ ಅಕ್ಸೆಪ್ಟ್ ಮಾಡೋದ್ರಿಂದ ನಾನು ಫೀಮೇಲ್ ಥರ ಇದ್ದೀನಿ, ಮೇಲ್ ಬಾಡಿನ ಬ್ರೈನ್ ಅಕ್ಸೆಪ್ಟ್ ಮಾಡೋದ್ರಿಂದ ಮೇಲ್ ಥರ ಇದ್ದಾರೆ. ಅದು ಮೇಲ್ ಬಾಡಿನ ಬ್ರೈನ್ ಅಕ್ಸೆಪ್ಟ್ ಮಾಡದೇ ಇದ್ದಾಗ ಅವರು
ಫಿಮೇಲ್ ಥರ ಆಗ್ತಾರೆ. ಈ ಥರದ್ದು ನೋಡ್ತೀವಿ. ಲೆಸ್ಬಿಯನ್ಸ್ಗಳು, ಗೇಸ್, ಇದೆಲ್ಲ ಏನು ಅಂದರೆ ನಾವು ಬೈತೀವಿ ಅವ್ರಿಗೆ, ಅವ್ರು ಏನು ಈ ಥರ ಆ್ಯಕ್ಟಿವಿಟಿ ಅಂತ. ಆದರೆ ಅದು ಪಾಪ ಯಾವುದೇ ಒಬ್ಬ ವ್ಯಕ್ತಿಗೆ ಸುಮ್ಮನೆ ಆ ಥರ ಫೀಲಿಂಗ್ ಬರೋದಿಲ್ಲ. ಅದು ಬರಬೇಕು ಅಂದರೆ ಅವರಲ್ಲಿ ಎಪಿಜೆನೆಟಿಕ್ ಮಾಡಿಫಿಕೇಶನ್ಸ್ಗಳು ಖಂಡಿತ ಮಾಲಿಕ್ಯುಲರ್ ಲೆವೆಲಲ್ಲಿ ಆಗಿರುತ್ತೆ. ಚೇಂಜಸ್ ಆಗೋದ್ರಿಂದನೇ ಈ ಥರ ಎಲ್ಲ ಬದಲಾವಣೆಗಳಾಗಿರೋವಂಥದ್ದು. ಇಲ್ಲ ಅಂತಂದರೆ ಸುಮ್ಮನೆ ಯಾರಿಗೂ ಒಬ್ಬ ಹುಡುಗನಿಗೆ ಇನ್ನೊಬ್ಬ ಹುಡುಗನ ಬಗ್ಗೆ ಪ್ರೀತಿ, ಆಕರ್ಷಣೆ ಒಂದು ಹುಡುಗಿಗೆ ಇನ್ನೊಂದು ಬರೋಕ್ಕೆ ಸಾಧ್ಯ ಇಲ್ಲ. ಅದು ನ್ಯಾಚುರಲ್ ಪ್ರಾಸೆಸ್ ಅಲ್ಲ. ಅದು ನ್ಯಾಚುರಲ್ ಪ್ರಾಸೆಸ್ಸಲ್ಲಿ ಅಪೋಸಿಟ್ ಸೆಕ್ಸು, ಮೇಲ್ ಫೀಮೇಲ್ ಅಟ್ರ್ಯಾಕ್ಷನ್ ಅನ್ನೋದು ನ್ಯಾಚುರಲ್ ಪ್ರಾಸೆಸ್ಸು. ಅದು ಹೊರತಾಗಿ ಮೇಲ್ ಫೀಮೇಲ್ ಅನ್ನೋದು ನ್ಯಾಚುರಲ್ ಅಲ್ಲ. ಇದೆಲ್ಲ ಇದು ಕ್ರೋಮೋಸೋಮ್ಗಳ ವ್ಯತ್ಯಾಸದಿಂದ ಉಂಟಾಗುವಂಥದ್ದು. ಈ ಥರ ಆದ್ರೂ ಬಂಜೆತನ ಇರುತ್ತೆ. ಇದನ್ನು ಏನು ಸರಿ ಮಾಡೋದಕ್ಕೂ ಆಗೋದಿಲ್ಲ. ನಂತರ ಮಾಲಿಕ್ಯುಲರ್ ಲೆವೆಲಲ್ಲಿ ನೋಡ್ರೆ ಮೈಕ್ರೋ ಡಿಲೀಷನ್ ಅಂತ ಇರುತ್ತೆ, ವೈ ಕ್ರೋಮೋಸೋಮ್ದು. ಈ ವೈ ಕ್ರೋಮೋಸೋಮ್ ಮಾಲಿಕ್ಯುಲರ್ ಲೆವೆಲಲ್ಲಿ ಮೈಕ್ರೋ ಡಿಲೀಷನ್ ಇದೆಯಲ್ಲ, ಇದರಿಂದನೂ ಸಹ ಬಂಜೆತನ ಉಂಟಾಗುತ್ತೆ ಪುರುಷರಿಗೆ. ಆ ವೈ ಕ್ರೋಮೋಸೋಮಲ್ಲಿ ಇರುವಂತಹ ಜೀನ್ಗಳು, ಅವುಗಳ ಕೆಲಸ ಏನು ಅಂದರೆ ವೀರ್ಯಾಣುನ ಬಿಡುಗಡೆ ಮಾಡೋ ಅಂಥದ್ದು. ಅವುಗಳು ಇಲ್ಲವೇ ಇಲ್ಲ, ಡಿಲೀಷನ್ ಆಗೋಗಿದೆ, ಮ್ಯೂಟೇಷನ್ ಆಗೋಗಿದೆ ಅಂದರೆ ವೀರ್ಯಾಣು ಬಿಡುಗಡೆ ಆಗೋದೇ ಇಲ್ಲ, ಆ ಪ್ರಾಸೆಸ್ಸೇ ನಡೆಯೋದಿಲ್ಲ. ಹಾಗಾಗಿ ಅದು ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ನೋಡೋ ಅಂಥದ್ದು. ಇದ್ರ ಜೊತೆಗೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು ಎಷ್ಟೋ ಜನಕ್ಕೆ ಸೆಫಿಲಿಸ್, ಗೊನೇರಿಯಾ, ಆಮೇಲೆ ಬೇರೆ ಬೇರೆ ಇದು HIV, ಹೆಪಟೈಟಿಸ್, ಈ ಥರದ್ದು, ಮತ್ತು ಇದ್ರದ್ದು ಫಂಗಲ್ ಇನ್ಫೆಕ್ಷನ್ನು ಇರ್ಬೋದು, ಕ್ಯಾಂಡಿಡಾ ಇನ್ಫೆಕ್ಷನ್ನು, ಕ್ಲಮೈಡಿಯಾ ಇನ್ಫೆಕ್ಷನ್ನು, ಟ್ಯಾಕ್ಸೋಪ್ಲಾಸ್ಮಾಸಿಸ್, ಈ ಥರದ್ದು ಇನ್ಫೆಕ್ಷನ್ಸ್ಗಳಿದ್ದಂಥ ಸಂದರ್ಭದಲ್ಲೂ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು ಬಂಜೆತನ ಇಬ್ಬರಿಗೂ ಬರುತ್ತೆ, ಮೇಲು ಫಿಮೇಲು ಇಬ್ಬರಲ್ಲೂ ಬರುವ ಸಾಧ್ಯತೆ ಇದೆ. ಪ್ಯಾರಾಸಿಟಿಕ್ ಡಿಸೀಸಸ್ಸು, ಮಲೇರಿಯಾ ಸಹ ಇನ್ಫರ್ಟಿಲಿಟಿ ಉಂಟು ಮಾಡುತ್ತೆ. ಸ್ಲೀಪಿಂಗ್ ಸಿಕ್ನೆಸ್ಸು, ಮಲೇರಿಯಾ, ಈ ಥರದ್ದೂ ಸಹ. ಇದರ ಜೊತೆಗೆ ಮೆಟಬಾಲಿಕ್ ಡಿಸಾರ್ಡರ್ಸು, ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂದರೆ ಡಯಾಬಿಟಿಸು, ಮಧುಮೇಹ, ಬೊಜ್ಜುತನ, ಒಬಿಸಿಟಿ ಕಂಡೀಷನು, ಥೈರಾಯ್ಡ್ ಪ್ರಾಬ್ಲಮ್ ಏನಿದೆ, ಆಮೇಲೆ ಇದು ಹೈ ಬ್ಲಡ್ ಪ್ರೆಷರ್ ಹೇಳ್ತೀವಲ್ಲ, ಅಧಿಕ ರಕ್ತದೊತ್ತಡ, ಈ ಥರದ್ದು ಸಮಸ್ಯೆಗಳಿದ್ದಾಗ್ಲೂ ಡಯಾಬಿಟಿಕ್ ಎಸ್ಪೆಷಲಿ ಇನ್ಫರ್ಟಿಲಿಟಿ ಲೀಡ್ ಮಾಡುತ್ತದೆ. ಎರೆಕ್ಟೈಲ್ ಡಿಸ್ಫಂಕ್ಷನ್ನು, ನರ್ವ್ ಎಂಡೆಲ್ಲ ಡ್ಯಾಮೇಜ್ ಆಗುತ್ತೆ, ಎರೆಕ್ಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ಡಯಾಬಿಟಿಕ್ ಕಂಡೀಷನಲ್ಲಿ ಹೆಚ್ಚಿರುತ್ತಲ್ಲ ಸಕ್ಕರೆ, ರಕ್ತದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇರೋದು, ಗ್ಲೂಕೋಸ್ ಅಂತೀವಲ್ಲ, ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇರುತ್ತಲ್ಲ, ಇದು ಏನು ಮಾಡುತ್ತೆ ಅಂದರೆ ಈ ಗ್ಲೂಕೋಸು ಪ್ರೋಟೀನು, ಕಾರ್ಬೋಹೈಡ್ರೇಟ್, ಅದೇ ಕಾರ್ಬೋಹೈಡ್ರೇಟ್, ಗ್ಲೂಕೋಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನು, ಲಿಪಿಡ್, DNA ಜೊತೆಗೆ ಬೈಂಡ್ ಆಗುತ್ತೆ. ಜಾಸ್ತಿ ಇದ್ದಾಗ ಇದು ಬೇರೆ ಬೇರೆ ಮ್ಯಾಕ್ರೋಮಾಲಿಕ್ಯೂಲ್ ಜೊತೆ ಬೈಂಡ್ ಆಗುತ್ತೆ. ಅದನ್ನು ಗ್ಲೈಕೇಷನ್ ಅಂತ ಕರಿತೀವಿ ಆ ಪ್ರಾಸೆಸ್ಸು. ಇದೇನು ಮಾಡುತ್ತೆ, ಬೈಂಡ್ ಆಗಿರೋದು ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ಅಂತ ಒಂದು ಪ್ರಾಡಕ್ಟ್ನ ರಕ್ತದಲ್ಲಿ ರಿಲೀಸ್ ಮಾಡಿಬಿಡುತ್ತೆ. ಅದು ಕಿಡ್ನಿ, ಕಣ್ಣು, ಬ್ರೈನ್ ಎಲ್ಲ ಕಡೆ ಹೋಗಿ ನ್ಯೂರೋಪತಿ, ನೆಫ್ರೋಪತಿ ಅದೆಲ್ಲ ಹೇಳ್ತೀವಲ್ಲ, ಡಯಾಬಿಟಿಕ್ ಕಾಂಪ್ಲಿಕೇಶನು ಏನಕ್ಕಾಗುತ್ತೆ ಅಂದರೆ ಈ AGES ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟು ಹೋಗಿ ಅದನ್ನೆಲ್ಲ ಡ್ಯಾಮೇಜ್ ಮಾಡ್ತಾ ಬರುತ್ತೆ, DNA ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಹಾಗಾಗಿ ಡಯಾಬಿಟಿಕ್ ಏನಾದರೂ ಹುಡುಗ ಇತ್ತು ಅಂದರೆ ಅವನಿಗೆ ಸ್ವಲ್ಪ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಮು ಆಗುವಂಥ ಸಾಧ್ಯತೆಗಳನ್ನು ನಾವು ನೋಡಬಹುದು. ಡಯಾಬಿಟಿಕ್ ಆಗೋದು, ಒಬಿಸಿಟಿ ಮೇನ್ ತುಂಬ ಇಂಪಾರ್ಟೆಂಟ್ ಆಗಿ ಅದನ್ನು ಹೇಳಬೇಕು. ಇವಾಗ ನೋಡಿದ್ರೆ ಚಿಕ್ಕ ವಯಸ್ಸಲ್ಲೇ ಒಬೆಸಿಟಿ, ಶುಗರ್, ಡಯಾಬಿಟಿಸ್ ಶುರು ಆಗ್ತದೆ. ಖಂಡಿತ. ಈಗ ಅದು ಕಾರಣ ಏನು ಅಂತಂದರೆ ಸ್ಟ್ರೆಸ್, ಅದು ಮೇಯ್ನು. ಈಗ ಫುಡ್ ಒಂದಿದೆ, ಫುಡ್ಡು ನಮ್ಮ ಡಯಟ್ ಖಂಡಿತ ಇಂಪ್ಯಾಕ್ಟ್ ಇದೆ. ಅದು ಡಯಟ್ ಅಂದರೆ ಮೇಡಮ್ ಒಂದು ಜ್ಞಾಪಕ ಬರ್ತಾ ಇದೆ. ನಾನು ಈ ಒಂದ್ಸತಿ ಸ್ಟಾರ್ಬಕ್ಸ್ಗೆ ಹೋಗಿದ್ದೀನಿ. ಆಗ ಹೋಗಿ ಅವರು ಅದನ್ನು ಹೀಟ್ ಮಾಡಿ ಕೊಡ್ತಾ ಇದ್ದಾರೆ. ನಾನು ಡೌಟ್ ಬಂದು ಕೇಳಿದ್ದೀನಿ ಅವ್ರನ್ನ, ಇದು ಯಾವಾಗ ಇಟ್ಟಿದ್ದೀರಿ ಇಲ್ಲಿ ಅಂದರೆ ಒಂದು 20 ದಿವಸ ಆಯ್ತು ಅಂದರು. ಮೈ ಗಾಡ್. ಅಂದರೆ ಇದು ನಿಮಗೆ 20 ದಿವಸ ಬಂದಿರೋದು ಎಲ್ಲಿಂದ ಬಂದಿರುತ್ತೆ ಅಂದರೆ US ಇಂದ ಬಂದಿದೆ ಅಂತ. ನನಗೆ ಶಾಕ್ ಆಯಿತು. ಅಂದರೆ ಅಲ್ಲಿ ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ, ಯಾವಾಗ ಶಿಪ್ಮೆಂಟ್ ಮಾಡಿದ್ದಾರೋ, ಎಲ್ಲಿ ಸ್ಟೋರ್ ಮಾಡಿದ್ದಾರೆ, ಇಲ್ಲಿ ಬಂದು 20 ದಿವಸ ಅದು ಬಿಸಿ ಮಾಡಿ ಕೊಡ್ತಾರೆ. ಇಲ್ಲಿ ಒಳಗೆ ಏನಿರುತ್ತೆ ಖಂಡಿತ ಅದು ನಾವು ಪ್ಲೇಟಲ್ಲಿ ಹಾಕೊಂಡು ಫ್ಯಾಷನ್ ಆಗಿ ತಿಂತಾ ಇದ್ದೀವಿ. ಅದು ಹೇಳಬೇಕು ಅಂದರೆ ಒನ್ ಆಫ್ ದ ವರ್ಸ್ಟ್ ಫುಡ್ ಅಂತ ಹೇಳ್ಬೋದು. ಖಂಡಿತ ವರ್ಸ್ಟ್ ಫುಡ್ಡು. ನೀವು ಬಿಲೀವ್ ಇಟ್ ಆರ್ ನಾಟ್, ನಾನು ಖಂಡಿತವಾಗ್ಲೂ ಈ ಥರ ಯಾವ ಫುಡ್ಡನ್ನು ತಗೊಳ್ಳೋದಿಲ್ಲ. ಕಾರಣ ಏನು ಅಂತಂದರೆ ನನಗೆ ಗೊತ್ತಿದೆ, ಆ್ಯಸ್ ಅ ಸೈಂಟಿಸ್ಟು ನನಗೆ ಗೊತ್ತು ಅದರಲ್ಲಿ ಏನಿದೆ ಅಂದರೆ, ಅದರಲ್ಲಿ ಬರೀ ಜಂಕ್ ಅಂದರೆ ಇದನ್ನೆಲ್ಲ ನಾವು ಟೋಟಲಿ ಜಂಕ್ ಫುಡ್ ಅಂತ ಕರಿತೀವಲ್ವ. ಜಂಕ್ ಅಂದರೆ ಯೂಸ್ಲೆಸ್ ಅಂತ. ಇದು ನ್ಯೂಟ್ರಿಷನ್, ಅದರಲ್ಲಿ ವೈಟಮಿನ್ ಇರಲ್ಲ, ಮಿನರಲ್ಸ್ ಇರಲ್ಲ, ಟ್ರೇಸ್ ಎಲಿಮೆಂಟ್ ಇರಲ್ಲ, ಪ್ರೋಟೀನ್ ಇರಲ್ಲ, ಓನ್ಲಿ ಕಾರ್ಬ್.
ಮತ್ತು ಮೆಲ್ಟೆಡ್ ಚೀಸು ಇದೆಲ್ಲ ಏನು ಅಂತಂದರೆ ನಮ್ಮ ಡೊಪಮೈನ್, ನಿಮಗೆ ಗೊತ್ತಿದೆ ಡೊಪಮೈನ್ ಇಸ್ ಅ ರಿವಾರ್ಡಿಂಗ್ ಹಾರ್ಮೋನ್, ಅದನ್ನು ರಿಲೀಸ್ ಮಾಡುತ್ತಲ್ಲ, ಅದಕ್ಕೋಸ್ಕರ ಕ್ರೇವಿಂಗ್ ಇರುತ್ತೆ ನಮಗೆ, ತಿನ್ನಬೇಕು ಅನ್ನೋ ಒಂದು. ಟೊಮ್ಯಾಟೊ ಪೀಸ್ ಇರುತ್ತೆ, ನಾನು ಅನ್ಕೊಳ್ತೀನಿ 1 ತಿಂಗಳು ಮುಂಚೆ ಕಟ್ ಮಾಡಿ ಇಟ್ಟು ಟೊಮೆಟೊ ಪೀಸ್ ಅದು ಇವಾಗ ತಿಂದರೆ ಏನಾಗುತ್ತೆ ಅಂತ ಅದು ನೋಡಿದ್ರೇನೆ ತಿನ್ನೋಕ್ಕಾಗಲ್ಲ, ಬಟ್ ಅದು ಕಲ್ಚರ್ ಆಗಿದೆ. ಅದೇ ನಾನು ಹೇಳ್ತಿರೋದು, ನಾವು ಬೇರೆಯವ್ರನ್ನ ಫಾಲೋ ಮಾಡಬೇಕಾದ್ರೆ ಒಳ್ಳೆಯದನ್ನು ಫಾಲೋ ಮಾಡೋಣ. ಈಗ ವೆಸ್ಟರ್ನ್ ಕಲ್ಚರು ಎಲ್ಲ ತಪ್ಪು ಅಂತ ನಾನು ಹೇಳಲ್ಲ, ಅವರಲ್ಲಿರೋ ಡಿಸಿಪ್ಲಿನ್ ಏನಿದೆ, ಯಾವುದೇ ಆದರೂ ಕ್ಯೂಲ್ ಹೋಗ್ತಾರೆ ಅವರು. ನಮ್ಮಲ್ಲಿ ಅದೆಲ್ಲ, ನಮಗೇನು ಅಂದರೆ ನಮಗೆ ಯಾವ್ದು ಬೇಕು ಅದನ್ನು ಮಾತ್ರ ತಗೊಂತೀವಿ, ಒಳ್ಳೆಯದನ್ನ ಬಿಟ್ಬಿಡ್ತೀವಿ, ಯಾವುದೋ ಬೇಡ ನೆಗೆಟಿವ್ ಅಂತೀವಿ ಅದನ್ನೆಲ್ಲ ತಗೊಂಡು ನಾವು ವೆಸ್ಟರ್ನ್ ಕಲ್ಚರ್ ಫಾಲೋ ಮಾಡ್ತೀವಿ ಅಂತೀವಿ. ಆದರೆ ಅವರಲ್ಲಿ ತುಂಬ ಇದೆ, ಆ ಕಮಿಟ್ಮೆಂಟ್ ಇದೆ, ದೇ ಆರ್ ವೆರಿ ಪ್ರಾಂಪ್ಟ್ ಅವರು. ಸಿನ್ಸಿಯಾರಿಟಿ ಹೇಗಿರುತ್ತೆ ಅಂದರೆ ನಾನು ಮಾಡಿಲ್ಲ ಅಂತ ಒಪ್ಕೊಂತಾರೆ. ಆ ಥರ ಅದೆಲ್ಲ ಅಂಥ ಒಳ್ಳೆ ಕಲ್ಚರ್ನ ನಾವು ತಿಳ್ಕೊಳ್ಳಲ್ಲ. ಈ ಸಂದರ್ಭದಲ್ಲಿ ಬ್ಲೂ ಝೋನ್ ಅಂತ ನೀವು ಒಂದು ಕೇಳಿರ್ಬೋದು. ಈ ಬ್ಲೂ ಝೋನಲ್ಲಿ ಮಿನಿಮಮ್ ಆ್ಯಾವರೇಜ್ ಲೈಫ್ ಸ್ಪ್ಯಾನು 100+. ಕಾರಣ ಏನು ಅಂತಂದರೆ ಆ ಫಾರ್ಮಿಂದ ಡೈರೆಕ್ಟಾಗಿ ಅವರು ಕಿಚನ್ಗೆ ತರ್ತಾರೆ. ಟೊಮೆಟೊ ಗಿಡದಲ್ಲಿ ಬಿಟ್ಟಿರೋದನ್ನ ಅಲ್ಲೇ ಪಿಕ್ ಮಾಡಿ ತಂದು ಅಡುಗೆ ಮಾಡ್ತಾರೆ. ನೀವು ಹೇಳಿದ್ರಲ್ಲ ಟೊಮೆಟೊ ಒಂದಿದ್ದಕ್ಕೆ. ಆಮೇಲೆ ತರಕಾರಿಗಳು, ಈಗ ಅಡುಗೆ ಮಾಡಬೇಕು ಅಂದರೆ ಅಲ್ಲಿ ಹೋಗಿ ತರಕಾರಿಗಳನ್ನ ತಂದು ಅಡುಗೆ ಮಾಡುವಂಥದ್ದು. ಯಾವುದೇ ರೀತಿ ಒಂದು ಇತ್ತೀಚಿನ ಒಂದು ಏನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗ್ಬೋದು, ಟೆಕ್ನಾಲಜಿ ಏನೂ ಇಲ್ಲ ಅವ್ರಿಗೆ. ಆ ಬ್ಲೂ ಝೋನಲ್ಲಿರೋರೆಲ್ಲ ವ್ಯವಸಾಯ ಮಾಡೋ ಅಂಥವ್ರು, ಅಗ್ರಿಕಲ್ಚರ್ ಅಷ್ಟೇ, ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಬೆಳ್ಕೊಂತಾರೆ. ಅವ್ರ ಹತ್ರ ಯಾವ ಐಫೋನ್ ಯಾವುದೂ ಇಲ್ಲ. ದೇ ಆರ್ ಕಂಪ್ಲೀಟ್ಲಿ ಐಸೋಲೇಟೆಡ್ ಫ್ರಮ್ ದ ಹೋಲ್ ಇದು. ಅಂಥ ಬ್ಲೂ ಝೋನ್ಸ್ಗಳು, ಒಕೆನೋವಾ ಜಪಾನ್ದು, ಒಕೆನೋವಾ ಒಂದು ಬ್ಲೂ ಝೋನ್ ಅದು. ಆ ಥರದ್ದು ಇಟಲಿ ಬೇರೆ ಬೇರೆ ಕಡೆ ಇದೆ ಐಸೋಲೇಟೆಡ್ ಜಾಗಗಳು. ಮಿನಿಮಮ್ ಲೈಫ್ ಸ್ಪ್ಯಾನ್ 100+. ಮಿನಿಮಮ್. ಮ್ಯಾಕ್ಸಿಮಮ್ ನೀವು ಒಂದು 170, 180, 200ವರೆಗೂ ಹೋಗೋಂಥದ್ದಿದೆ. ಕಾರಣ ಅವರು ಕಂಪ್ಲೀಟ್ ವೆಜಿಟೇರಿಯನ್ ಡಯೆಟ್ ಅವ್ರದ್ದು. ಆಮೇಲೆ ಅಲ್ಲೇ ಮಾಡೋದು ಫಿಸಿಕಲ್ ಆ್ಯಕ್ಟಿವಿಟಿ ಇರುತ್ತೆ ಅವ್ರಿಗೆ. ಆಮೇಲೆ ಅದು ಗ್ರೂಪಲ್ಲಿ ವಾಸ ಮಾಡ್ತಾರೆ ಅವರು. ಆ ಸೋಷಿಯಲ್ ಹೆಲ್ತ್ ಅಂತ ನಾವೇನು ಕರಿತೀವಿ ಎಕ್ಸಲೆಂಟ್ ಆಗಿರುತ್ತೆ. 4 ಜನರೇಷನು ಒಟ್ಟಿಗೆ ಇರ್ತಾರೆ ಅವರು. ಆಮೇಲೆ ಅಲ್ಲಿ ಈ ಥರ ಬೆಳೆದಿರೋದಕ್ಕೆ ದುಡ್ಡು ಅಂತ ಇಲ್ಲ, ಕರೆನ್ಸಿ ಈ ಥರ ಮಾಡ್ಕೊಂಡಿಲ್ಲ ಅವರು. ಇವ್ರು ಬೆಳೆದಿದ್ದವರು ಅವ್ರು ಎಕ್ಸ್ಚೇಂಜ್ ಆ ಥರ. ಓಲ್ಡನ್ ಡೇಸ್ ಯಾವ ಥರ ಅದೇ ಕಲ್ಚರ್ ಅವ್ರಿಗಿದೆ. ಎಕ್ಸ್ಟ್ರೀಮ್ಲಿ ಹೆಲ್ತಿ, ಮೆಂಟಲಿ, ಫಿಸಿಕಲಿ, ಸೋಷಿಯಲಿ, ಸೆಕ್ಷುಯಲಿ, ಸ್ಪಿರಿಚುವಲಿ. ಅದನ್ನು ಬ್ಲೂ ಝೋನ್ ಅಂತ ಕರೆಯೋಂಥದ್ದು. ನೀವು ಟೊಮೆಟೊ ಹೇಳಿದ್ದಕ್ಕೆ ಅಲ್ಲಿ ತಂದು ಅಲ್ಲೇ ತಿನ್ನೋದು ಹೇಗಿದೆ, ಆ ಲೈಕೋಪಿನ್, ವಿಟಮಿನ್ಗಳು, ಸಿ ಎಲ್ಲ ಎಷ್ಟು ಚೆನ್ನಾಗಿ ನಮ್ಗೆ ಹೋಗುತ್ತೆ. ನೀವು 1 ತಿಂಗಳಿಂದ ಅಂದರೆ ಏನೂ ಇರೋದಿಲ್ಲ, ಅದು ನಥಿಂಗ್, ನೋ ನ್ಯೂಟ್ರಿಷನ್ ಅಟ್ ಆಲ್. ಈ ಬ್ಲೂ ಝೋನ್ ಏರಿಯಾ ಅಲ್ಲಿ ಆ ವಾಟರ್ ಸೋರ್ಸಸ್ನು ಡಸ್ ಇಟ್ ಮ್ಯಾಟರ್ ಮೇಡಮ್? ಅಲ್ಲ, ವಾಟರ್ ಸೋರ್ಸ್ ಅಂದರೆ ಪೊಲ್ಯೂಷನ್ನೇ ಇಲ್ಲ ಅಲ್ಲಿ, ಪ್ಲಾಸ್ಟಿಕ್ ಇಲ್ಲ, ಏನು ಎಂಥದ್ದು ಇಲ್ಲ. ಎವ್ರಿಥಿಂಗ್ ಇಸ್ ನ್ಯಾಚುರಲ್. ನ್ಯಾಚುರಲ್ ಅಂದರೆ ನ್ಯಾಚುರಲ್ಲೇ ಅದು. ಅವಾಗ ನ್ಯಾಚುರಲ್ ಆಗಿ ಪೊಲ್ಯೂಷನ್ ಇರಲ್ಲ, ನಾಯ್ಸ್ ಪೊಲ್ಯೂಷನ್ ಇಲ್ಲ, ಏರ್ ಪೊಲ್ಯೂಷನ್ ಇಲ್ಲ, ವಾಟರ್ ಪೊಲ್ಯೂಷನ್ ಇಲ್ಲ, ಏನೂ ಇಲ್ಲ. ಹಳೆಯ ಕಾಲದ್ದು ಅಂತಂತೀವಲ್ಲ ಆ ಥರದ ಜೀವನ ಅವ್ರಿಗೆ. ಹ್ಯಾಪಿಯಾಗಿದ್ದಾರೆ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು. ನಮ್ಮ ಬಗ್ಗೆ ಮಾತಾಡೋಣ. ಸಿಟಿಯಲ್ಲಿ ಇದ್ದೀವಿ ನಾವು. ಈಗ ಮ್ಯಾಕ್ಸಿಮಮ್ ನೋಡಿದ್ರೆಲ್ಲ ಬಿಸ್ಲರಿ ಕ್ಯಾನ್ಸು, ಇಲ್ಲಾಂದರೆ ಫಿಲ್ಟರ್ಡ್ ವಾಟರು. ಬಟ್ ಕೆಳಗೆ ನೋಡಿದ್ರೂ ಪೈಪ್ಸಲ್ಲಿ ನೀರು ಬರುತ್ತೆ. ನಾನು ಸ್ವಲ್ಪ ಸ್ಪಿರಿಚುವಲ್ ಆಗಿ ನಾನು ಅನಲೈಸ್ ಮಾಡ್ತಾ ಇದ್ರೆ ವಾಟರ್ ಕ್ಯಾರೀಸ್ ಎಮೋಷನ್ಸ್ ಅಂತಾರೆ. ಹೌದು, ಎಮೋಷನ್ ಅದು ಇಲ್ಲಿಂದ ಪೈಪ್ಸಿಂದ ಬರ್ತಾ ಊರಿಂದ ಎಲ್ಲ ಎಮೋಷನ್ ತರ್ಕೊಂಡು ಬಂದು ನಮ್ಮ ಟ್ಯಾಪಲ್ಲಿ ಬರುತ್ತೆ ಅಲ್ವಾ. ಸೊ ಇದು ವಾಟರ್ ಹೆಂಗೆ ನಮಗೆ ಎಫೆಕ್ಟ್ ಆಗುತ್ತೆ? ಖಂಡಿತ ಆಗುತ್ತೆ. ಈಗ ಇನ್ಫರ್ಟಿಲಿಟಿ ರಿಲೇಟೆಡ್ ಅದನ್ನು ನಾನು ಮಾಡ್ತೀನಿ. ಯಾವ ಥರ ಅಂದರೆ, ಈಗ ನೀವು ಹೇಳಿದ್ರಿ ಈಗ ಪ್ಲಾಸ್ಟಿಕ್, ಬಿಸ್ಲರಿ ಇದರಲ್ಲಿ ಅಂತ. ಸೈಂಟಿಫಿಕ್ಕಾಗಿ ನಾವು ನೋಡೋದಾದರೆ ಅದು ಬಂಜೆತನ, ಮೇಲ್ ಫೀಮೇಲ್ ಇಬ್ರಿಗೂ ತೊಂದರೆ ಮಾಡ್ತಾ ಇದೆ. ಅದು ಬಂಜೆತನ ಏನಕ್ಕೆ ಅಂತಂದರೆ, ಪ್ಲಾಸ್ಟಿಕ್ನ ನೀವು ತಯಾರು ಮಾಡಬೇಕಾದ್ರೆ ಒಂದಷ್ಟು ರಾಸಾಯನಿಕಗಳನ್ನು ಬಳಕೆ ಮಾಡಿರ್ತಾರೆ. ಬಿಸ್ಫಿನಾಲ್, SAF ಅಂತ 3 ಇದೆ ಬಿಸ್ಫಿನಾಲ್ದು ಫ್ಯಾಮಿಲಿ. ಅದು ಬಿಸ್ಫಿನಾಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಒಂದು ಕೆಮಿಕಲ್ ಅದರಲ್ಲಿ ಇರೋಂಥದ್ದು. ಥ್ಯಾಲೇಟ್ಸ್, ಡಯಾಕ್ಸಿನು, ಅದು ಡ್ಯೂರಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಇದಿದೆಯಲ್ಲ ಅದಕ್ಕೆ ಥ್ಯಾಲೇಟ್ಸ್, ಡಯಾಕ್ಸಿನ್, ಬಿಸ್ಫಿನಾಲ್ ಇವುಗಳನ್ನು ಪ್ಲಾಸ್ಟಿಕ್ ಬಳಕೆಯಲ್ಲಿ ಇದು ಮಾಡ್ತಾರೆ. ಆಮೇಲೆ ಅವು ಯಾವ ಥರ ಆ್ಯಕ್ಟ್ ಮಾಡುತ್ತೆ ದೇಹದ ಒಳಗಡೆ ಹೋದಾಗ ಎಸ್ಟ್ರೋಜನ್ ಥರ ಆ್ಯಕ್ಟ್ ಮಾಡುತ್ತದು. ಅದನ್ನು ನಾವು ಝೀನೋ ಎಸ್ಟ್ರೋಜನ್ ಅಂತ ಕರಿತೀವಿ. ಝೀನೋ ಎಸ್ಟ್ರೋಜನ್ ಅಂದರೆ ದೇ ಆರ್ ಆರ್ಟಿಫಿಷಿಯಲ್ ಎಸ್ಟ್ರೋಜನ್ ಥರ. ಎಸ್ಟ್ರೋಜನ್ ಅನ್ನೋದು ಫೀಮೇಲ್ ಹಾರ್ಮೋನ್. ಅದು ಮೇಲ್ ಬಾಡಿಗೆ ಹೋದಾಗ ಅದೇನಾಗುತ್ತೆ, ಒಂದು ಆರ್ಟಿಫಿಷಿಯಲ್ ಎಸ್ಟ್ರೋಜನ್ ಥರ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಕೆಲಸ ಮಾಡಿದಾಗ ಏನಾಗುತ್ತೆ, ಮೋರ್ ಆಫ್ ಫೆಮಿನೈಸೇಷನ್, ಮೋರ್ ಆಫ್ ಇನ್ಫರ್ಟಿಲಿಟಿ ಬರುತ್ತೆ. ಜಾಸ್ತಿ ಎಷ್ಟು ಎಕ್ಸ್ಪೋಸ್ ಆಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರೋದು.
ಎಷ್ಟರ ಮಟ್ಟಿಗೆ ನೀವು ಅದಕ್ಕೋಸ್ಕರನೇ ತಾಮ್ರದಲ್ಲಿ ಇಟ್ಕೊಂಡು ನೀರು ಕುಡಿತಾ ಇರೋದು, ಮಣ್ಣಿನ ಮಡಕೆ, ಬೇರೆ ಏನು ಬೇಡ, ಗಾಜಿನ ಲೋಟದಲ್ಲಿ ಇಟ್ಕೋಬೋದು, ಅಥವಾ ಸ್ಟೀಲ್ ಈಗೆಲ್ಲ ಬರುತ್ತೆ ನೋಡಿ ಫ್ಲಾಸ್ಕ್ಗಳು, ಅದರಲ್ಲಿ ಇಟ್ಕೋಬೋದು. ಆ ಥರ ನೀವು ಹೇಳಿದ್ರಿ ಎಮೋಷನ್ಸ್ ಅಂತ, ವಾಟರ್ ಆಸ್ ಎ ಎಮೋಷನ್, ಬೇಕಾದಷ್ಟು ಇದ್ರ ಬಗ್ಗೆ ಜಾಪನೀಸ್ ತುಂಬ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಅದರಲ್ಲಿ ವಾಟರ್ನ ನೀವು ಬ್ಲೆಸ್ ಮಾಡಿ ಫ್ರೀಸ್ ಮಾಡಿ ನೀವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ತುಂಬ ಒಳ್ಳೆ ಅದರದ್ದು ಶೇಪ್ಗಳಿರೋ ಅಂಥದ್ದು ಎಮೋಟೋ. ಹೌದು. ಆಮೇಲೆ ನೀವು ಅದಕ್ಕೆ ಒಂದಷ್ಟು ಖರ್ಚು ಮಾಡಿ ಬೈದು ಎಲ್ಲ ಮಾಡಿದಾಗ ಡಿಸ್ಟಾರ್ಟೆಡ್ ಇದು ಅಂತಿರೋದು. ವೆರಿ ಸಿಂಪಲ್ ಇದೇನೆಂದರೆ ಮೊದಲೆಲ್ಲ ನಮ್ಮ ಹಿರಿಯರು ಇದನ್ನೇ ಮಾಡ್ತಾಯಿದ್ದು. ಅವರು ಊಟ ಮಾಡಬೇಕಾದ್ರೂ ಒಂದು ಒಳ್ಳೆ ಎಮೋಷನಿಂದ ಬ್ಲೆಸ್ ಮಾಡಿ, ಈಗ ಊಟ ಹೇಗೆ ಮಾಡ್ತಾಯಿದ್ರು ಮೊದಲು, ಎಲ್ಲ ಕೂತ್ಕೊತಾಯಿದ್ರು, ಬಾಳೆ ಎಲೆ ಹಾಕ್ಕೊಳ್ತಾಯಿದ್ರು. ಆಮೇಲೆ ಎಲ್ಲ ಆಹಾರಗಳನ್ನು ಆದಮೇಲೆ ನಮಸ್ಕಾರ ಮಾಡಿ ಅದನ್ನು ಸ್ವಲ್ಪ ಆ ಕಡೆ ಇಟ್ಟು ದೇವರಿಗೆ ಅರ್ಪಣೆ ಮಾಡಿ ಆ ಊಟ ಮಾಡುವ ಪ್ರಕ್ರಿಯೆ ಇತ್ತಲ್ಲ, ಅದು ಪೂಜೆ ಥರ ಇತ್ತು ಅಲ್ವಾ. ಆಮೇಲೆ ಅನ್ನವನ್ನು ನಾವೇನಂತೀವಿ, ದೇವರು ಅಂತಂತೀವಿ, ಅನ್ನಪೂರ್ಣೇಶ್ವರಿ ಅಂತ ಅಂತೀವಿ. ಆಮೇಲೆ ಅದು ಎಲೆಯಲ್ಲಿ ಬಿಡ ಹಾಗಿಲ್ಲ, ಅಂದರೆ ವೇಸ್ಟ್ ಮಾಡಬಾರ್ದು. ಮತ್ತು ತಿನ್ನಬೇಕಾದ್ರೆ ಒಂದು ಮನಸ್ಥಿತಿ ಯಾವುದು ಅಂತಂದರೆ ಕಂಪ್ಲೀಟ್ ಮೈಂಡ್ಫುಲ್ನೆಸ್ ಅಂತಂತೀವಿ ನೋಡಿ, ಕಂಪ್ಲೀಟ್ ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನ ತಿಂದಾಗ ಏನಾಗುತ್ತೆ, ಇದು ಒಂದು ಸ್ಪಿರಿಚುಯಾಲಿಟಿ ಪ್ರಕಾರ ನಾವು ಅಲ್ಲಿ ಒಂದು ಪಾಸಿಟಿವ್ ವೈಬ್ಸ್ಗಳು ಕೊಟ್ಟವು ಅಂತ. ಸೈಂಟಿಫಿಕ್ಕಾಗಿ ಏನಾಗುತ್ತೆ ಅಂದರೆ, ನಾವು ಕಾನ್ಸಂಟ್ರೇಟ್ ಮಾಡ್ತೀವಲ್ಲ, ಒಂದು ಕಾಮ್ ಆಗುತ್ತೆ ಮೈಂಡು, ಕಾರ್ಟಿಸಲ್ ಲೆವೆಲ್ ಕಮ್ಮಿ ಆಗುತ್ತೆ, ಮೈಂಡು ಕಾಮ್ ಆಗ್ತಾ ಇರುತ್ತೆ. ಅವಾಗೇನಾಗುತ್ತೆ ಅಂದರೆ ಅದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿದಾಗ ನಮ್ಮ ಡೈಜೆಸ್ಟಿವ್ ಎನ್ಸೈಮ್ ರಿಲೀಸ್ ಆಗುತ್ತೆ. ಆಮೇಲೆ ನಮ್ಮ ದೇಹದ ಒಳಗಡೆ ಆಹಾರ ಹೊಟ್ಟೆ ಒಳಗಡೆ ಹೋಗಿ 15ರಿಂದ 20 ನಿಮಿಷ ಆದ ಮೇಲೆ ನಮಗೆ ಹೈಪೋಥಲಾಮಸ್ಗೆ ಸಿಗ್ನಲ್ ಹೋಗೋದು. ಹೈಪೋಥಲಾಮಸ್ಗೆ ಸಿಗ್ನಲ್ ಹೋಗಿ ಹೊಟ್ಟೆ ತುಂಬಿದೆ ಅದೆಲ್ಲ ಸಿಗ್ನಲ್ ಕೊಡೋದು 15 to 20 ಮಿನಿಟ್ಸ್ ಆಗಬೇಕು. ಈಗ ನಾವೇನು ಮಾಡ್ತಾಯಿದ್ದೀವಿ, ಸುಮ್ಮನೆ ತಿಂತಾ ಇರ್ತೀವಿ. ಎಷ್ಟು ತಿಂದಿರ್ತೀವಿ ಅಂದರೆ ಸಿಗ್ನಲ್ ಹೋಗಿ ಅದು ಹೇಳೋದಕ್ಕವರೆಗೆ ನಾವು ಎಷ್ಟು ತಿನ್ನಬೇಕೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ತಿನ್ಬಿಟ್ಟಿರ್ತೀವಿ. ಸಿಗ್ನಲ್ ಹೋಗಿರಲ್ಲ, ಇನ್ನೂ ಆ ಸಿಗ್ನಲ್ ಹೋಗಿ ಹೇಳುತ್ತದೋ ಸಾಕು ಅಂತ. ಆ ಸಿಗ್ನಲ್ ಹೋಗಿ ಬರೋಷ್ಟರಲ್ಲಿ ಒಂದು 10 ಟೈಮ್ಸ್ ಜಾಸ್ತಿ ತಿಂದಿರ್ತೀವಿ, ಒಬಿಸಿಟಿ ಬರುತ್ತೆ. ಅದು ಮೈಂಡ್ಫುಲ್ನೆಸ್, ಇಟ್ ಈಸ್ ನಥಿಂಗ್ ಬಟ್ ಎ ಮೆಡಿಟೇಷನ್. ಊಟ ಮಾಡೋದು ಒಂದು ಮೆಡಿಟೇಷನ್ನೇ ಅಲ್ವಾ. ಗಮನ ಕೊಟ್ಟು ಊಟ ಮಾಡೋದು, ಸಮಾಧಾನದಿಂದ ಕೂತ್ಕೊಂಡು ನೀರು ಕುಡಿಯೋದು. ನೀರನ್ನ ಸಮಾಧಾನದಿಂದ ಕೂತ್ಕೊಂಡು ಯಾರು ಕುಡಿದಿರೋದು ನೋಡಿದ್ದೀರಾ, ಅಥವಾ ಊಟ ಮಾಡಿರೋದು ನೋಡಿದ್ದೀರಾ? ಇದೆಲ್ಲ ಏನಾಗುತ್ತೆ ಅಂದರೆ ಫೈನಲಿ ಇಂಟರ್ನ್ ನೀವು ಹೇಳಿದಾಗೆ ಲಾಟ್ ಆಫ್ ಎಮೋಷನ್. ಈಗ ನೋಡಿ, ಎಮೋಷನ್ ಬಗ್ಗೆನೇ ಮಾತಾಡೋದಾದರೆ, ಟಿ ವಿ ನೋಡ್ತಾ ಊಟ ಮಾಡ್ತಾ ಇದ್ದೀರಾ ನೀವು, ಅಲ್ಲಿ ಒಂದು ಕ್ರೈಮ್ ಸೀನ್ ಬಂತು. ನೀವು ಕ್ರೈಮ್ ಸೀನ್ ನೋಡ್ಬೇಕಾದ್ರೆ ನಿಮ್ಮ ಮೆದುಳು ಯಾವ ಥರ ಕೆಲಸ ಮಾಡ್ತಾ ಇರುತ್ತೆ, ಕಾರ್ಟಿಸಾಲ್ ರಿಲೀಸ್ ಆಗ್ತಾಯಿದೆ. ಊಟ ಮಾಡುವ ಸಂದರ್ಭದಲ್ಲಿ ಕಾರ್ಟಿಸಾಲ್ ರಿಲೀಸ್ ಆದರೆ ಎರಡು ಆಪೋಸಿಟ್, ಅದು ಆಗಬಾರ್ದದು. ಮೈಂಡ್ ಕಾಮಾಗಿ ಇದ್ದಾಗ ನೀವು ಊಟ ಮಾಡಬೇಕು. ಆದರೆ ಕಾರ್ಟಿಸಾಲ್ ಜಾಸ್ತಿ ಆದಾಗ ನೀವು ಊಟ ಮಾಡಿದ್ರೆ ಏನಾಗುತ್ತೆ, ಊಟ ಆಹಾರ ಅಮೃತ ಆಗಿ ನಮ್ಮ ದೇಹ ಕಾಪಾಡೋದು ಅದೇ ಟಾಕ್ಸಿನ್ ಥರ ಆಗೋಗುತ್ತೆ. ಅಂದರೆ ಇಂಡೈಜೆಷನು, ಡೈಜೆಸ್ಟ್ ಆಗಿರೋದಿಲ್ಲ, ಎನ್ಸೈಮ್ಗಳು ಬಿಡುಗಡೆ ಆಗಿರೋದಿಲ್ಲ, ತಿಂದಿರೋದು ಅನುಭವ. ಲೆಪ್ಟಿನ್, ಗ್ರೆಲಿನ್ ಅಂತ 2 ಹಾರ್ಮೋನ್ ಇದೆ. ಲೆಪ್ಟಿನ್ ಅನ್ನೋದು ಒಂದು ಸ್ಯಾಟಿಟಿ ಹಾರ್ಮೋನು, ಗ್ರೆಲಿನು ನಮಗೆ ಹಸಿವು ಹಂಗರ್ ಹಾರ್ಮೋನು. ಗ್ರೆಲಿನ್ ಹಂಗರ್ ಹಾರ್ಮೋನು, ಲೆಪ್ಟಿನ್ ಸ್ಯಾಟಿಟಿ ಹಾರ್ಮೋನು, ಎರಡು ಸರಿಯಾಗಿ ಕೆಲಸ ಮಾಡೋಲ್ಲ. ಇತ್ತೀಚೆಗೆ ಎಲ್ಲ ಪ್ರಾಬ್ಲಮ್ ಶುರುವಾಗಿರೋದು, ಈಗ ನಿಮ್ಮ ಹತ್ರ ಬರೋ ಅಂಥ ಎಲ್ಲ ಜನದ ಪ್ರಾಬ್ಲಮ್ ಕೇಳ್ತಾ ಬಂದರೆ ಊಟದಿನ್ನೂ ಸರಿ ಮಾಡಲ್ಲ, ಲೈಫ್ ಸ್ಟೈಲಲ್ಲಿ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ ಅಲ್ಲಿ ತೊಂದರೆಗಳು ಮಾಡ್ಕೊಂಡು ಬದಲಾವಣೆಗಳು ಮಾಡ್ಕೊಂಡಿರೋದ್ರಿಂದನೇ. ಇಲ್ಲ ಅಂದರೆ ಟಿ ವಿ ನೋಡಿದವರು ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾರೆ. ಥಿಯೇಟರ್ಸ್ ಅಲ್ಲಿ ನೋಡಿದ್ರೆ ಎಲ್ಲ ಕತ್ತಲ್ ಮಾಡ್ಕೊಂಡು ಅದು ಏನು ತಿಂತಾ ಇದ್ರು ಗೊತ್ತಿಲ್ಲ. ಒಂದು ಅದೆಷ್ಟು ಅಂದರೆ ಆ ಒಂದೊಂದು ಬಕೆಟ್ ಇರುತ್ತೆ, ಪಾಪ್ಕಾರ್ನ 100 ಜನ ಕೊಡ್ಬೋದು, ಅಂಥದ್ದು ಒಬ್ಬರೇ ತಿಂತಾರೆ. ಅದರಲ್ಲಿ ಏನಿರುತ್ತೆ, ಈ ಕಾರ್ಬೋ ಅದು, ಅದ್ರ ಜೊತೆಗೆ ಹೈ ಕ್ಯಾಲರಿ. ನೀವು ಕೂತ್ಕೊಂಡು ಅದನ್ನು ತಿನ್ನೋಷ್ಟರಲ್ಲಿ ಏನಾಗುತ್ತೆ, ಒಂದಷ್ಟು ಎಲ್ಲ ಮೂವಿ ಹೈಲಿ ವೈಲೆನ್ಸ್ ಇರೋಂಥದ್ದು ಅದನ್ನು ನೋಡ್ತಾ ಇದ್ದೀರಾ. ನಿಮ್ಗೇನಾಗ್ತಾ ಇದೆ ಅಂದರೆ ಡೊಪಮೈನು ಎಕ್ಸಾಸ್ಟ್ ಆಗ್ತಾಯಿದೆ ನೋಡಿ. ಅದ್ರ ಜೊತೆ ಕಾರ್ಟಿಸಾಲ್ ಜಾಸ್ತಿ ಆಗ್ತಿದೆ, ಕಾರ್ಬೋಹೈಡ್ರೇಟು, ಅದ್ರ ಜೊತೆ ಶುಗರಿ ಇದು ಕೋಕು. ನಿಮ್ಮನ್ನು ಹಾಳು ಮಾಡೋಕ್ಕೆ ಇದಕ್ಕಿನ್ನ ಇನ್ನೇನು ಬೇಕು, ಇದಕ್ಕಿನ್ನ ಇನ್ಯಾವುದು ಬೇಡ. ದುಡ್ಡು ಕೊಟ್ಟು ಹಾಳು ಮಾಡ್ಕೊಳ್ಳೋ ಅಂಥದ್ದು. ಆದರೆ ನಾನು ಎಂಟರ್ಟೈನ್ಮೆಂಟ್ ಬೇಡ ಅಂತ ಅನ್ನಲ್ಲ, ಎಂಟರ್ಟೈನ್ಮೆಂಟು ಬೇಕು. ಒಳ್ಳೆ ಕಂಟೆಂಟು ಒಳ್ಳೆ ಇರೋದನ್ನು ನೋಡಿ ಅದರಿಂದ ಕಲಿಯೋಂಥದ್ದು ಬೇಕಾದಷ್ಟಿದೆ. ನಮಗೊಂದು ಮೆಸೇಜ್ ಸಿಗಬೇಕು. ನಾನು ಸಾಮಾನ್ಯವಾಗಿ ಯಾವುದನ್ನೇ ನೋಡಲಿ, ನಾನು ನೋಡ್ತೀನಿ ಮೂವಿಗಳು, ಆದರೆ ಒಂದು ಮೆಸೇಜ್ ಬೇಕು ನನಗೆ. ಫೈನಲಿ ಅಟ್ ದ ಎಂಡ್ ಆಫ್ ದ ಡೇ ನಾನು ಹೊರಗೆ ಬರಬೇಕಾದ್ರೆ ನನಗೊಂದು ಮೆಸೇಜ್ ಸಿಗಬೇಕು, ನನ್ನ ಬದುಕಿಗೆ ಏನೋ ಒಂದು ಚೇಂಜ್ ಮಾಡ್ಕೊಳ್ಳೋಕ್ಕೆ, ಅಥವಾ ನನ್ನ
ನನ್ನ ಜೀವನನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಆ ಮೆಸೇಜ್ ಇತ್ತು ಅಂತಂದರೆ. ಅಲ್ಲ, ಇದು ನಾನು ಕೇಳ್ತೀನಿ ಎಲ್ಲರೂ. ನಾವು ಮೂವಿ ಆದಮೇಲೆ ಏನು ಕಲ್ದಿದ್ದೀರಿ ಅಂತ. ಕಲಿಯೋಕೆ ಏನಿದೆ ನೋಡಿದ್ವಿ ಎಂಜಾಯ್ ಮಾಡಿದ್ವಿ, ಓಕೆ, ಬಟ್ ವಾಟ್ ಇಸ್ ದ ಮೆಸೇಜ್ ಯು ಗಾಟ್ ಅಂತ ಕೇಳ್ತೀವಿ. ಹೌದು, ಮೆಸೇಜ್ ಇರಬೇಕು. ಕೆಲವು ಸಲ ಒಳ್ಳೆ ಎಂಟರ್ಟೈನ್ಮೆಂಟು, ನಿಮಗೆ ಮನಸ್ಫೂರ್ತಿ ನಗುವಂಥದ್ದು ಇರುತ್ತೆ, ಕೆಲವು ಚೆನ್ನಾಗಿರುತ್ತದು, ಒಂಥರ ಪ್ಲೆಸೆಂಟ್ ಆಗಿ ಇರೋಂಥದ್ದು. ಹಾಗಾಗಿ ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನು ನಾವು ಮಾಡೋದು ಹೊರತು ಎಲ್ಲ ಕಾಯಿಲೆ ಬರುತ್ತೆ. ಇನ್ಫರ್ಟಿಲಿಟಿ ಒಂದೇ ಅಂತಲ್ಲ. ಇದು ನೋಡಿ, ಈ ಪ್ಲಾಸ್ಟಿಕ್ ಏನಾಗುತ್ತೆ, ಎಸ್ಟ್ರೋಜನ್ ಥರ ಇದು ಮಾಡಿ ಅದು ಎಸ್ಟ್ರೋಜನ್ನ ಜಾಸ್ತಿ ಮಾಡೋದ್ರಿಂದ ಪುರುಷರಿಗೆ ಬಂಜೆತನ ಬರ್ತಾ ಇದೆ. ಅದು ಅಂದರೆ ಮೇಡಮ್, ಈಗ ಪ್ಲಾಸ್ಟಿಕ್ ಬಾಟಲ್ ಇದೆ, ನಾವೆಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಕ್ಯಾರಿ ಮಾಡೋಕ್ಕಾಗಲ್ಲ, ಒಂದು ಬಾಟಲ್ ತಗೊಳ್ತೀವಿ ಅಂದರೆ ಆ ನೀರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಇರುತ್ತಾ? ಮೈಕ್ರೋ ಪ್ಲಾಸ್ಟಿಕ್ ನೋಡಿ, ಕುಡಿತಾ ಇದೀವ? ಖಂಡಿತವಾಗ್ಲೂ. ಏನಕ್ಕೆ ಅಂದರೆ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರೆ ನಾನು ಹೇಳಬೇಕಿತ್ತು ಅದು. ಈಗ ಒಂದು ಬಿಸ್ಲರಿ ಅಂತ ಭಾರತದಲ್ಲಿ ಇರೋ ಬಿಸ್ಲರಿ ಅಥವಾ ಯಾವುದೇ ಆಗಲಿ ನೀವು ತಗೊಂಡ್ರೆ, ಯಾವುದೇ ತಗೊಂಡ್ಲಿ, ಮೋರ್ ದೆನ್ 2000 ಮೈಕ್ರೋ ಪ್ಲಾಸ್ಟಿಕ್ ಒಂದು ಬಾಟ್ಲಲ್ಲಿ ಇದೆ. ಅಮೆರಿಕದಲ್ಲಿ 200 ಇದೆ ಅಂತಾರೆ. ಅಮೆರಿಕದಲ್ಲಿ 200 ಇದ್ದರೆ ಇಲ್ಲಿ ಇನ್ನೊಂದು 0 ಎಕ್ಸ್ಟ್ರಾ ಹಾಕೊಂಬಿಟ್ಟಿದ್ದೀವಿ, 1 or 2 ಹಾಕೋಬೋದು. ಮೈಕ್ರೋ ನ್ಯಾನೋ ಪ್ಲಾಸ್ಟಿಕ್ ಕಣ್ಣು ಕಾಣೋದಿಲ್ಲ. ಆಮೇಲೆ ಪ್ಲಾಸ್ಟಿಕ್ಕು ಬಯೋಡಿಗ್ರೇಡಬಲ್ ಅಲ್ಲ. ಪ್ಲಾಸ್ಟಿಕ್ ಏನಾಗುತ್ತೆ, ಫೈನಲಿ ಅದು ಆಗಿ ಸಣ್ಣ 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 ಫ್ರಿಕ್ಷನು ಇದರಿಂದ ಏನಾಗುತ್ತೆ, ಸಣ್ಣ ಸಣ್ಣ ಚೂರುಗಳಾಗುತ್ತೆ. ಅದು ಮೈಕ್ರೋ ಮತ್ತು ನ್ಯಾನೋ ಪ್ಲಾಸ್ಟಿಕ್. ನ್ಯಾನೋ ಇನ್ನೂ ಸಣ್ಣದದು. ದೇಹಕ್ಕೆ ಒಳಗಡೆ ಹೋದಾಗ ಫಿಲ್ಟ್ರೇಷನ್ ಸಿಸ್ಟಮ್ಮು ಎಸ್ಕೇಪ್ ಆಗುತ್ತದು. ಈಗ ನಮ್ಮ ಕಿಡ್ನಿ ಫಿಲ್ಟರ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಅದಕ್ಕಿಂತ ಸಣ್ಣದದು. ಓಕೆ, ಅದೇನಾಗುತ್ತೆ, ನಿಮ್ಮ ಸರ್ಕ್ಯುಲೇಷನಲ್ಲೇ ಇರುತ್ತೆ. ಸರ್ಕ್ಯುಲೇಷನಲ್ಲೇ ಇರುತ್ತೆ. ತಾಯಿಯ ಹಾಲಿನಲ್ಲಿ ಮಗುವಿಗೆ ತಾಯಿ ಫೀಡ್ ಮಾಡುತ್ತೆ, ಹಾಲಿನಲ್ಲಿ ಮೈಕ್ರೋ ಪ್ಲಾಸ್ಟಿಕ್, ನ್ಯಾನೋ ಪ್ಲಾಸ್ಟಿಕ್ ಇದೆ, ಹಾಲಿನಲ್ಲಿದೆ, ಸರ್ಕ್ಯುಲೇಷನಲ್ಲಿ ಇರುತ್ತೆ. ನಂದು ಒಂದು ಪ್ರಾಜೆಕ್ಟ್ ಇದೆ, ಈಗ ಒಂದು ಮಾಡ್ತಾ ಇದ್ದೀವಿ ಮೈಕ್ರೋ ಪ್ಲಾಸ್ಟಿಕ್ ರಿಲೇಟೆಡೇ. ಜಯದೇವ ಇದೆಯಲ್ಲ, ಅದು ಕಾರ್ಡಿಯಾಲಜಿ ಇನ್ಸ್ಟಿಟ್ಯೂಟ್ ಮೈಸೂರಲ್ಲಿ, ಅವ್ರ ಜೊತೆ ಅಸೋಸಿಯೇಟ್ ಆಗಿ ಮಾಡ್ತಾಯಿದ್ದೀವಿ. ನಮ್ಮದು ಏನು ಅಂತಂದರೆ ವಾದ, ಈಗ ಬ್ಲಾಕ್ಸ್ ಆಗ್ತಾ ಇದೆಯಲ್ಲ ತುಂಬ, ಅದಕ್ಕೆ ಕಾರಣ ಬರೀ ಕೊಲೆಸ್ಟ್ರಾಲ್ ಅಲ್ಲ, ಮೈಕ್ರೋ ಮತ್ತು ನ್ಯಾನೋ ಪ್ಲಾಸ್ಟಿಕ್. ಇದು ಸರ್ಕ್ಯುಲೇಷನಲ್ಲಿ ಇರುತ್ತೆ. ಇದು ಹಾರ್ಟ್ ಆ ಒಂದು ನಮ್ಮ ಬ್ಲಡ್ ಕೆಪಿಲರಿ ಒಳಗಡೆ ಹೋಗಿರುತ್ತಲ್ಲ, ಇದರ ಮೇಲೆ ಈ ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಗಳು ಒಂದೇ ಒಂದು ಲೇಯರ್ ಡೆಪಾಸಿಟ್ ಆಗೋಕ್ಕೆ ಇದು ಒಂದು ಬೇಸ್ ಥರ ಇದು ಅಟ್ಯಾಚ್ ಆಗಿರುತ್ತಲ್ಲ, ಇದ್ರ ಮೇಲೆ ಈಗ ಒಂದು ಪರ್ಲ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅಲ್ಲಿ, ಲೇಯರ್ ಬೈ ಲೇಯರ್ ಸೆಕ್ರಿಷನ್ ಆಗುತ್ತಲ್ವಾ ಆ ಮೊಲಾಸ್ಕಂದು, ಆ ಥರ ಆಗಿ ಬ್ಲಾಕ್ಗಳು. ಏನಕ್ಕೆ ಎಲ್ಲರಿಗೂ, ಯಂಗ್ಸ್ಟರ್ಸ್ಗೂ ಬ್ಲಾಕ್ ಅಂತೆ, ವಯಸ್ಸಾದವ್ರಿಗೂ. ಹೇಗೆ ಸಾಧ್ಯ? ಅಷ್ಟೊಂದು ಕೊಲೆಸ್ಟ್ರಾಲು ಇರೋಂಥ ತಿಂತೀವ? ಇಲ್ಲ. ನಾವು ಹಾಗೆ ನೋಡಿದ್ರೆ ಅಷ್ಟು ನಾವು ತಿಂತಾ ಇಲ್ಲ. ಹಾಗಾದರೆ ಯಾಕೆ ಅಷ್ಟೊಂದು ಬ್ಲಾಕ್ಸ್ ಅಂತಂದರೆ ಇದೆಲ್ಲ ಕಾರಣಗಳಿದೆ. ಮುಖ್ಯವಾಗಿ ನಮ್ಮ ಆರೋಗ್ಯ ಹಾಳಾಗೋದಕ್ಕೆ ನಮ್ಮ ಪರಿಸರನ ಹಾಳು ಮಾಡ್ತಾ ಇದ್ದೀವಲ್ಲ ನಾವು. ಇದೇನಂದರೆ ಮುಂದೊಂದು ದಿನ ನಮಗೆ ರಿವರ್ಸ್ ಹೊಡೆಯುತ್ತದು, ಈಗಲೇ ಆಗ್ತಾ ಇದೆ. ನೆಕ್ಸ್ಟ್ ಜನರೇಷನ್ಗೆ ಪರಿಸರನ ಕಾಪಾಡ್ಕೊಳ್ಳೋದು, ಅದ್ರ ಬಗ್ಗೆ ಅರಿವು ಕೊಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಮ್ಯಾಕ್ಸಿಮಮ್ ಡ್ಯಾಮೇಜು ನಮಗೆ ಆಗುವಂಥ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಆಕ್ಸಿಡೆಂಟ್ ಏನಾರು ಆಗಿರುತ್ತೆ, ಆವಾಗ ಟೆಸ್ಟಿಕ್ಯುಲರ್ ಟಾರ್ಷನ್ ಅಂತ ಆಗ್ಬಿಟ್ಟಿರುತ್ತೆ ನಮ್ಮ ನರ್ವ್ ಇದ್ರದ್ದು. ಅಂಥ ಸಂದರ್ಭದಲ್ಲಿ ಇನ್ಫರ್ಟಿಲಿಟಿ ಆಗುವ ಸಾಧ್ಯತೆ ಇದೆ. ಏಕೆಂತಂದರೆ ಇದೆಲ್ಲ ಪ್ರಾಸೆಸ್ ಇದೆಯಲ್ಲ, ಎವ್ರಿಥಿಂಗ್ ರಿಲೇಟೆಡ್ ಟು ನರ್ವಸ್ ಸಿಸ್ಟಮ್. ಆವಾಗ ಆ ನರ್ವ್ ಎಂಡಿಂಗು ಡ್ಯಾಮೇಜ್ ಆದಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ಬೋದು, ಅದು ತೊಂದರೆಗಳು ಆಗುವಂತಹ ಸಾಧ್ಯತೆ ಇದೆ. ಆಮೇಲೆ ಸ್ಮೋಕಿಂಗ್, ಆಮೇಲೆ ಆಲ್ಕೋಹಾಲ್, ಡ್ರಗ್ ಅಡಿಕ್ಷನು, ಇವು ಸಹ ಇನ್ಫರ್ಟಿಲಿಟಿ ಉಂಟು ಮಾಡುತ್ತೆ. ಬೆಸ್ಟ್ ಪೇಪರ್ಸ್ಗಳಿದೆ ಇದ್ರ ಮೇಲೆ. ಏನಂದರೆ ಸ್ಮೋಕರ್ಸ್ಗೆ ಯಾವ ರೀತಿ ಸ್ಪರ್ಮ್ ಕೌಂಟು ಡೌನ್ ಆಗುತ್ತೆ. ಆಲ್ಕೋಹಾಲ್ ಏನಕ್ಕೆ ಅಂದರೆ ಸ್ಮೋಕಿಂಗ್, ಒಂದು ಸಿಗರೇಟಲ್ಲಿ ಸುಮಾರು 7,000 ಇದಿದೆ, ರಾಸಾಯನಿಕಗಳಿದೆ, ಟಾಕ್ಸಿನ್. ಒಂದು ಸಿಗರೇಟಲ್ಲಿ ಬೇಕಾದ್ರೆ ಯಾರು, ಈಗ ನಾನು ಹೇಳೋದು ಎಕ್ಸಾಜರೇಷನ್ ಅಂದರೆ ಸರ್ಚ್ ಮಾಡಿ ನೀವು, ಬೇಕಾದಷ್ಟು ನಿಮಗೆ ಆರ್ಟಿಕಲ್ ಸಿಗುತ್ತೆ. ಅಪ್ರಾಕ್ಸಿಮೇಟ್ಲಿ 7,000 ಟಾಕ್ಸಿನ್ಸ್ ಇದೆ ಅಂತ ಕರೀತಾರೆ. ಯಾವ ಥರ 7,000 ಅಂದರೆ ನೀವು ಹಾಗೆ ನೋಡಿದ್ರೆ ಅಷ್ಟು ಇಲ್ಲ, ಬಟ್ ಏನಾಗುತ್ತೆ, ಅದು ಬರ್ನ್ ಆಗುತ್ತಲ್ಲ, ಬರ್ನ್ ಆದಾಗ ಒಂದು ಟಾಕ್ಸಿನ್ ರಿಲೀಸ್ ಆಗುತ್ತೆ. ಅದು ಇದ್ರ ಜೊತೆ ಪುನಃ ಬೈಂಡ್ ಆಗುತ್ತೆ. ಇಟ್ಸ್ ಅ ಚೈನ್ ರಿಯಾಕ್ಷನ್. ಇದ್ರ ಜೊತೆ ಬೈಂಡ್ ಆಗಿ, ಫಾರ್ ಎಕ್ಸಾಂಪಲು ABCD ಅಂತ 4 ಇದೆ ಅಂತ ಇಟ್ಕೊಳ್ಳಿ. ಎ ಬರ್ನ್ ಆದಾಗ ಅದು ಇನ್ಯಾವುದೋ ಒಂದು ಫ್ಯಾಕ್ಟರ್ನ ಬಿಡುಗಡೆ ಮಾಡುತ್ತೆ. ಅದು B-C ಎಲ್ಲ ಜೊತೆ ಬೈಂಡ್ ಆಗಿ ಇನ್ನೊಂದಷ್ಟು ಆಲ್ ಇದೆಲ್ಲ ಏನು ಅಂತಂದರೆ ಟಾಕ್ಸಿನ್ಸ್. ಇನ್ನೊಂದು ಕ್ವಶನ್ ಬರ್ತಾ ಇದೆ ಮೇಡಮ್, ಇವಾಗ ಪ್ಯಾಸಿವ್ ಸ್ಮೋಕರ್ಸ್ಗೆ ಡೇಂಜರ್ ಜಾಸ್ತಿ ಅಂತಾರೆ. ಈಗ ನಾನು ಸ್ಮೋಕ್ ಮಾಡಿಲ್ಲ, ಹತ್ರ ಎಲ್ಲ ಸ್ಮೋಕ್ ಮಾಡಿದ್ರೆ ನನಗೆ ಡೇಂಜರ್ ಅಲ್ಲ. ಪ್ಯಾಸಿವ್ ಸ್ಮೋಕರ್, ಆ್ಯಕ್ಟಿವ್ ಸ್ಮೋಕರ್ಗೆ ತುಂಬ ಜಾಸ್ತಿ ಡ್ಯಾಮೇಜ್ ಡೈರೆಕ್ಟ್ ಇದಾಗೋದು. ಪ್ಯಾಸಿವ್ ಸ್ಮೋಕರ್ ಪಕ್ಕದಲ್ಲೇ ಇರೋದ್ರಿಂದ ಒಂದು 50 to 70% ಅವ್ರಿಗೂ, ಇವ್ರಿಗೆ 100%, ಇವ್ರಿಗೆ 50%. ಏಕೆಂದರೆ ಡೈರೆಕ್ಟ್ ಇಲ್ಲ, ಆದರೂ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಅದರಲ್ಲಿ ಬೆನ್ಸೋಪೈರಿನ್ ಅಂತ ಇದೆ,
ಮೋಸ್ಟ್ ಡೆಡ್ಲಿ ಕೆಮಿಕಲ್ ಅದು ಇದರಲ್ಲಿರೋದು. ಅದೇನು ಮಾಡುತ್ತೆ ಅಂದರೆ ಡೈರೆಕ್ಟಾಗಿ DNA ಜೊತೆ ಬೈಂಡ್ ಆಗುತ್ತೆ. ಡೈರೆಕ್ಟಾಗಿ ಬೈಂಡ್ ಆಗಿ ಅದೇನು ಮಾಡುತ್ತೆ, ಟ್ಯೂಮರ್ ಸಪ್ರೆಸರ್ ಜೀನ್ಸ್ ಅಂತ ಇದೆ, ಆ ಜೀನ್ಸ್ನ ಇನ್ಯಾಕ್ಟಿವೇಟ್ ಮಾಡಿಬಿಡುತ್ತೆ. ಆಮೇಲೆ ಕೆಲವೊಂದು ಪಾತ್ವೆಗಳಿದೆ, ನಾನು ಹೇಳಿದೆ ದೇಹದ ಒಳಗಡೆ 3000ಕ್ಕೂ ಹೆಚ್ಚು ಪಾತ್ವೆಗಳಿದೆ, ರಾಸಾಯನಿಕ ಪಾತ್ವೆಗಳು. ಆ ಪಾತ್ವೆಗಳಿಗೆ ಇನಿಬಿಟ್ ಮಾಡೋದ್ರಿಂದ ನಾರ್ಮಲ್ ಆಗಿರುವ ಜೀವಕೋಶಗಳು ಕ್ಯಾನ್ಸರ್ ಜೀವಕೋಶಗಳಾಗೋದಕ್ಕೆ, ಅದಕ್ಕೋಸ್ಕರನೇ ಇಷ್ಟೊಂದು ಕ್ಯಾನ್ಸರ್ ಇನ್ಸಿಡೆನ್ಸ್ ಎಷ್ಟಿದೆ ನೋಡಿ. ಯಾರು ಈಗ ನೋಡಿ, ಯಾರು ಏಜ್ ಆಗ್ತಾ ಇದೆ ಡೆತ್ ಏನೋ ಕ್ಯಾನ್ಸರ್ ಅಂತಾರೆ. ಆಮೇಲೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್, ತುಂಬ ಜಾಸ್ತಿ ಅದು. ಜನಸಾಮಾನ್ಯರು ಅಂದ್ರೆ ಕಷ್ಟ ಇದೆ ಅದು ಅಲ್ವಾ. ಹಾಗಾಗಿ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಈ ಥರ ಆಲ್ಕೋಹಾಲ್ ದೇಹದ ಒಳಗಡೆ ಹೋಗಿ, ಅದು ದೇಹ ಎಷ್ಟು ಅದ್ಭುತ ಅಂದರೆ ನಿಜವಾಗ್ಲೂ ಭಗವಂತನ ಅದೊಂದು ಯೂನಿವರ್ಸ್ದು ಅದ್ಭುತ ಇದು ಅಂದರೆ ದೇಹ ಎಲ್ಲ ವಿಷಯಗಳನ್ನು ಅದನ್ನು ಟ್ರೈ ಮಾಡುತ್ತೆ ಡಿಟಾಕ್ಸಿಫೈ ಮಾಡೋದಕ್ಕೆ, ಮ್ಯಾಕ್ಸಿಮಮ್ ಮಾಡುತ್ತೆ. ಎಲ್ಲಿವರೆಗೆ ಅಂತಂದರೆ ಮ್ಯಾಕ್ಸಿಮಮ್ ಟು ದ ಕೋರ್. ಅದಾದಮೇಲೂ ಇಲ್ಲ ಅಂದರೆ ಕಾಯಿಲೆ ಬರುತ್ತೆ. ಸೊ ಅಲ್ಲಿ ಏನು ದೇಹದ ಒಳಗಡೆ ವಿಷ ಹೋಗುತ್ತೆ ಅದನ್ನು ಡಿಟಾಕ್ಸಿಫೈ ಮಾಡುವಂಥದ್ದು ಬೇಕಾದಷ್ಟಿದೆ. ಹಾಗಾಗಿ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಬಿಡುಗಡೆ ಆಗುತ್ತೆ, ಅದು ಹಿಮೋಗ್ಲೋಬಿನ್ ಜೊತೆ ಸೇರ್ಕೊಂಡು ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಕಮ್ಮಿ ಆಯಿತು. ನಮ್ಮ ದೇಹಕ್ಕೆ ಆಕ್ಸಿಜನ್ ಎಲ್ಲ ಕಡೆ ಬೇಕಲ್ಲ, ಎಲ್ಲ ಕಡಿಮೆ ಆಯಿತು. ಅದಕ್ಕೆ ನೋಡಿ ಸ್ಮೋಕ್ ಮಾಡೋರಿಗೆ ಲಿಪ್ಸ್ ಎಲ್ಲ ಡಾರ್ಕ್ ಇರುತ್ತೆ, ಕಣ್ಣ ಹತ್ರ ಸರ್ಕಲ್ ಎಲ್ಲ ಇರುತ್ತೆ. ಏನಕ್ಕೆ ಅಂದರೆ ಅದು ತೋರಿಸೋದು ಆಕ್ಸಿಜನ್ ಕಮ್ಮಿ ಇದೆ, ಹೈಪಾಕ್ಸಿಯಾ, ನಿನಗೆ ಆಕ್ಸಿಜನ್ ಲೆವೆಲ್ ನಿನ್ನ ದೇಹದಲ್ಲಿ ಸ್ಯಾಚುರೇಷನ್ ಅಂತ ನೋಡ್ತಾ ಇದ್ವಿ ನೋಡಿ ಕೋವಿಡ್ ಸಂದರ್ಭದಲ್ಲಿ, ಅದು ಕಮ್ಮಿ ಇದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಅದು. ಹಾಗಾಗಿ ಸ್ಮೋಕಿಂಗು, ಆಲ್ಕೋಹಾಲು, ಡ್ರಗ್ಸು ಎಲ್ಲದೂ ತೊಂದರೆ ಕೊಡುತ್ತೆ. ಜೊತೆಗೆ ನಾವು ಎಕ್ಸ್ಪೋಸ್ ಆಗುವಂಥ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್, ಹರ್ಬಿಸೈಡ್, ಫಂಗಿಸೈಡ್, ಆಮೇಲೆ ರಾಸಾಯನಿಕ ಗೊಬ್ಬರಗಳು ಎಲ್ಲೋ ಒಂದು ಕಡೆ ಇವೆಲ್ಲ ಸ್ಪರ್ಮ್ನ ಡ್ಯಾಮೇಜ್ ಮಾಡೋದ್ರಿಂದ ಎಷ್ಟು ಕಾಂಪ್ಲಿಕೇಶನ್ ಇದೆ ನೋಡಿ. ನಾನು ಇನ್ಫರ್ಟಿಲಿಟಿ ಅಂತ, ಜೊತೆಗೆ ವೆರಿಕೋಸ್ ವೇನ್ ಅಂತ ನೀವು ಕೇಳಿರ್ಬೋದು. ವೆರಿಕೋಸ್ ವೇನ್ ಎಕ್ಸ್ಟ್ರಾ ವೇನ್ ಅದು ನಿಂತ್ಕೊಂಡು ಏನಾಗುತ್ತೆ ಅಂದರೆ ವೆರಿಕೋಸ್ ವೇನ್, ಆ ಟೆಸ್ಟಿಸ್ ಹತ್ರನೇ ವೆರಿಕೋಸ್ ವೇನ್ಗಳು ಬರೋ ಅಂಥದ್ದು. ಆಮೇಲೆ ಹೈಡ್ರೋಸೀಲ್, ವೆರಿಕೋಸ್ ಸೀಲ್, ಈ ಥರದ್ದು ತೊಂದರೆಗಳು. ಈ ಥರ ಇದನ್ನು ನಾವು ಹಾಗೇ ನೋಡ್ತಾ ಹೋಯ್ತು ಅಂತಂದರೆ ಅಯ್ಯೋ ತುಂಬ ಫ್ಯಾಕ್ಟರ್ಸು. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಇನ್ಫರ್ಟಿಲಿಟಿ ಮಲ್ಟಿಫ್ಯಾಕ್ಟೋರಿಯಲ್. ತುಂಬ ಕಾರಣ ಇದೆ. ನೀವು ಹುಡುಕ್ತಾ ಹೋಗಬೇಕು ಯಾವ ಕಾರಣ, ಹಾರ್ಮೋನ್ನ, ಜೆನೆಟಿಕ್ಕಾ, ಅನಾಟಮಿಕಲ್ಲ, ಅಥವಾ ಹೊರಗಡೆ ನೇಚರಿಂದ ಅಂದರೆ ನಮ್ಮ ವಾತಾವರಣದಿಂದ ಏನೋ ಒಂದು ಉಂಟಾಗಿರುವಂತಹ ಸಮಸ್ಯೆಗಳ ಎಲ್ಲ. ಮಾಲ್ ನ್ಯೂಟ್ರಿಷನ್ ಎಷ್ಟೋ ಜನಕ್ಕೆ ಈ ಕೌಂಟ್ ಕಮ್ಮಿ ಇರುತ್ತಲ್ಲ, ಅದಕ್ಕೆ ಕಾರಣ ಮಾಲ್ ನ್ಯೂಟ್ರಿಷನ್. ಆಹಾರ ಇದೇ ಥರ, ನಾನು ಅದಕ್ಕೆ ಹೇಳ್ತೀನಿ ನಿಜವಾಗ್ಲೂ ಯೂತು ದಯವಿಟ್ಟು ಆಹಾರದ್ದು ನಿಮ್ಮದು ಚೇಂಜ್ ಮಾಡ್ಕೊಳ್ಳಿ ನೀವು. ಇಲ್ಲಾಂದರೆ ನಾಳೆ ದಿನ ಎಷ್ಟು ನೀವೇ ಸಫರ್ ಆಗ್ತೀರಾ. ಮೊದಲೆಲ್ಲ ನೋಡಿ, ಈಗ ನಾವು ಹೆಲ್ತಿಯಾಗಿದ್ದೀನಿ ಅಂತಂದರೆ ನನ್ನದು ಫುಡ್ ನನ್ನ ಡಯಟಿಂದನೇ ನಾನು, ಏಕೆಂದರೆ ಎಲ್ಲ ತರಕಾರಿಗಳು ತಿಂತೀನಿ ನಾನು. ಯಾವುದು ಇದು ಇಲ್ಲ, ಅದು ಇಷ್ಟ ಇಲ್ಲ, ಬೇಡ ಅನ್ನೋದು ಡಿಕ್ಷನರಿಲೇ ಇಲ್ಲ. ನೀವು ಹಾಗಲಕಾಯಿ ಕೊಟ್ರೂ ಅಷ್ಟೇ ಖುಷಿಯಿಂದ ತಿಂತೀವಿ. ಆ ಥರ ಅಭ್ಯಾಸ ಮಾಡಿಸಿದ್ರು ನಮಗೆ ಮೊದಲಿಂದ. ಈ ಚಾಯ್ಸ್ ಅನ್ನೋದು ಇರಲಿಲ್ಲ ನಮಗೆ. ಈಗ ನಾನು ಬೇಡ ಇದು ನನಗೆ ಅನ್ನೋದು ಇರಲಿಲ್ಲ. ನಾವು ಏನು ಕೊಡ್ತೀವಿ ಊಟ ಅದನ್ನು ನೀನು ತಿನ್ನಬೇಕು ಅನ್ನೋದು ಮನೇಲಿ. ಪ್ರಾಬಬ್ಲಿ ಆಗಿನ ಜನ್ರೇಷನ್ ಹಾಗೆ ಇತ್ತು. ನನಗೆ ಉಪ್ಪಿಟ್ಟು ಬೇಡ, ನನಗೆ ಇಡ್ಲಿ ಬೇಡ, ಅದು ನಮ್ಗೆ ಚಾಯ್ಸ್ ಇಲ್ಲ, ಬೇಡ ಅನ್ನೋ ಚಾಯ್ಸ್ ಇಲ್ಲ. ಮನೇಲಿ ಏನು ಮಾಡ್ತಾರೆ ಅದನ್ನು ಎಲ್ಲರೂ ತಿನ್ನಬೇಕು. ನಿನಗೆ ಸ್ಪೆಷಲಾಗಿ ಯಾರು ಮಾಡಿಕೊಡೋರು ಇರ್ತಿರ್ಲಿಲ್ಲ. ಹಾಗಾಗಿ ನಾನು ಸಿಂಗಲ್ ಚೈಲ್ಡ್ ಅನ್ಬೋದು, ತಮ್ಮ ಇದ್ದಾನೆ. ಹಾಗಾದರೂ ನಮ್ಮ ತಾಯಿ ಆ ಥರ ಒಂದು ಡಿಸಿಪ್ಲಿನ್ ಕಲಿಸಿದ್ರು. ಬಟ್ ಇವಾಗೇನು ಒಂದೇ ಮಗು ಅಂತ ಅಂದ್ಕೊಂಡು ನಾನು ಉಪ್ಪಿಟ್ಟು ಬೇಡ ಅಂದರೆ ಆಯಿತು ನಿನಗೇನು ಬೇಕು ನಾನು ಅದು ಮಾಡಿಕೊಡ್ತೀನಿ, ನನಗೆ ಈ ತರಕಾರಿ ಬೇಡ ಅಂದರೆ ಆಯಿತು ಬೇಡ ನೀನು ಇನ್ನೊಂದು ತಿನ್ನು. ಅಲ್ಲ, ಚಾಯ್ಸ್ ಇಲ್ಲ. ಎಲ್ಲ ತರಕಾರಿಗಳಲ್ಲೂ ಫೈಟೋಕೆಮಿಕಲ್ಸ್ ಇದೆ, ಎಲ್ಲದರಲ್ಲೂ ಬೇರೆ 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 ರಾಸಾಯನಿಕಗಳಿದೆ. ಹಾಗಲಕಾಯಿಲಿರೋದೇ ಬೇರೆ, ಆಮೇಲೆ ನುಗ್ಗೆಕಾಯಿಲಿರೋದೇ ಬೇರೆ, ಎಲ್ಲ ಬೇರೆ ಬೇರೆ. ದೇಹಕ್ಕೆ ಇದೆಲ್ಲದನ್ನು ಬೇಕು. ಅದು ಕಲರ್ ಜಾಸ್ತಿ ಇರೋಂಥದ್ದು, ಬೇರೆ ಬೇರೆ ಕಲರ್ಸ್ ಇರುತ್ತಲ್ಲ, ಆ ಥರ ಹಣ್ಣುಗಳನ್ನು ತಿನ್ನಬೇಕು, ತರಕಾರಿಗಳನ್ನ ತಿನ್ನಬೇಕು. ಸೊ ಈ ಮಾಲ್ ನ್ಯೂಟ್ರಿಷನ್ ಅಂತ ಯಾವಾಗ ಆಗುತ್ತೆ ಅಂದರೆ ಸದಾ ಕಾಲ ಜಂಕ್ ಆಹಾರ ತಿನ್ನೋದು, ಪಿಜ್ಜಾ ಅನ್ನೋದು, ಬರ್ಗರ್ ಅನ್ನೋದು ಎಲ್ಲ ಕ್ಯಾಲೋರಿ ಫುಡ್ ಅದು. ಅದರಲ್ಲಿ ಇನ್ನೇನೂ ಇರೋದಿಲ್ಲ, ವಿಟಮಿನ್ ಇರಲ್ಲ, ಮಿನರಲ್ಸ್ ಇಲ್ಲ, ಟ್ರೇಸ್ ಎಲಿಮೆಂಟ್ ಇಲ್ಲ, ಮತ್ತು ಜಿಂಕ್, ಲೈಕೋಪಿನ್, ಮೆಗ್ನೀಷಿಯಮ್, ಜೀವ ಇರಲ್ಲ ಫೈನಲಿ. ನೋಡಿ, ಅದಕ್ಕೆ ಸ್ಪಿರಿಚುಯಾಲಿಟಿ ಅಂತ ನಾವು ಅಂದಾಗ ಬರೀ ಧ್ಯಾನ ಒಂದೇ ಅಲ್ಲ, ಆಹಾರದ ಬಗ್ಗೆನೂ ನೀವು ಹೇಳ್ತೀರಾ. ಯಾವಾಗ ಅಂದರೆ ಜೀವ ಇರೋ ಆಹಾರ ಯಾವುದು ಅಂದರೆ
ಅದಕ್ಕೆ ನೀರು ಬಿದ್ದರೆ ಮೊಳಕೆ ಬರಬೇಕು, ಅಂದರೆ ಲೈಫ್ ಇದೆ ಇನ್ನೂ ಅದರಲ್ಲಿ ಅಂತ. ಉದಾಹರಣೆಗೆ ಒಂದಷ್ಟು ಕಾಳುಗಳನ್ನ ನೀರಲ್ಲಿ ನೆನೆಸಿ ಮೊಳಕೆ ಬಂತು, ಇಂಡಿಕೇಶನ್ ಏನು ಅಂದರೆ ಇಟ್ ಈಸ್ ಅ ಲೈವ್ ಎಂಬ್ರಿಯೋ, ಅದು ಲೈಫ್ ಇದೆ, ಅದರಲ್ಲಿ ಲೈಫ್ ಫೋರ್ಸ್ ಇದೆ. ನೀವು ಪಿಜ್ಜಾ ಇಟ್ಬಿಟ್ಟು ನೀರು ಹಾಕಿ ಏನಿಲ್ಲ, ಅದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಡೆಡ್ ಅದು. ಸೊ ಇಲ್ಲಿ ಆಹಾರನೂ ಬಹಳ ಮುಖ್ಯ ಕಾರಣ. ಮಾಲ್ ನ್ಯೂಟ್ರಿಷನ್ ಅನ್ನುವುದು ಸಹ ಈ ಒಂದು ಬಂಜಿತನವನ್ನು ಉಂಟು ಮಾಡುತ್ತೆ. ಇವಾಗ ಮಾಲ್ ನ್ಯೂಟ್ರಿಷನ್ ಅಂದ ತಕ್ಷಣ ನನಗೊಂದು ಇನ್ಸಿಡೆಂಟ್ ನೆನಪು ಬಂದಿದೆ. ನಾನು ಬಾಲಿ ಹೋಗಿದ್ದೀನಿ ಮೇಡಮ್, ಅಲ್ಲಿ ಝೆನ್ ರೆಸಾರ್ಟ್ಸ್ ಅಂತ ಒಂದು ಹೋಯಿತು. ಅಲ್ಲಿ ಏನೇನು ಬೆಳೀತಾರೋ ಅಲ್ಲೇ ಊಟ ಮಾಡೋ ಒಂದು ಫಾರೆಸ್ಟ್ ಥರ ಇದೆ ಅಲ್ಲಿ, ಇನ್ಕ್ಲೂಡಿಂಗ್ ರೈಸು, ವೆಜಿಟಬಲ್ಸು. ಅವರು ಒಂದು 80 years ತುಂಬ ಹೆಲ್ತಿಯಾಗಿದ್ದಾರೆ. ಅವರನ್ನು UN ಮೆಂಬರ್ ನಾವು ಅವರನ್ನು ಕೇಳಿದ್ವಿ, ವಾಟ್ ಈಸ್ ಯುವರ್ ಎನಿ ಮೆಸೇಜ್ ಫಾರ್ ಯಂಗ್ ಜನರೇಷನ್ ಲೈಕ್ ಅಸ್ ಅಂತ ಕೇಳಿದ್ರೆ ಅವ್ರು ಏನು ಹೇಳಿದ್ರು ಅಂದರೆ ಈ ಮೊರಿಂಗಾ ಡ್ರಮ್ಸ್ಟಿಕ್ ಸೊಪ್ಪು ಅದ್ರ ಬಗ್ಗೆ ಹೇಳಿದ್ರು. ಇದು ಒಂದು ಸಾಕು ಮಾಲ್ ನ್ಯೂಟ್ರಿಷನ್ ರಿಮೂವ್ ಮಾಡೋದು. ಮೊರಿಂಗಾ ನೀವು ಹೇಳಿದ್ರಲ್ಲ, ಒನ್ ಆಫ್ ದ ಬೆಸ್ಟ್ ಇದು. ಅದು ಈಗ ನೋಡಿ, ನಾವು ಈ ರೂರಲ್ ಸೈಡ್, ಈಗ ನಮ್ಮ ತಂದೆ ನಮ್ಮ ಹಿರಿಯರೆಲ್ಲ, ನಮ್ಮ ತಂದೆ ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದರು, ಅವರು ಪ್ರಿನ್ಸಿಪಲ್ ಆಗಿದ್ದರು. ಬಟ್ ಆದರೆ ನಮ್ಮ ಹಿರಿಯರೆಲ್ಲರೂ ಫಾರ್ಮರ್ಸ್, ಅವರು ಎಲ್ಲ ಗದ್ದೆ ಇದು ಎಲ್ಲ ಇತ್ತು. ಎಲ್ಲ ಹಳ್ಳಿಗಳ ಕಡೆ ನೀವು ಈಗ ಹೋದರೆ ಪ್ರತಿ ಮನೆಯ ಹತ್ರನೂ ಒಂದೊಂದು ನುಗ್ಗೆ ಮರ ಇರುತ್ತೆ. ನುಗ್ಗೆ ಮರ ಇರಲೇಬೇಕದು. ಆಮೇಲೆ ಅವ್ರದ್ದು ಸ್ಟೇಪಲ್ ಡಯಟ್ ಏನು ಅಂತಂದರೆ ಫಾರ್ಮರ್ಸ್ಗಳದ್ದು ರಾಗಿ ಮುದ್ದೆ, ಆಮೇಲೆ ನುಗ್ಗೆ ಸೊಪ್ಪು ಅಲ್ಲೇ ಇರುತ್ತೆ ಮರದಲ್ಲಿ, ಅಲ್ಲೇ ಕಿತ್ಕೊತಾರೆ, ಅಲ್ಲೇ ಮಾಡ್ತಾರೆ. ಆಮೇಲೆ ಅದ್ರ ಜೊತೆಗೆ ಖಾರ ಮಾಡ್ತಾರೆ. ಅದರಲ್ಲಿ ಪೆಪ್ಪರು, ಈ ಗಾರ್ಲಿಕ್ಕು, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಎಲ್ಲ ಹಾಕಿ ಮಾಡಿರ್ತಾರೆ. ಒಂಚೂರು ಆಯಿಲ್ ಇಲ್ವಾ, ಇದು ಫುಡ್ಡು. ರಾಗಿಲಿ ಫೈಬರ್ ಜಾಸ್ತಿ ಇದೆ, ಆಮೇಲೆ ಸ್ಲೋ ಆಗಿ ಡೈಜೆಷನ್ ಆಗುತ್ತೆ. ಜೊತೆಗೆ ಮೊರಿಂಗಾ, ಅದರಲ್ಲಿ ಎಲ್ಲ ಸಿಕ್ತು ನಿಮಗೆ. ಅದರಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಐರನ್, ಜಿಂಕ್ ಎಲ್ಲದನ್ನು ಟೋಟಲ್ ಪ್ಯಾಕೇಜ್ ಥರ ನಿಮಗೆ ಸಿಕ್ತು. ಅದ್ರ ಜೊತೆ ಈ ಸ್ಪೈಸಸ್ ಎಲ್ಲ ಬಂತು ನೋಡಿ, ಈ ಖಾರ ಎಲ್ಲ ಇದೆಯಲ್ಲ, ಪೆಪ್ಪರಿನ್ ಇರುತ್ತೆ, ಅರಿಶಿಣದಲ್ಲಿ ಅದರಲ್ಲಿ ಕರ್ಕ್ಯುಮಿನ್ ಇದೆ, ಎಲ್ಲ ಒಂದು ಪ್ಯಾಕೇಜ್. ಹೆಂಗೆ ಅಂದರೆ ಇದು ಒಳ್ಳೆ ಫುಡ್ ಆಯಿತು, ಫಿಸಿಕಲ್ ಆ್ಯಕ್ಟಿವಿಟಿ ಆಯಿತು. ಫಾರ್ಮಲ್ಲಿ ಬಂದು ಸ್ಟ್ರೈನ್ ಆಗಿರುತ್ತೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ, ಗುಡ್ ಸ್ಲೀಪ್, ಒಳ್ಳೆ ಡಯಟ್ ಇದು. ಆಮೇಲೆ ನೇಚರಲ್ಲಿ ಇರ್ತಾರಲ್ಲ, ನೇಚರಲ್ಲಿ ನಿಮಗೆ ನೇಚರ್ ಇಸ್ ಅ ನ್ಯಾಚುರಲ್, ಅದು ಒಂದು ಡಾಕ್ಟರ್, ಅದು ಕ್ಯೂರ್ ಮಾಡುತ್ತೆ. ಏನಂದರೆ ಗ್ರೌಂಡಿಂಗ್ ಆಗುತ್ತೆ, ಮಣ್ಣಲ್ಲಿ ಕಾಲಿಟ್ಟಿರ್ತಾರೆ, ನಿಮ್ಮ ದೇಹದಲ್ಲಿ ಏನೇ ಟಾಕ್ಸಿನ್ಗಳಿತ್ತು ಅಂದರೆ ನ್ಯೂಟ್ರಲೈಸ್ ಆಗ್ತವೆ. ಆಮೇಲೆ ತುಂಬ ಅದ್ಭುತ ಅಂದರೆ ನೀವು ಮರ ಗಿಡ ಅದನ್ನೆಲ್ಲ ಮುಟ್ಟಿದಾಗ ಏನಾಗುತ್ತೆ ಅಂದರೆ ಕೈ ಇದರಿಂದ ಯಾವುದು ಒಂದು ಕೆಲವೊಂದು ಅಯಾನ್ಸ್ಗಳಿರುತ್ತೆ. ಆ ಅಯಾನ್ಸ್ಗಳು ದೇಹದಲ್ಲಿ ಇದ್ದಾಗಲೇ ನಮಗೆ ಜಾಸ್ತಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸು ಬಿಡುಗಡೆ ಆಗೋದು. ಅದು ದೇಹದಿಂದ ಹೊರಗಡೆ ಹೋಗಬೇಕು ಅಂದರೆ ನೀವು ಗಿಡ ಮರಗಳನ್ನು ಮುಟ್ಟಬೇಕು. ಆಮೇಲೆ ಇಲ್ಲ ಅಂದರೆ ಹಸುಗಳನ್ನು ಮುಟ್ಟೋರು, ಆವಾಗ್ಲೂ ಅದು ಆ ದೇಹದಿಂದ ಹೊರಗಡೆ ಹೋಗೋದು. ಗ್ರೌಂಡಿಂಗು ಬರೀ ಕಾಲಲ್ಲಿ ಓಡಾಡೋರು. ಈಗ ನೋಡಿ, ಪುನಃ ರಿಫ್ಲೆಕ್ಸಾಲಜಿ ಅಂತ ಮಾಡ್ತಾರೆ ನ್ಯಾಚುರೋಪತಿಲಿ. ಬರೀ ಕಾಲಲ್ಲಿ ಕಲ್ಲುಗಳ ಮೇಲೆ ಪೆಬಲ್ಸ್ ಇರುತ್ತೆ, ಅದರ ಮೇಲೆ ನಡೆಯೋ ಅಂಥದ್ದು. ಇದೆಲ್ಲ ಹಿರಿಯರು ಮಾಡ್ಕೊಂಡು ಬಂದಿದ್ರಲ್ಲ, ಈ ತುಂಬ ಚೆನ್ನಾಗಿತ್ತಿದ್ದು, ಆರೋಗ್ಯ ತುಂಬ ಚೆನ್ನಾಗಿರೋಕ್ಕೆ ಬೇಕಾಗಿರುವಂಥದ್ದು. ಈ ಮೊರಿಂಗಾ ನೀವು ಕೇಳಿದ್ದು ಸೂಪರ್ ಫುಡ್ ಅಂತ ನಾನು ಹೇಳ್ತೀನಿ. ಅದನ್ನು ಸೂಪರ್ ಫುಡ್ ಅದು. ಅಟ್ಲೀಸ್ಟ್ ವಾರದಲ್ಲಿ 1-2 ದಿನನಾರು ಅದನ್ನು ನಾವು ತಿಂತ ಬಂದರೆ ಖಂಡಿತವಾಗ್ಲೂ ಮಾಲ್ ನ್ಯೂಟ್ರಿಷನ್ ಇರಲ್ಲ. ಮತ್ತು ದೇಹದಲ್ಲಿ ಕಿಕ್ ಸ್ಟಾರ್ಟ್ ಮಾಡುತ್ತದು. ಬೇಕಾದಷ್ಟು ಕೆಲವೆಲ್ಲ ನಿಂತೋಗಿರುತ್ತೆ ಆ್ಯಕ್ಟಿವಿಟಿಗಳು, ಅದನ್ನೆಲ್ಲ ಪುನಃ ಸರಿ ಮಾಡುವಂಥದ್ದು. ಹಾಗಾಗಿ ಇದೆಲ್ಲ ಮೇಲ್ ಇನ್ಫರ್ಟಿಲಿಟಿಗೆ ಕಾರಣಗಳು ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇತ್ತೀಚಿನ ಮೊಬೈಲ್ ಫೋನ್ ಯೂಸೇಜ್ ಆಗಿರ್ಬೋದು, ಲ್ಯಾಪ್ಟಾಪ್ಗಳ ಬಳಕೆ, ಆಮೇಲೆ ನಮ್ಮ ಆಹಾರಗಳು, ಒಬಿಸಿಟಿ ಈಸ್ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ ಫಾರ್ ಇದು. ಹೆಣ್ಣು ಮಕ್ಕಳ ಒಂದು ಇನ್ಫರ್ಟಿಲಿಟಿಗೂ ಗಂಡು ಮಕ್ಕಳು ಇಬ್ಬರಿಗೂ ಯಾರಿಗೆ ತೂಕ ಜಾಸ್ತಿ ಆಗಿರುತ್ತೆ, ಓವರ್ ವೆಯ್ಟು, ಒಬಿಸಿಟಿ, ಮಾರ್ಬಿಡ್ ಒಬಿಸಿಟಿ ಅಂತಂತೀವಿ, ಸಿಕ್ಕಾಬಟ್ಟೆ ದಪ್ಪ ಇರ್ತಾರವರು. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ದೇಹದಲ್ಲಿ ಈ ಅಡಿಪೋಸೈಟ್ಸ್ಗಳಿರುತ್ತಲ್ಲ, ಅವುಗಳು ಬರೀ ಸೆಲ್ಸ್ ಅಲ್ಲ, ಅದು ಎಂಡೋಕ್ರೈನ್ ಆರ್ಗನ್ ಥರ ಕೆಲಸ ಮಾಡುತ್ತದು. ಇದು ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಅರಿವಿರೋದಿಲ್ಲ, ಅದೇ ತೊಂದರೆ ಆಗೋದು. ಈಗ ಕೊಬ್ಬು ದೇಹದಲ್ಲಿ ಶೇಖರಣೆ ಆಯ್ತಲ್ಲ, ಬರೀ ಕೊಬ್ಬಲ್ಲ, ಅದು ಒಂದು ಆರ್ಗನ್ ಥರ ಕೆಲಸ ಮಾಡುತ್ತೆ, ಎಂಡೋಕ್ರೈನ್ ಆರ್ಗನ್ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಅದರಿಂದ ಹಾರ್ಮೋನ್ ರಿಲೀಸ್ ಆಗುತ್ತೆ ಕೊಬ್ಬಿನಿಂದ.
ಕೊಬ್ಬಿನ ಜೀವಕೋಶಗಳಿಂದ ತುಂಬ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ. ಅದರಲ್ಲಿ ಲೆಪ್ಟಿನ್ ಅಂತ ಒಂದು ಹಾರ್ಮೋನ್ ಇದೆ, ಸ್ಯಾಟಿಟಿ ಹಾರ್ಮೋನ್ ಅಂತ ಹೇಳಿದೆ, ಅದು ಕೊಬ್ಬಿನ ಜೀವಕೋಶಗಳಿಂದ ಬಿಡುಗಡೆ ಆಗೋದು. ಆ್ಯರೋಮೆಟೇಸ್ ಅಂತ ಒಂದು ಬಿಡುಗಡೆ ಆಗುತ್ತೆ. ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಅಂತ ಇನ್ಫ್ಲಮೇಟರಿ ಸೈಟೋಕೈನು, ಇಂಟರ್ಲ್ಯೂಕಿನ್ 6 ಅಂತ ಇನ್ಫ್ಲಮೇಟರಿ ಸೈಟೋಕೈನು. ಇವೆಲ್ಲದು ಕೊಬ್ಬು. ಅದಕ್ಕೆ ನೋಡಿ, ದೇಹದಲ್ಲಿ ಕೊಬ್ಬು ಜಾಸ್ತಿ ಆದಂಗೆ ಕ್ಯಾನ್ಸರ್ ರಿಸ್ಕು, ಹೃದಯಕ್ಕೆ ತೊಂದರೆ, ಹೈ ಬ್ಲಡ್ ಪ್ರೆಷರು, ಹಾರ್ಮೋನಲ್ ಇಂಬ್ಯಾಲೆನ್ಸು, ಆಮೇಲೆ ಇನ್ಫರ್ಟಿಲಿಟಿ, ಇದೆಲ್ಲ ಆಗೋದು ಈ ಒಂದು ಕೊಬ್ಬಿನ ಜೀವಕೋಶದಿಂದ. ಇಲ್ಲಿ ಆ್ಯರೋಮೆಟೇಸ್ ಅಂತ ಒಂದು ಎನ್ಸೈಮ್ ಹೇಳೋದ್ನಲ್ಲ, ಆ್ಯರೋಮೆಟೇಸ್ ಕೆಲಸ ಏನು ಅಂತಂದರೆ ಟೆಸ್ಟೋಸ್ಟಿರಾನ್ನ ಎಸ್ಟ್ರೋಜನ್ನ ಕನ್ವರ್ಟ್ ಮಾಡೋದು. ಪುರುಷರಲ್ಲಿ ಫಿಮೇಲ್ ಹಾರ್ಮೋನು ಇರುತ್ತೆ, ಸ್ವಲ್ಪ ಇರುತ್ತೆ, ಮೇಲ್ ಹಾರ್ಮೋನು ಜಾಸ್ತಿ ಇರುತ್ತೆ. ಮಹಿಳೆಯರಲ್ಲಿ ಫಿಮೇಲ್ ಹಾರ್ಮೋನ್ ಎಸ್ಟ್ರೋಜನ್ ಜಾಸ್ತಿ ಇರುತ್ತೆ, ಮೇಲ್ ಹಾರ್ಮೋನು ಇರುತ್ತೆ, ಸ್ವಲ್ಪ ಇರುತ್ತೆ. ಏನಾಗುತ್ತೆ, ಕೊಬ್ಬು ಜಾಸ್ತಿ ಆದಂಗೆ ಪುರುಷರಲ್ಲಿ ಅವ್ರದ್ದು ಟೆಸ್ಟೋಸ್ಟಿರಾನ್ ಏನಿರುತ್ತೆ ಅದು ಆ್ಯರೋಮೆಟೇಸ್ ಮುಖಾಂತರ, ಆ್ಯರೋಮೆಟೇಸು ಈ ಕೊಬ್ಬಿಂದ ರಿಲೀಸ್ ಆಗೋಂಥದ್ದು, ಜಾಸ್ತಿ ರಿಲೀಸ್ ಆದರೆ ಟೆಸ್ಟೋಸ್ಟಿರಾನ್ನೆಲ್ಲ ಎಸ್ಟ್ರೋಜನ್ನ ಕನ್ವರ್ಟ್ ಮಾಡುತ್ತೆ. ಓಕೆ. ಫೆಮಿನೈಸೇಷನ್, ಇನ್ಫರ್ಟಿಲಿಟಿ, ಆ ಮ್ಯಾನ್ಲಿ ಇದು ಹೊರಟೋಗುತ್ತೆ. ಈಗ ನೋಡಿ, ತುಂಬ ಬೊಜ್ಜು ಎಲ್ಲ ಇರೋರಿಗೆ ಅವ್ರು ಸುಮ್ಮನೆ ಅಬ್ಸರ್ವ್ ಮಾಡಿ ಇನ್ನು ಮುಂದೆ ಅದು ಎಷ್ಟು ಚೆನ್ನಾಗಿ ನನಗೆ ಗೊತ್ತಾಗುತ್ತೆ ಆ್ಯಸ್ ಎ ಸೈಂಟಿಸ್ಟ್. ಯಾಕೆಂದರೆ ನಾನು ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿರೋದ್ರಿಂದ ಆ ಮ್ಯಾನ್ಲಿ ಲುಕ್ ಇರೋದಿಲ್ಲ ಅವ್ರಿಗೆ. ಕಾರಣ ಏನು ಅಂತಂದರೆ ಎಸ್ಟ್ರೋಜನ್ ಹಾರ್ಮೋನು, ಟೆಸ್ಟೋಸ್ಟಿರಾನು ಪುರುಷರ ಹಾರ್ಮೋನು ಮಹಿಳೆಯ ಹಾರ್ಮೋನ್ ಆಗಿ ಪರಿವರ್ತನೆ ಹೊಂದಂಥದ್ದು. ಸೊ ಇದು ಇನ್ಫರ್ಟಿಲಿಟಿಗೆ. ಈಗ ಟೆಸ್ಟೋಸ್ಟಿರಾನ್ ಎಲ್ಲ ಕನ್ವರ್ಟ್ ಆದರೆ ಅವ್ರಿಗೆ ಸ್ಪರ್ಮಿಡೋಜೆನೆಸಿಸ್ಗೆ ಟೆಸ್ಟೋಸ್ಟಿರಾನೇ ಇರೋದಿಲ್ವಲ್ಲ, ಹಾಗಾಗಿ ಬಂಜೆತನ. ಸೊ ಈ ಥರ ತುಂಬ ಕಾರಣಗಳಿದೆ. ಬಹಳಷ್ಟು ಕಾರಣಗಳು ಪರಿಸರದ ಕಾರಣಗಳೇ ಹೆಚ್ಚು ಅಂತ ಹೇಳ್ಬೋದು. ಆಮೇಲೆ ನಿದ್ರೆನೂ ಅಷ್ಟೇ, ನಿದ್ರೆ ಕಮ್ಮಿ ಆದ್ರೂ ಅಲ್ಲೂ ಸಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಇದೆಲ್ಲ ಮುಖ್ಯವಾದ ಕಾರಣಗಳು. ನಿಮಗೂ ಗೊತ್ತಿದೆ, ಮೆಲಟೋನಿನ್ ನಿದ್ರೆ ಮಾಡಬೇಕಾದ್ರೆ ಬಿಡುಗಡೆ ಆಗುವಂಥದ್ದು, ಅದು ಬಹಳಷ್ಟು ಡ್ಯಾಮೇಜ್ಗಳನ್ನ ರಿಪೇರ್ ಮಾಡೋ ಅಂಥದ್ದು. ಅದು ಯಾವಾಗ ನಿದ್ರೆ ಇರೋದಿಲ್ಲ. ಇತ್ತೀಚೆಗೆ ಈಗ ನೋಡಿ, IT ಸೆಕ್ಟರಲ್ಲಿ ಈ ಥರ ಇನ್ಫರ್ಟಿಲಿಟಿ, ಒಬಿಸಿಟಿ, ಆಮೇಲೆ PCOD ಪ್ರಾಬ್ಲಮ್ಮು. ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳು, ನೀವು ಒಂದು ಕಾಲೇಜ್ಗೆ ಹೋಗಿ, ಅಲ್ಲಿ ಒಂದು 10 ಜನ ಹುಡುಗಿರಲ್ಲಿ ಒಂದು 1 or 2 PCOD ಇರ್ತಾರೆ. ಆ ಥರ ಆಗ್ಬಿಟ್ಟಿದೆ. ಯಾರು ಕೇಳು ಏನು ಪ್ರಾಬ್ಲಮ್ಮು? PCOD. ಇದು ಮೊದಲು PCOD ಒಂದು 10 ವರ್ಷದ ಕೆಳಗಡೆ ನಂದು 2 ಸ್ಟೂಡೆಂಟ್ ಮಾಡಿದ್ದಾರೆ, PCOD ಮೇಲೆ ರಿಸರ್ಚ್ ಮಾಡಿದ್ದಾರೆ. ಅಂದರೆ ಮೇಡಮ್, ಇವಾಗ ತುಂಬ ಜನಕ್ಕೆ PCOD ಅಂದರೆ ಏನೂ ಗೊತ್ತಿಲ್ಲ ಮೇಡಮ್, ನೀವು ಒಂದು ಎಕ್ಸ್ಪ್ಲೈನ್ ಮಾಡೋದೇ ಚೆನ್ನಾಗಿರುತ್ತೆ. PCOD ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಕರಿತೀವಿ. ಅದನ್ನು ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ. ಫೀಮೇಲ್ಸಲ್ಲಿ ಈಗ ಮೇಲಲ್ಲಿ ವೀರ್ಯಾಣು ಬಿಡುಗಡೆ ಮಾಡುವ ಥರ ಫೀಮೇಲಲ್ಲಿ ಅಂಡಾಣು ಬಿಡುಗಡೆಯಾಗುವುದು ಅಂಡಾಶಯ ಅಂತ ಇದೆ, ಓವರೀಸ್ ಅಂತ ಅಂತೀವಿ. 1 ಪೇರ್ ಓವರೀಸ್ ಇರುತ್ತೆ, ಬಲಗಡೆ ಮತ್ತು ಎಡಗಡೆ. ಇದು ಯಾವಾಗ ಓವರಿ ರಿಲೀಸ್ ಆಗುತ್ತೆ ಅಂತಂದರೆ, ಹದಿಹರೆಯಕ್ಕೆ ಬರ್ತಾರಲ್ವ, ಅಡಲಸೆಂಟ್ ಅಂತ ಬರ್ತಾರೆ. ದೇಹದಲ್ಲಿ ಕಿಸ್ಪೆಪ್ಟಿನ್ ಅಂತ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ಕಿಸ್ಪೆಪ್ಟಿನ್ ಯಾವಾಗ ಬಿಡುಗಡೆಯಾಗುತ್ತೆ ಅಂದರೆ, ದೇಹದಲ್ಲಿ ಫ್ಯಾಟ್ ಸ್ವಲ್ಪ ಜಾಸ್ತಿ ಇರಬೇಕು. ಅದಕ್ಕೆ ಯಾವ ಹೆಣ್ಣುಮಕ್ಕಳು ಒಬೀಸ್ ಆಗಿರ್ತಾರೆ ಅವ್ರಿಗೆ ಬೇಗ ಮೆನ್ಸ್ಟ್ರಲ್ ಸೈಕಲ್ ಶುರು ಆಗಿಬಿಡುತ್ತೆ. ಸಣ್ಣಕ್ಕಿರೋರು ಒಂದು ಸ್ವಲ್ಪ ದಿನ ಆಗುತ್ತೆ ಅವ್ರಿಗೆ ತುಂಬ. ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಅತಿಯಾಗಿ ಒಬೀಸ್ ಆಗೋ ಥರ ಈ ಜಂಕ್ ಆಹಾರ ತಿನ್ನಿಸೋದು, ಇದು ಮಾಡ್ತು ಅಂದರೆ ಬೇಗ ಅವ್ರಿಗೆ ಒವ್ಯುಲೇಷನ್ ಶುರು ಆಗುತ್ತೆ. ಅಂದರೆ ಈ ಮೆನ್ಸ್ಟ್ರಲ್ ಸೈಕಲ್ಲು, ಬೇಗ ಮೆನ್ಸ್ಟ್ರಲ್ ಸೈಕಲ್ಲು ಶುರು ಆಗೋದು. ಆಮೇಲೆ ಮೆನೋಪಾಸ್ ಲೇಟ್ ಆಗೋದಿದೆಯಲ್ಲ, ಇದು ಕ್ಯಾನ್ಸರ್ಗೆ ಪ್ರೋನ್ ಅಂತ. ಯಾವಾಗ ಬೇಗ ಮೆನ್ಸ್ಟ್ರೇಷನ್ ಶುರು ಆಗುತ್ತೆ, ಕ್ಯಾನ್ಸರ್ಗೆ ಪ್ರೋನ್ ಆಗ್ತಾಯಿದ್ದಾರೆ ಅವರು. ಬೇಗ ಎಸ್ಟ್ರೋಜನ್ ಹಾರ್ಮೋನು ಅಲ್ಲಿಂದ ಶುರು ಆಗುತ್ತೆ ತುಂಬ ರಿಲೀಸ್ ಆಗೋದು. ಜಾಸ್ತಿ ದೇಹಕ್ಕೆ ಎಸ್ಟ್ರೋಜನ್ ಹಾರ್ಮೋನು ಲಾಂಗ್ ಡ್ಯೂರೇಷನಲ್ಲಿ ಎಕ್ಸ್ಪೋಸ್ ಆದರೆ ಕ್ಯಾನ್ಸರ್ ಜೀವಕೋಶಗಳು ಕ್ಯಾನ್ಸರ್ ಜೀವಕೋಶಗಳಾಗಿ ಪರಿವರ್ತನೆ ಹೊಂದುತ್ತೆ. ಹಿಂದಿನ ಕಾಲದಲ್ಲಿ ಕ್ಯಾನ್ಸರ್ ಇನ್ಸಿಡೆನ್ಸ್ ಏನು ಕಮ್ಮಿ ಇರ್ತಿತ್ತು ಅಂದರೆ 16-18 ವರ್ಷಕ್ಕೆ ಮೆನ್ಸ್ಟ್ರೇಷನ್ ಆರಂಭ ಆಗ್ತಾಯಿತ್ತು. ಹಿಂದೆ ಎಲ್ಲ ದೊಡ್ಡವರಾಗಿರ್ತಿದ್ರು ಅವರು, ಪುಟ್ಟ ಮಕ್ಕಳು ಏನಲ್ಲ. ಆಮೇಲೆ ಸರಿಯಾಗಿ 50 ವರ್ಷ 51 ವರ್ಷಕ್ಕೆ ನಿಂತೋಗ್ತಾಯಿತ್ತು. ಇನ್ನು ಬಿಟ್ವೀನು ಒಂದು 3-4 ಮಕ್ಕಳುಗಳಾಗ್ತಾಯಿದ್ವು. ಒಂದೊಂದು ಮಗು, ಒಂದೊಂದು ಪ್ರೆಗ್ನೆನ್ಸಿ, ಒಂದು ಮಗು ಅಂತಂದಾಗ 2 ವರ್ಷ ಎಸ್ಟ್ರೋಜನ್ ಬಿಡುಗಡೆ ಆಗೋದಿಲ್ಲ, ಅದು ಸೇಫ್ ಪೀರಿಯಡ್. ಹಾಗಾಗಿ ನಿಧಾನವಾಗಿ ಮೆನ್ಸ್ಟ್ರೇಷನ್ ಶುರು ಆಗೋದು, ಸರಿಯಾದ ಸಮಯಕ್ಕೆ ಎಂಡ್ ಆಗೋದು, 2 ವರ್ಷ ಪ್ರೊಟೆಕ್ಷನ್ ಸಿಕ್ಕೋದು, ಎಸ್ಟ್ರೋಜನ್ ಎಕ್ಸ್ಪೋಜರು ಕಮ್ಮಿ ಆಗೋದು. ಇವಾಗ ಬೇಗ ಅರ್ಲಿ ಮೆನ್ಸ್ಟ್ರೇಷನ್, ಲೇಟ್ ಮೆನೋಪಾಸ್, ಇನ್ ಬಿಟ್ವೀನ್ ನೋ ಚಿಲ್ಡ್ರನ್, ನೋ ಮ್ಯಾರೇಜ್, ಕಂಟಿನ್ಯೂಸ್ಸು ಹತ್ತಿರ ಒಂದು 10-12 ವರ್ಷಕ್ಕೆ 40 ವರ್ಷ ಎಸ್ಟ್ರೋಜನ್ ಎಕ್ಸ್ಪೋಜರು.
ಮೊದಲು 15-20 ವರ್ಷ ಅಷ್ಟೇ ಎಕ್ಸ್ಪೋಸ್ ಆಗ್ತಾಯಿದ್ರು ಹೆಣ್ಣುಮಕ್ಕಳು. ಇವಾಗ 40 ವರ್ಷ ಎಕ್ಸ್ಪೋಸ್ ಆಗ್ತಿದ್ದಾರೆ. ಅದು ತುಂಬ ಜಾಸ್ತಿಯಾಗಿ ದೇಹದಲ್ಲಿ ಕ್ಯಾನ್ಸರ್ ಆಗೋ ಥರ, ಅದರಲ್ಲೂ ಬ್ರೆಸ್ಟ್ ಕ್ಯಾನ್ಸರು, ಒವೇರಿಯನ್ ಕ್ಯಾನ್ಸರು ಆಗೋದಕ್ಕೆ ಇದೇ ಮೂಲ ಕಾರಣ ಅಂತ ನಾವು ಹೇಳ್ಬೋದು. ಹಾಗಾಗಿ PCOS ಅನ್ನೋದು ತಿಳ್ಕೊಬೇಕಾದ್ರೆ ನಾರ್ಮಲ್ ಆಗಿರೋದನ್ನ ತಿಳ್ಕೊಬೇಕು. ಕಿಸ್ಪೆಪ್ಟಿನ್ ಅನ್ನೋ ಒಂದು ಹಾರ್ಮೋನ್ ಏನು ಮಾಡುತ್ತೆ, ಬಾಡಿಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಲ್ಲ, ಕೊಬ್ಬು ಜಾಸ್ತಿ ಆದಾಗ ಸಿಗ್ನಲ್ ಕೊಡುತ್ತೊಂದು, ಈ ವ್ಯಕ್ತಿ ಮೆಚ್ಯೂರ್ ಆಗಿದೆ, ಫರ್ಟಿಲಿಟಿಗೆ ಮೆಚ್ಯೂರೇಷನ್ ಅಂತ ಇಂಡಿಕೇಷನ್ ಮಾಡೋದದು. ಅದೇನು ಮಾಡುತ್ತೆ, ಹೈಪೋಥಾಲಮಸಲ್ಲಿ GnRH ಅಂತ ನಾನು ಹೇಳಿದೆ, ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್, ಅದಕ್ಕೆ ಸಿಗ್ನಲ್ ಕೊಡುತ್ತೆ. ಅದೇನು ಮಾಡುತ್ತೆ, ಇಂಟರ್ನ ಪಿಟ್ಯೂಟರಿ ಗ್ಲ್ಯಾಂಡಿಗೆ ಸಿಗ್ನಲ್ ಕೊಟ್ಟು ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ 2 ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಈ 2 ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನಿನ ಕೆಲಸ ಏನು ಅಂದರೆ, ಫಾಲಿಕಲ್ಸ್, ಅಂಡಾಶಯದಲ್ಲಿರುವ ಸಣ್ಣ ಸಣ್ಣ ಪ್ರೈಮಾರ್ಡಿಯಲ್ ಸೆಲ್ಸ್ಗಳಿರುತ್ತೆ. ಪ್ರೈಮಾರ್ಡಿಯಲ್ ಸೆಲ್ಸ್ಗಳು ಪ್ರೈಮರಿ ಫಾಲಿಕಲ್ ಆಗಿ, ಸೆಕೆಂಡರಿ ಫಾಲಿಕಲ್ ಆಗಿ, ಆ್ಯಂಟ್ರಮ್ ಆಗಿ, ಗ್ರ್ಯಾನ್ಯುಲೋಸಾ ಸೆಲ್ಸ್ ಆಗಿ, ನಂತರ ಅದು ಮೆಚ್ಯೂರ್ ಆಗಿ ಬಿಡುಗಡೆ ಓವರಿ ಅಂತ ನಾವೇನು ಹೇಳ್ತೀವಿ, ಅದರಿಂದ ಓವಮ್ ಅಂತ ಮೊಟ್ಟೆ ಅಥವಾ ಅಂಡಾಣುಗಳು ಬಿಡುಗಡೆ ಆಗುವಂಥದ್ದು ನ್ಯಾಚುರಲ್ ಪ್ರಾಸೆಸ್ ಇದು. ಸೊ ಇಲ್ಲಿ ಈ ಹಂತದಲ್ಲಿ ಹದಿಹರಿಯಕ್ಕೆ ಬಂದಾಗ ಈ ಥರ ಆಗುತ್ತೆ. ಆವಾಗ ಅಂಡಾಣು ಬಿಡುಗಡೆಯಾಗುತ್ತೆ. ಅದು ಫರ್ಟಿಲೈಸೇಷನ್ ಆಗೋದಿಲ್ಲ, ಅದು ಹೊರಗಡೆ ಬರೋದನ್ನ ಮೆನಿಸ್ಟ್ರೇಷನ್ ಅಂತೆ, ಮೆನಿಸ್ಟ್ರಲ್ ಬ್ಲೀಡ್. ಫರ್ಟಿಲೈಸ್ ಆಗದೇ ಇರೋಂಥ ಎಗ್ ಹೊರಗಡೆ ಬರುತ್ತೆ. ಅದು ಎಂಡೋಮೆಟ್ರಿಯಮ್ ಲೈನಿಂಗ್ ಇರುತ್ತಲ್ಲ, ಅದು ಕಳಚಿಕೊಂಡು ಹೊರಗೆ ಬರುತ್ತೆ. ಅದನ್ನು ನಾವು ಮೆನಿಸ್ಟ್ರೇಷನ್ ಅಂತ ಕರಿತೀವಿ. ಇಲ್ಲಿ ಈ ಸಂದರ್ಭದಲ್ಲಿ ಏನಕ್ಕೆ PCOD ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಈ ಫಾಲಿಕಲ್ಸ್ ಇದೆಯಲ್ಲ ಅದು ಮೆಚ್ಯೂರ್ ಆಗ್ತಾ ಇಲ್ಲ. ಕಾರಣ ಏನು ಅಂದರೆ, ಇಲ್ಲಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು ಇವುಗಳ ಒಂದು ವೇರಿಯೇಷನ್ ಆಗಿರಬಹುದು. ಜೊತೆಯಲ್ಲಿ ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ ಅಂತ ಒಂದಿದೆ, ಅದು ಪುರುಷರಲ್ಲಿರೋ ಅಂಥದ್ದು. ಹೆಣ್ಣು ಮಕ್ಕಳಲ್ಲಿ ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನು ಜಾಸ್ತಿ ಆಗಿಬಿಟ್ಟಿದೆ. ಇದಕ್ಕೆ ಕಾರಣ ಒಬಿಸಿಟಿ. ಇದಕ್ಕೆ ಮುಖ್ಯವಾಗಿ ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನು ಜಾಸ್ತಿ ಆಗಲು ಕಾರಣ ಒಬಿಸಿಟಿ. ಈ ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ, ಮುಲ್ಲೇರಿಯನ್ ಫ್ಯಾಕ್ಟರ್ನ ಕಡಿಮೆ ಮಾಡೋದ್ರಿಂದ ಅವರಿಗೆ ಸಾಮಾನ್ಯವಾಗಿ ಈ PCOD ಪ್ರಾಬ್ಲಮ್ ಇರುವಂಥ ಹೆಣ್ಣು ಮಕ್ಕಳಿಗೆ ಸಿಸ್ಟ್ ಇರುತ್ತೆ, ಓವರೀಸಲ್ಲಿ ಸಿಸ್ಟ್ಗಳಾಗುತ್ತೆ. ಸಿಸ್ಟ್ ಅದು ಡೆವಲಪ್ ಆಗ್ತಾ ಇಲ್ಲ, ಸಣ್ಣ ಸಣ್ಣ ಸಿಸ್ಟ್ಗಳಾಗಿರುತ್ತೆ. ಸಿಸ್ಟ್ ಅಂದರೆ ಅದು ಡೆವಲಪ್ ಆಗದೇ ಇರೋಂಥ ಫಾಲಿಕಲ್, ಅದು ಡೆವಲಪ್ ಆಗಬೇಕಾಗಿರುತ್ತಲ್ಲ ಅದು ಆಗ್ತಾ ಇಲ್ಲ ಅಂಥ ಫಾಲಿಕಲ್ಲು. ಹಾಗಾಗಿ ಒಂದು ಸಿಸ್ಟ್ ಇರುತ್ತೆ. ಇದರಿಂದ ಏನಾಗುತ್ತೆ, ಓವ್ಯುಲೇಷನ್ ಆಗ್ತಾ ಇಲ್ಲ, ಅದು ಬೆಳವಣಿಗೆ ಆಗ್ತಾ ಇಲ್ವಲ್ಲ. ಬೆಳವಣಿಗೆ ಆಗಬೇಕು. ಈ ಹಾರ್ಮೋನ್ ಇನ್ಫ್ಲೂಯೆನ್ಸ್ LH ಇಂದ ಅದೇನು ಗ್ರ್ಯಾನ್ಯುಲೋಸಾ ಸೆಲ್ ಮೇಲೆ LH ಜೋಡಣೆಯಾಗಿ LH ಸರ್ಜ್ನ ಜಾಸ್ತಿ ಮಾಡಿ ಇದನ್ನು ಬಿಡುಗಡೆ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗೆ ಇರುತ್ತೆ. ಆ್ಯನ್ ಓವ್ಯುಲೇಟರಿ ಅಂದರೆ ಪೀರಿಯಡ್ಸು ಸರಿಯಾಗಿ ಆಗೋಲ್ಲ. ಈ ತಿಂಗಳಾದರೆ ಇನ್ನೊಂದು 2 ತಿಂಗಳಾದಮೇಲೆ ಪೀರಿಯಡ್ಸು, ಆ ಥರ. ಜೊತೆಯಲ್ಲಿ ಏನಾಗುತ್ತೆ, ಕೂದಲು ತಿನ್ನಾಗ್ತಾ ಬರುತ್ತೆ. ಏಕೆಂದರೆ ಅವ್ರಿಗೆ ಎಸ್ಟ್ರೋಜನ್ಗಿನ ಆ್ಯಂಡ್ರೋಜನ್ ಜಾಸ್ತಿ ಆಯಿತು ಅವ್ರಿಗೆ ದೇಹದಲ್ಲಿ. ಪುರುಷರ ಹಾರ್ಮೋನಿನ ಇದು ಇದೆಯಲ್ಲ, ಸ್ವಲ್ಪ ಇತ್ತಲ್ಲ, ಅದು ಜಾಸ್ತಿ ಆಗ್ತಾಯಿದೆ. ಇದು ಆ್ಯಂಟಿ ಮುಲೇರಿಯನ್ ಹಾರ್ಮೋನು ಜಾಸ್ತಿ ಆದಂಗೆ ಪುರುಷರ ಹಾರ್ಮೋನು ಜಾಸ್ತಿ ಆಗ್ತಾ ಬಂತು. ಈ ಎಸ್ಟ್ರೋಜನ್ನು ಟೆಸ್ಟೋಸ್ಟಿರಾನ್ ಆಗಿ ಕನ್ವರ್ಟ್ ಆಗ್ತಾ ಇರೋದ್ರಿಂದ ಪುರುಷರ ಹಾರ್ಮೋನು ಜಾಸ್ತಿ ಆಯಿತು, ಕೂದಲು ತಿನ್ನಾಗ್ತಾ ಬಂತು, ಆ್ಯಂಡ್ರೋಜನ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ. ಮುಖದಲ್ಲಿ ಮೊಡವೆಗಳು ಶುರು ಆಯಿತು, ಮುಖದಲ್ಲಿ ಕೂದಲು ಬರುತ್ತೆ, ಅವ್ರಿಗೆ ಕೂದಲು ಜಾಸ್ತಿ ಇರುತ್ತೆ ನೋಡಿ. ಅದೇ PCODದು ಸಿಂಪ್ಟಮ್ಸ್ಗಳು. ಒಂದು, ಅವರಿಗೆ ಪೀರಿಯಡ್ಸ್ ಆಗ್ತಾ ಇಲ್ಲ. ಆಮೇಲೆ ಏನು ಅಂದರೆ, ಒಳಗಡೆ ಫಾಲಿಕಲ್ಸ್ಗಳು ಸಿಸ್ಟ್ಗಳಿದೆ, ಅದು ಸರಿಯಾಗಿ ಮೆಚ್ಯೂರ್ ಆಗಿಲ್ಲ, ಸೊ ಪೀರಿಯಡ್ಸ್ ಇಲ್ಲ. ಕೂದಲು ತಿನ್ನಾಗ್ತಾ ಇದೆ. ಆಮೇಲೆ ಮುಖದಲ್ಲಿ ಕೂದಲು ಜಾಸ್ತಿ ಆಗ್ತಾ ಇದೆ, ತಲೆ ಕೂದಲು ತಿನ್ನಾಗುತ್ತೆ, ಮುಖದಲ್ಲಿ ಕೂದಲು ಜಾಸ್ತಿ ಆಗುತ್ತೆ, ಈ ಸೈಡ್ ಲ್ಯಾಕು ಇದು ಎಲ್ಲ ಜಾಸ್ತಿ ಬಂದುಬಿಡುತ್ತೆ. ಅದ್ರ ಜೊತೆಗೆ ಅವರಿಗೆ ಒಬಿಸ್ ಇರುತ್ತೆ. ಈ ಥರದ ತೊಂದರೆಗಳನ್ನು ನಾವು PCOD ಅಂತೀವಿ. ಕಂಪ್ಲೀಟ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಕ್ಕೆ ಆಗ್ತಾ ಇದೆ ಅಂದರೆ, ಎಡಿಪೋಸೈಟ್ಸ್ಗಳಿಂದ ಆ್ಯರೋಮೆಟೇಸ್ ಎನ್ಸೈಮು ಜಾಸ್ತಿ ಬಿಡುಗಡೆಯಾಗುತ್ತೆ, ಅದು ಒನ್ ಆಫ್ ದ ರೀಸನ್ನು. ಇದು ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ನ ಜಾಸ್ತಿ ಬಿಡುಗಡೆ ಮಾಡ್ತಾ ಇದೆ. ಮೆದುಳಿನಲ್ಲಿ ಈ ಎಸ್ಟ್ರೋಜನ್ ಕಡಿಮೆ ಆಯ್ತಲ್ಲ, ಅದು ಮೆದುಳಿಗೆ ಹೋಗಿ ಅಲ್ಲಿ ಸಿಗ್ನಲ್ ಕೊಡಬೇಕು. ಸಿಗ್ನಲ್ ಕೊಟ್ಟಾಗ ದೇಹದಲ್ಲಿ ಬೇರೆ ಥರದ ಬದಲಾವಣೆಗಳಾಗಬೇಕು, ಅದು ಆಗ್ತಾ ಇಲ್ಲ. ಸೊ ಇಷ್ಟೆಲ್ಲ ಆಗೋದ್ರಿಂದ ಅವರಿಗೆ ಫರ್ಟಿಲಿಟಿ ಇರೋದಿಲ್ಲ. ಫರ್ಟಿಲಿಟಿ ಅಂದರೆ ಎಗ್ ಬಿಡುಗಡೆ ಆಗೋದಿಲ್ಲ. ಎಗ್ಗಿಲ್ಲ ಅಂತಂದರೆ ಫರ್ಟಿಲೈಸೇಷನ್ ಆಗೋದಿಲ್ವಲ್ಲ. ಇದನ್ನು PCOD ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಕರೆದ್ರು ಮೊದಲು. PCOS ಅಂತಾರೆ, ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತಾರೆ. ಸಿಂಡ್ರೋಮ್ ಅಂದರೆ ಬರೀ ಒಂದು ತೊಂದರೆ ಅಲ್ಲ ಇಲ್ಲಿ ಇರೋದವ್ರಿಗೆ. ಒಬಿಸಿಟಿ ಇದೆ,
ಅದಕ್ಕೆ ಆ್ಯಕ್ನೆ ಇದೆ, ತುಂಬ ಬೇರೆ ಬೇರೆ ಸಿಂಡ್ರೋಮ್ ಅಂದರೆ ಗ್ರೂಪ್ ಆಫ್ ಡಿಸೀಸ್ ಅಂತ. ಗ್ರೂಪ್ ಆಫ್ ಡಿಸೀಸ್ ತುಂಬ ಒಂದಷ್ಟು ಇರುತ್ತಲ್ಲ, ಮೊದಲು ಡಿಸೀಸ್ ಅಂತ ಕರಿತಿದ್ರು, ಇವಾಗ ಆಮೇಲೆ ಏನು ಮಾಡಿದ್ರು ಸಿಂಡ್ರೋಮ್ ಅಂದರು, ಈಗ ಗ್ರೂಪ್ ಆಯಿತು. ಈಗ ಅದನ್ನು ಪುನಃ ಟರ್ಮಿನಾಲಜಿ ಬಾಡಿ ಡಿಸಾರ್ಡರ್ ಅಂದರೆ ತುಂಬ ಎಲ್ಲ ಚೇಂಜಸ್ ಆಗ್ತಾಯಿದೆ. ರೀಸನ್ ನಾನು ಹೇಳಿದೆ, GnRH, FSH, LHH ಇವೆಲ್ಲ ಹಾರ್ಮೋನ್ಸ್ ಮೆಟಬಾಲಿಸಮ್ ಸರಿಯಾಗಿ ಆಗ್ತಾಯಿಲ್ಲ ಅಂತ. ಇವಾಗ PCOD ಇಲ್ಲ, PCOS ಅಲ್ಲ, PMOS ಎಂಟೈರ್ ಬಾಡಿಲಿ ಚೇಂಜಸ್ ಆಗ್ತಾ ಇರುತ್ತೆ. ಅದು ಆ ಸಿಸ್ಟನ್ನ ರಿಮೂವ್ ಮಾಡಿದ್ರೆ ಪುನಃ ಬರುತ್ತದು, ಬರ್ತಾನೆ ಇರುತ್ತೆ. ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಅದು ಈ ಮೈಕ್ರೋ ಪ್ಲಾಸ್ಟಿಕ್ಸು, ನ್ಯಾನೋ ಪ್ಲಾಸ್ಟಿಕ್ಸು ಬೈ ಪ್ಲಾಸ್ಟಿಕ್ ಬಾಟಲ್ ವಾಟರು ಇಲ್ಲ ಅಂದರೆ ಪ್ರಾಸೆಸ್ಡ್ ಫುಡ್ಸು ಏನೋ ಒಂದು ರೀತಿ ನಮ್ಮ ಬಾಡಿ ಒಳಗೆ ಹೋಗಿದೆ. ಇವಾಗ ಅದು ನ್ಯಾಚುರಲ್ ಆಗಿ ತೆಗೆಯೋದು ಹೆಂಗೆ ಮೇಡಮ್? ಸರ್, ಅದು ಒಂದು ಸಲ ಒಳಗಡೆ ಹೋದ್ಮೇಲೆ ಈಚೆ ಬರೋದಿಲ್ಲ ಅದು. ಓ ಮೈ ಗಾಡ್. ಏನಕ್ಕೆ ಅಂತಂದರೆ ಮೈಕ್ರೋ ನ್ಯಾನೋ ಅಂತ ಹೆಸರೇ ಹೇಳಾಗೆ, ನ್ಯಾನೋ ಅಂತಂದರೆ ಇನ್ನೂ ಮೈನ್ಯೂಟ್ ಅದು. ಈಗ ನ್ಯಾನೋ ಟೆಕ್ನಾಲಜಿ ಅಂತ ಕರಿತೀವಿ, ಡ್ರಗ್ ಡೆಲಿವರಿಗೆ ನ್ಯಾನೋ ಟೆಕ್ನಾಲಜಿ ಬಳಕೆ ಮಾಡ್ತಾರೆ. ನ್ಯಾನೋ ಅಂದರೆ ಭಾಳ ಮೈಕ್ರೋಗಿನ ಇನ್ನೂ ಮೈನ್ಯೂಟ್ ಆಗಿರೋ ಅಂಥದ್ದು. ಏನಾಗುತ್ತೆ, ಇದು ದೇಹದ ಒಳಗಡೆ ಹೋದಾಗ ಯಾವುದೇ ಟಾಕ್ಸಿನ್ ಈ ಥರದ್ದು ಏನಾದ್ರು ದೇಹದ ಒಳಗಡೆ ಹೋದಾಗ, ಈಗ ಫಾರ್ ಎಕ್ಸಾಂಪಲ್ ಏನೋ ನಮಗೆ ಗೊತ್ತಾಗದೆ ಏನೋ ಒಂದು ನುಂಗ್ಬಿಟ್ವು ಅಂತ ಇಟ್ಕೊಳ್ಳಿ, ಆಯಿತಾ, ಅದೇನಾಗುತ್ತೆ ಬಾಡಿಲಿ ಅದು ನಮ್ಮ ಮಲದ ಜೊತೆ ಹೊರಗಡೆ ಬಂದುಬಿಡುತ್ತೆ, ದೊಡ್ಡದಿರುತ್ತೆ. ಇನ್ನೂ ಸಣ್ಣದು ಇದ್ದಾಗ ಏನಾಗುತ್ತೆ ಅಂದರೆ ಅದು ಸರ್ಕ್ಯುಲೇಷನಲ್ಲಿ ಹೋಗಿ ನಮ್ಮ ಮೂತ್ರಕೋಶದಲ್ಲಿ ಅದು ಫಿಲ್ಟರ್ ಆಗಿ ಅದನ್ನು ಯೂರಿನ್ ಮುಖಾಂತರ ಹೊರಗೆ ಹಾಕುತ್ತೆ. ಈಗ ದೇಹದಲ್ಲಿ ಹೆಚ್ಚಾಗಿರುವ ಗ್ಲುಕೋಸೇ ಹೊರಗೆ ಬಂದುಬಿಡುತ್ತೆ. ದೇಹದಲ್ಲಿ ಹೆಚ್ಚಾಗಿರುವಂತಹ ಕೆಲವೊಂದು ಆಲ್ಬುಮಿನು, ಪ್ರೋಟೀನು ಇದೇ ಬರುತ್ತೆ. ಈ ಮೈಕ್ರೋ ನ್ಯಾನೋಪ್ಲಾಸ್ಟಿಕ್ಗಳು ತುಂಬ ಸಣ್ಣದಿರೋದ್ರಿಂದ ಬಹಳಷ್ಟು ಸಂದರ್ಭದಲ್ಲಿ ಎಸ್ಕೇಪ್ ಆಗ್ಬೋದು. ಅದು ಎಸ್ಕೇಪ್ ಆಗಿ ಪುನಃ ಸರ್ಕ್ಯುಲೇಷನ್ಗೆ ಹೋಗ್ಬೋದು. ಕೆಲವು ಸಂದರ್ಭದಲ್ಲಿ ಯೂರಿನ್ ಮುಖಾಂತರ ಬರೋದು, ಇದರಿಂದ ಮಲದಿಂದ ಬರಲ್ಲ ಅದು, ಏಕೆಂತಂದರೆ ತುಂಬ ಮೈನ್ಯೂಟ್ ಆಗಿರೋದ್ರಿಂದ ಯೂರಿನ್ ಮುಖಾಂತರ ಬರಬಹುದು. ಹಾಗಾಗಿ ಈ ಮೈಕ್ರೋ ಮತ್ತು ನ್ಯಾನೋಪ್ಲಾಸ್ಟಿಕ್ಗಳನ್ನು, ಎಸ್ಪೆಷಲಿ ನ್ಯಾನೋಪ್ಲಾಸ್ಟಿಕ್ಕು ತಾಯಿಯ ಹಾಲು ಮಗುಗೆ ಫೀಡ್ ಮಾಡ್ತಾರಲ್ಲ, ಆ ಹಾಲಿನಲ್ಲೂ ಪ್ಲಾಸ್ಟಿಕ್ಗಳನ್ನು ನೋಡಿದ್ದಾರೆ. ಪ್ರತಿಯೊಂದರಲ್ಲೂ ಇದೆ. ಈಗ ಎಲ್ಲಿ ಅಂದರೆ ನೀವು ದೇಹದಲ್ಲಿ ಸರ್ಕ್ಯುಲೇಷನ್ನು, ಆಮೇಲೆ ನಾನು ಹೇಳಿದೆ ಈಗ ಹೃದಯದ ಏನಕ್ಕೆ ತೊಂದರೆಗಳು ಜಾಸ್ತಿ, ಕಾರ್ಡಿಯಾಕ್ ಅರೆಸ್ಟ್ ಏನಕ್ಕೆ ಆಗ್ತಾ ಇದೆ ಅಂತಂದರೆ, ಈಗ ನೋಡಿ ತುಂಬ ಹೆಲ್ತಿಯಾಗಿದ್ದಾರೆ, ಯಾರೋ ಒಬ್ಬರು ಸೆಲೆಬ್ರಿಟಿ ಇದ್ದಕ್ಕಿದ್ದಂಗೆ ಸತ್ತೋದ್ರು ಅಂದಾಗ ಏನು ರೀಸನ್ನು ಅಂತಂದರೆ ಈ ಥರದ ಮೈನ್ಯೂಟ್ ರೀಸನ್ಗಳು ಇರಬಹುದಾದ ಸಾಧ್ಯತೆಗಳು ಇದೆ. ಬ್ಲಾಕೇಜ್ ಆಗಿರಬಹುದು, ಏಕೆಂದರೆ ನಮ್ಮ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನಿಮಗೆ ಗೊತ್ತು. ಬದಲಾದ ಈ ಜೀವನ ಶೈಲಿಯಿಂದ ಬೇಕಾದಷ್ಟು ಅನ್ವಾಂಟೆಡ್ ಅಂತ ಅಂತೀವಲ್ಲ, ಅದು ನಮ್ಮ ದೇಹವನ್ನು ಪ್ರವೇಶ ಮಾಡ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಒಂದು ಎಚ್ಚರಿಕೆ ಬೇಕು. ತುಂಬ ಮೋಸ್ಟ್ ಡೇಂಜರಸ್ ಇದು. ಎಲ್ಲಿ ಅಂತಂದರೆ ಅಂಟಾರ್ಟಿಕಾದಲ್ಲಿರುವ ನೀರಿನಲ್ಲೂ ಸಿಕ್ಕಿದೆ ಮೈಕ್ರೋ ಪ್ಲಾಸ್ಟಿಕ್. ಅಂದರೆ ನೀವು ಎಲ್ಲಿ ನೋವಾಗಿ ವಾಸ ಮಾಡ್ತೀರಾ ಹೇಳಿ ನೀವು? ಹಾಗಾಗಿ ಸ್ವಲ್ಪ ಅರಿವು ಇರಬೇಕು. ಆದಷ್ಟು ಇದನ್ನು ಬಳಕೆ ಕಡಿಮೆ ಮಾಡಬೇಕು. ಬಳಕೆ ಮಾಡಿದಷ್ಟು ಬಯೋಡಿಗ್ರೇಡಬಲ್ ಅಲ್ಲ. ಈಗ ಹತ್ತಿ ಅಥವಾ ಯಾವುದೇ ಬೇರೆ ಥರ ಅದು ಕೊಳೆಯೋದಿಲ್ಲ. ಅದು ಇದು ನೈಟ್ರೋಜನ್, ಕಾರ್ಬನ್ನು, ಬೇರೆ ಬೇರೆ ಮಾಲಿಕ್ಯೂಲ್ಸು, ಇದು ಪಾರ್ಟಿಕಲ್ ಆಗ್ತಾರೆ ಆಗೋದಿಲ್ಲ. ಇದು ಸಣ್ಣದಾಗುತ್ತೆ ಹೊರತು ಸಂಪೂರ್ಣ ಹೋಗೋದಿಲ್ಲ. ಇದು ಭೂಮಿ ಮೇಲೆ ಹಾಗೇ ಇರುತ್ತೆ. ಅಂದರೆ ಇವಾಗ ಒಂದು ಪ್ಲಾಸ್ಟಿಕ್ ಬಾಟಲ್ ನಾನು ಹೊರಗೆ ತಗೊಳ್ತೀನಿ ಮೇಡಮ್, ಅದು ಕಂಪ್ಲೀಟ್ ಫಿಲ್ಟರ್ ಮಾಡಿ ಹೆಂಗೆ ಕುಡಿಯೋದು? ಕುಡಿಯೋಕ್ಕಾಗಲ್ಲ, ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಲ್ಲ. ಈಗ ಬಿಸ್ಲರಿದು ನೀವು ವಾಟರ್ ಬಾಟ್ಲು ಕೊಟ್ರಿ, ನಾನು ಕುಡಿದೆ, ಅದರಲ್ಲಿ ಒಂದು ಸುಮಾರು 2000 ಮೈಕ್ರೋ ಪ್ಲಾಸ್ಟಿಕ್ಗಳು ಇದೆ. ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ನಿಮಗೆ ಕಣ್ಣಿಗೆ ಕಾಣದಿರೋದನ್ನು ನಾವು ಯಾವ ರೀತಿ ಫಿಲ್ಟರ್ ಮಾಡ್ತೀರಾ? ಅದಕ್ಕೆ ಏನು ಡಿವೈಸ್? ಏನೂ ಇಲ್ಲ, ಅದಕ್ಕೆ ಯಾವುದೇ ರೀತಿ ಡಿವೈಸ್. ಬಟ್ಟೆ ಹಾಕ್ಕೊಂಡು ಬಟ್ಟೆ ಇದು ತುಂಬ ಸಣ್ಣ ಹೋಲ್ಸು, ಅಷ್ಟು ಆ ಪೋರ್ ಸೈಜ್ ಇದೆಯಲ್ಲ, ಆ ಮೈಕ್ರೋದಲ್ಲಿ ಅಷ್ಟು ಇಲ್ಲ. ಹೋಗುತ್ತದೆ ಒಳಗಡೆ. ಫಿಲ್ಟ್ರೇಷನ್ ಅಲ್ಲಿ ಮಾಡೋಕ್ಕಾಗೋದಿಲ್ಲ ಒಂದು ಸತಿ. ಇವಾಗ ಮತ್ತೆ ಆಯಿಲ್ಸು ಎಲ್ಲ ಪ್ಲಾಸ್ಟಿಕ್ ಪೌಚಸ್, ಪ್ಲಾಸ್ಟಿಕ್ ಬಾಟಲ್ಸ್ ಅಲ್ಲಿ ಬರುತ್ತೆ, ಮತ್ತೆ ಅದರಲ್ಲಿನೂ ಇರುತ್ತೆ, ಎಲ್ಲದರಲ್ಲೂ ಇರುತ್ತೆ. ಈಗ ಫುಡ್ ಐಟಮು ನೀವು ಪಾರ್ಸಲ್ ತರ್ತೀರಾ, ಬಿಸಿ ಮಾಡ್ತೀರಾ ಓವನಲ್ಲಿ, ಆವಾಗ ಬಿಸಿ ಆದಾಗ ಇನ್ನೂ ಬರೀ ಇದು ಪ್ಲಾಸ್ಟಿಕ್ ಮಾತ್ರ ಅಲ್ಲ, ಇದು ಫಿಸಿಕಲ್ ಬಾಡಿ ಪ್ಲಾಸ್ಟಿಕ್ ಅನ್ನೋದು. ಅದರಲ್ಲಿರುವ ರಾಸಾಯನಿಕಗಳಿದೆಯಲ್ಲ, ಬಿಸ್ಫಿನಾಲ್, ಥಾಲೈಡ್, ಡಯಾಕ್ಸಿನ್, ಅದರಿಂದ ಕ್ಯಾನ್ಸರ್ ಬರ್ತಾ ಇದೆ, ಇನ್ಫರ್ಟಿಲಿಟಿ ಬರ್ತಾ ಇದೆ, PCOD ಬರ್ತಾ ಇದೆ, ಹೃದಯಕ್ಕೆ ಸಂಬಂಧಿಸಿದಂಥ ತೊಂದರೆಗಳಾಗ್ತಾ ಇದೆ. ಈ ಥರ ರಾಸಾಯನಿಕಗಳಿಂದನೂ ದೇಹಕ್ಕೆ ತೊಂದರೆಗಳಾಗ್ತಾ ಇದೆ. DNA ಲೆವೆಲಲ್ಲಿ ತೊಂದರೆ ಆಗುತ್ತದೆ. ಅಂದರೆ ಇದು ಬಿಸಿ ಮಾಡ್ತಾ ನಾವು ಪ್ಲಾಸ್ಟಿಕ್ನು ಬಿಸಿ ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್ನು ಬಿಸಿ ಮಾಡಿ ಅದರಲ್ಲಿರೋ ಎಲ್ಲದು ಲೀಚ್ ಆಗುತ್ತೆ. ಈಗ ಕಾರಲ್ಲಿ ಪ್ಲಾಸ್ಟಿಕ್ ಬಾಟಲ್ ಇಟ್ಟಿದ್ದೀರಾ, ತುಂಬ ಬಿಸಿ, ನೀವು ಬಿಸಿಲಲ್ಲಿ ನೆನೆಸಿದ್ರೆ ಬಾಯ್ಲ್ ಆಗ್ತಾ ಇರುತ್ತೆ ಅದರಲ್ಲಿರೋ ನೀರು ಎಷ್ಟೋ ಸಂದರ್ಭದಲ್ಲಿ. ಆಮೇಲೆ ಅದನ್ನು ನಾವು ಕುಡಿತೀವಿ. ಅದಕ್ಕೆ ಎಲ್ಲಿ ಸಾಧ್ಯನೋ
ಈಗ ನಾವು ಇರೋ ಪ್ರಪಂಚದಲ್ಲಿ ಪ್ಲಾಸ್ಟಿಕ್ ಪ್ರಪಂಚ ಇದು. ಹೌದು. ಸರ್ವಾಂತರ್ಯಾಮಿ ಅಂತ ಅನ್ಬೋದು, ಎಲ್ಲೆಲ್ಲೂ ಪ್ಲಾಸ್ಟಿಕ್ ಅಂತ, ಎಲ್ಲೆಲ್ಲೂ ದೇವರಿದ್ದಾರೆ ಅನ್ನೋ ಥರ ಎಲ್ಲೆಲ್ಲೂ ಪ್ಲಾಸ್ಟಿಕ್ ಅಂತ ಅಂತೀವಿ ನಾವು. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಅದನ್ನು, ಈಗ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಒಂದು ಬ್ಯಾಗ್ನ ತಗೊಂಡೋಗೋದು, ಆಮೇಲೆ ಪೇಪರ್ ಇದರಲ್ಲಿ ಕವರ್ ಮಾಡಿಕೊಡ್ತಾರೆ, ಫೈನ್. ಆ ಥರ ಎಲ್ಲಿ ಸಾಧ್ಯನೋ ಬಾಟಲ್ಸ್ ಅಂದಾಗ ನಾನು ಎಷ್ಟೋ ಒಂದು ಶಾಲಾ ಕಾಲೇಜಿಗೆ ಕೆಲವು ಸಲ ಯಾವುದೋ ಒಂದು ಅಕೇಶನ್, ಈಗ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ನನ್ನ ಮಗನಿಗೆ, ಬೇರೆಯವ್ರ ಥರ ಕೇಕ್ ಕಟ್ ಮಾಡಿ ಪಾರ್ಟಿ ಮಾಡಿ ಮಾಡಲ್ಲ ನಾನು. ಆ ಸಂದರ್ಭದಲ್ಲಿ ಒಂದು ಯಾವುದೋ ಒಂದು ಸ್ಕೂಲ್ಗೆ ಒಂದು ಶೂಸ್ ಕೊಡಿಸೋದು ಮಕ್ಕಳಿಗೆ, ವಾಟ್ರ್ ಬಾಟಲ್ಸ್ ಬರುತ್ತಲ್ವ, ಅದು ಆ ಥರದ ಬಾಟಲ್ಗಳನ್ನು ಅದೇನು ಜಾಸ್ತಿ ಆಗೋದಿಲ್ಲ, ಒಂದು 300 ರೂಪೀಸ್ ಒಂದೊಂದು ಬಾಟಲ್ಗೆ ಇರುತ್ತೆ. ಒಂದು 100 ಮಕ್ಳಿಗೆ ಕೊಡಿಸಿದ್ರೆ ಇದರಲ್ಲೇ ತರಬೇಕು ಇನ್ನು ಮೇಲೆ ಅಂತ ಕಂಡೀಷನ್ನು. ಈ ಥರ ಒಂದು ಸಣ್ಣ ಪುಟ್ಟ ಸಹಾಯ, ಇದು ದೊಡ್ಡದು ಅಂತ ನಾನು ಹೇಳ್ತಾ ಇಲ್ಲ, ಈ ಥರನೂ ಅವಕಾಶಗಳಿದೆ. ಈಗ ನಿಮಗೆ ಸಮಾಜ ಸೇವೆ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಅಂದ್ಕೊಂಡಿರ್ತಾರೆ, ನಾನು ಏನೋ ಒಂದು ಮಾಡಬೇಕು ಅಂತ. ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು. ಒಂದಷ್ಟು ಸ್ಕೂಲ್ಸಲ್ಲಿ ಈ ಥರ ನೀವು ಈ ಥರ ಪ್ಲಾಸ್ಟಿಕ್ ಬಾಟಲ್ನ ಇನ್ಮೇಲಿಂದ ಬಳಸಬೇಡಿ, ದಿನ ಇದರಲ್ಲೇ ತನ್ನಿ ಅಂತ ನಾವು ಮಾಡಿದಾಗ, ಗ್ಲಾಸ್ ಬೇಡ, ಕಾಪರು ಬೇಡ, ಈ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ನೋಡಿ, ಫ್ಲಾಸ್ಕ್ಗಳು ಬರ್ತಾ ಇದೆ, ಅಂಥದನ್ನು ಕೊಟ್ಟರೆ ಬೇಕಾದಷ್ಟು ಅದರಿಂದ ಏನಂಥ ಒಂದು ಅಪಾಯ ಏನಿಲ್ಲ. ಆ ಥರ ಸಣ್ಣ ಸಣ್ಣ ಬದಲಾವಣೆಗಳನ್ನು ನಮ್ಮನ್ನು ನೋಡಿ ಇನ್ನೊಬ್ರು ಮಾಡ್ತಾರೆ, ನಮ್ಮನ್ನ ನೋಡಿ ಅವರು ನೋಡಿ ಇನ್ನೊಬ್ರು ಮಾಡ್ತಾರೆ. ಇಟ್ ಇಸ್ ಜಸ್ಟ್ ಲೈಕ್ ಅ ಚೈನ್. ಇದರಿಂದ ನಮಗೇನಂದರೆ ಡಿವೈನ್ ಬ್ಲೆಸ್ಸಿಂಗ್ಸು ಸಿಕ್ತವೆ. ಡೊನೇಷನ್ ಆಯಿತು, ಡೊನೇಷನ್ ಮಾಡಿದಾಗ ನಮ್ಮ ಗುಡ್ ಹಾರ್ಮೋನ್ಸ್ಗಳು ರಿಲೀಸ್ ಆಯಿತು. ಎಂಡಾರ್ಫಿನ್ ಆಗ್ಬೋದು, ಆಕ್ಸಿಟಾಸಿನ್, ಲವ್ ಹಾರ್ಮೋನ್, ಆಮೇಲೆ ರಿವಾರ್ಡಿಂಗ್ ಹಾರ್ಮೋನ್, ಡೊಪಮೈನ್, ಮೂಡ್ ಹಾರ್ಮೋನ್, ಸೆರೆಟೋನಿನ್ ಎಲ್ಲ ಬಿಡುಗಡೆ ಆಯಿತು. ನನಗೂ ಒಳ್ಳೆಯದಾಯಿತು, ಅವ್ರಿಗೂ ಒಳ್ಳೆಯದಾಯಿತು, ಪರಿಸರಕ್ಕೆ ಒಳ್ಳೆಯದಾಯಿತು. ಸೊ ಈ ಥರ ಬೇಕಾದಷ್ಟು ಈ ಥರದ್ದಿದೆ ಸಣ್ಣ ಸಣ್ಣ ವಿಚಾರ. ಡೊನೇಷನಲ್ಲೇ ದೊಡ್ಡದಾಗಿಯೇ ಕೊಡಬೇಕು ಅಂತೇನಿಲ್ಲ. ನನಗೆ ಏನು, ನನ್ನ ಲಿಮಿಟೇಷನಲ್ಲಿ ಏನಿದೆ, ನಾನು ಅಷ್ಟು ನಾನು ಕೊಡ್ಬೋದು ಕಂಫರ್ಟಬಲ್ ಆಗಿ, ನನಗೇನು ತೊಂದರೆ ಇಲ್ಲದೆ ಅಷ್ಟನ್ನು ನಾನು ಒಂದು ಸ್ಕೂಲಲ್ಲಿ ಒಂದು ಸೆಕ್ಷನ್ 100 ಮಕ್ಕಳಿಗೆ ನಾನು ಕೊಡ್ಬೋದು, ಇಲ್ಲ ಇನ್ನೂ 200 ಮಕ್ಕಳಿಗೂ ಕೊಡ್ಬೋದು, ಸ್ವಲ್ಪ ಜಾಸ್ತಿ ಅಂದರೆ. ಬಟ್ ಅದರಿಂದ ನನಗೇನು ಅಂತ ಒಂದು ದೊಡ್ಡ ಲಾಸ್ ಅಂತೇನೂ ಆಗಲ್ಲ. ಸೊ ಆ ಥರ ವಿತ್ ಮೈ ಲಿಮಿಟೇಷನ್ ಈ ಥರ ಎಲ್ಲ ಮಾಡ್ತಾ ಬಂದರೆ ಸ್ವಲ್ಪ ಆದಷ್ಟು ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಮನೇಲೂ ಅಷ್ಟೇ, ಮನೆಯಲ್ಲಿ ನಾವೇನಾದ್ರು ಶಾಪಿಂಗ್ ಹೋಗ್ಬೇಕು ಅಂದರೆ ಒಂದಷ್ಟು ಬ್ಯಾಗ್ಸ್ನ ತಗೊಂಡು ಹೋಗೋದು ತಪ್ಪೇನಿಲ್ಲ, ಅದು ಆ ಥರ. ಚೆನ್ನಾಗಿ ಒಂದು ಸಮಾಜಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದೀರಿ ಮೇಡಮ್. ಇವಾಗ ಕಮಿಂಗ್ ಬ್ಯಾಕ್ ಟು ದಿಸ್ PCOD PCOS, ಈಗ ಚಿಕ್ಕ ಮಕ್ಕಳಿಗೆ ಸ್ಟಾರ್ಟ್ ಆಗ್ತಾ ಇದೆ 15 to 25 ಆ ಏಜಲ್ಲಿ, ಎಸ್ಪೆಷಲಿ ಯಂಗ್ ಗರ್ಲ್ಸ್ಗೆ PCOD PCOS ಪ್ರಾಬ್ಲಮ್ ಆಗ್ತಾ ಇದೆ. ಇತ್ತೀಚೆಗೆ ನಾನೊಂದು ಆರ್ಟಿಕಲ್ ಓದ್ತಾ ಇದ್ದೀನಿ, ಅದರಲ್ಲಿ ಒಂದು ಶಾಕಿಂಗ್ ಇನ್ಫಾರ್ಮೇಷನ್ ಬಂತು. ಅಂದರೆ ಗ್ಲೋಬಲ್ ಮೆಡಿಕಲ್ ಆರ್ಗನೈಸೇಷನ್ಸ್ ಅವರು ಲ್ಯಾನ್ಸೆಟ್ಟಲ್ಲಿ ಈ PCOS PCOD ಅಲ್ಲ, ಇದಕ್ಕೆ ಒಂದು ಹೊಸ ಹೆಸರೇ ಕೊಟ್ಟರು, PMOS ಅಂತ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇದು ಬರೀ ಓವರಿಗೆ ಸಂಬಂಧಪಟ್ಟದಿಲ್ಲ, ಇಡೀ ಬಾಡಿಗೆ ಸಂಬಂಧಪಟ್ಟದಂತ ಹೇಳಿದ್ರು. ಇದು ತುಂಬ ಡಾಕ್ಟರ್ಸ್ಗೆ ಗೊತ್ತಿಲ್ಲ ಈ ವಿಷಯ, ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಲ್ಯಾನ್ಸೆಟ್ ಅಂತ ಹೇಳಿದ್ರಲ್ಲ ಪೇಪರು, ತುಂಬ ಒಂದು 50 ವರ್ಷದ ಹಿಂದಿನದು, ತುಂಬ ಒಳ್ಳೆ ಜರ್ನಲ್ ಅದು. ಅದರಲ್ಲಿ ನೀವು ಒಂದು ರಿಸರ್ಚ್ ಏನೋ ಮಾಡಿ ಪಬ್ಲಿಷ್ ಮಾಡಬೇಕು ಅಂದರೆ ಹೈಲಿ ಅಥೆಂಟಿಕೇಟೆಡ್ ಆಗಿರುವಂಥದ್ದನ್ನು ಮಾತ್ರ ತುಂಬ ಚೆನ್ನಾಗಿ ರಿವ್ಯೂ ಮಾಡ್ತಾರೆ ಅವರು. ಬಹಳಷ್ಟು ಒಳ್ಳೆ ಇವರು ರಿವ್ಯೂ ಮಾಡಿ ಅದನ್ನು ಚೆನ್ನಾಗಿದೆ ಅನ್ನೋ ಇನ್ಫಾರ್ಮೇಷನ್ ಮಾತ್ರ ಇದು ಮಾಡೋದು, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು. ಕಾರಣ ಅವ್ರು ಹೇಳೋ ಹಾಗೆ PCOD ಅಂತ ಮೊದಲು ಅಂತಿದ್ರು, ಆಮೇಲೆ PCOS ಅಂತಂದರು, ಈಗ ಪಾಲಿಸಿಸ್ಟಿಕ್ ಪಾಲಿಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್. ಕಾರಣ ಏನು ಅಂತಂದರೆ, ಇದು ಬರೀ ಓವರಿಸ್ಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. PCOS ಪ್ರಾಬ್ಲಮ್ ಆಗಬೇಕು, ಈ ಥರ ಎಲ್ಲ ಬಾಡಿಲಿ ವೇರಿಯೇಷನ್ ಆಗಿ ಓವ್ಯುಲೇಟರಿ ಹಿಂದೆ ಅಂಡಾಣು ಬಿಡುಗಡೆಯಾಗದೇ ಇದ್ದಕ್ಕೆ ಮುಖ್ಯ ಕಾರಣ, ಮೊದಲನೇ ಕಾರಣ ಒಬಿಸಿಟಿ. ಯಾವಾಗ ಮಕ್ಕಳು ಒಬೀಸ್ ಆಗ್ತಾರೆ ದೇಹದಲ್ಲಿ, ನಾನು ಹೇಳಿದೆ ಈ ಒಬೀಸ್ ಅಂದರೆ ಈ ಅಡಿಪೋಸೈಟ್ಸ್ಗಳಂತ ಕರಿತೀವಲ್ಲ, ಅದು ಒಂದು ಎಂಡೋಕ್ರೈನ್ ಆರ್ಗನ್ ಥರ ಕೆಲಸ ಮಾಡುತ್ತೆ ಅಂತ. ಅದಕ್ಕೆ ಅವರು ಎಂಡೋಕ್ರೈನ್ ಅನ್ನೋ ಪದನ ಅಲ್ಲಿ ಸೇರಿಸಿರೋ ಅಂಥದ್ದು. ಪಾಲಿಎಂಡೋಕ್ರೈನ್ ಅಂತ ಏನಕ್ಕೆ ಸೇರಿಸಿರೋದು ಅಂತಂದರೆ, ಆ ಒಬೀಸ್ ಸೆಲ್ಲಿಂದ ಎಂಡೋಕ್ರೈನ್ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಆ್ಯರೋಮೆಟೇಸ್ ಆಗ್ಬೋದು, ಲೆಪ್ಟಿನ್ ಆಗ್ಬೋದು. ಈ ಸ್ಯಾಟಿಟಿನ ಕಮ್ಮಿ ಮಾಡಿಬಿಡುತ್ತದು. ಲೆಪ್ಟಿನ್ ರೆಸಿಸ್ಟೆನ್ಸ್ ಬರ್ತಾ ಇದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಎಲ್ಲರೂ ಕೇಳಿದಾರಲ್ವಾ, ಆ ಥರ ಸ್ಯಾಟಿಟಿ ಕೊಡೋ ಅಂಥದ್ದು, ತೃಪ್ತಿ ಕೊಡೋ ಅಂಥದ್ದು ಲೆಪ್ಟಿನ್ ಹಾರ್ಮೋನು. ಹಸಿವನ್ನು ಉಂಟು ಮಾಡೋದು ಗ್ರೆಲಿನ್ ಹಾರ್ಮೋನು. ಲೆಪ್ಟಿನ್ ಹಾರ್ಮೋನ್ದು ರೆಸಿಸ್ಟೆನ್ಸ್ ಬಂದರೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇರೋದಿಲ್ಲ. ಈಗ ನೋಡಿ, ನಾವು ಎಲ್ಲ ನಮ್ಮ ರೂಟ್ಸ್ಗೆ ಹೋಗಬೇಕು. ನನಗೆ ಯಾವಾಗಲೂ ಅಷ್ಟೇ, ನಮ್ಮ ಕಲ್ಚರು ನಮ್ಮ ಇದೆಯಲ್ಲ, ಇದು ಇವಾಗ ಬಂದಿರೋಂಥದ್ದಲ್ಲ.
ನಾವು ಹ್ಯೂಮನ್ ಎವಲ್ಯೂಷನ್ನ ನೋಡಿದ್ರೆ ಭಾರತಕ್ಕೆ ಬಂದಿದ್ದು ಆದಿಮಾನವ ಅಂತೀವಲ್ಲ, ಮಂಗನಿಂದ ಅದು ಚಿಂಪ್ಯಾನ್ಸಿಯಿಂದ ಹ್ಯೂಮನ್ ಯಾವ ಥರ ಆದ ಬೇರೆ ಬೇರೆ ಸ್ಟೇಜಸ್ಸಲ್ಲಿ ಆಸ್ಟ್ರಲೋಪಿಥೆಕಸ್, ಆಫ್ರಿಕಾನಸ್, ಗಾರೀಸು, ಹೆಬಿಲಸ್ಸು, ಹೋಮೋ ಎರೆಕ್ಟಸ್ಸು, ಹೋಮೋಸೆಪಿಯನ್ಸ್ ಎಲ್ಲ ಬಂದಾಗ 60,000 ವರ್ಷಗಳ ಹಿಂದೆ ಭಾರತ ಈ ಕಡೆ ಎಲ್ಲ ಬಂದಿದ್ದು ಏಷ್ಯಾಗೆ. 15,000 ವರ್ಷಕ್ಕೆ ಅಮೆರಿಕಕ್ಕೆ ಹೋಗಿದ್ದು, ಅಲ್ಲಿ ರೆಡ್ ಇಂಡಿಯನ್ಸ್ ಅಂತ ಇದ್ದಾರಲ್ಲ, 15,000 ರೀಸೆಂಟ್ ಅದು. ಭಾರತಕ್ಕೆ ಬಂದಿದ್ದು 60,000 ವರ್ಷಗಳಿಂದ. 60,000 ವರ್ಷಗಳ ಹಿಂದೆ ಭಾರತ ಇಲ್ಲೆಲ್ಲ ಬಂದವರು ನಮ್ಮ ಒಂದು ಇದನ್ನು ಸಂಪ್ರದಾಯ ಅಥವಾ ಕಲ್ಚರ್ ಎಲ್ಲ ನೋಡಿದ್ರೆ ನಮ್ಮದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇಷ್ಟು ವರ್ಷಗಳಲ್ಲಿ ನಮ್ಮ ಹಿರಿಯರಿಗೆ ಏನಕ್ಕೆ ಕೆಲವೊಂದು ಆಚರಣೆಗಳು ಮಾಡ್ತಿದ್ರು, ಅನುಭವದ ಆಧಾರದ ಮೇಲೆ. ಅವರೇ ಸೈಂಟಿಸ್ಟ್ ಅನ್ಬೋದು, ಇದು ಮಾಡಿದ್ರೆ ಹೀಗಾಗುತ್ತೆ, ಇದು ಮಾಡಿದ್ರೆ ಹೀಗಾಗುತ್ತೆ, ನಾಲೆಡ್ಜ್. ಆ ನಾಲೆಡ್ಜನ್ನ ಜನರೇಷನ್ ಟು ಜನರೇಷನ್ ಹೇಳ್ತಾ ಬಂದರು. ಈಗ ನೋಡಿ, ನಮ್ಮ ಆಹಾರ ಯಾವುದು ನಾವು ಪ್ರತಿನಿತ್ಯ ಸೇವನೆ ಮಾಡೋದು ಅಂತಂದರೆ ಪೊಂಗಲ್ಲು. ಎಲ್ಲರೂ ಇಷ್ಟಪಡುವಂಥ ಕಿಚಡಿ ಅಂತೀವಿ, ಖಾರ ಪೊಂಗಲ್ ಅಂತೀವಿ. ಅದರಂಥ ಬೆಸ್ಟ್ ನ್ಯೂಟ್ರಿಷನ್ ಯಾವುದೂ ಇಲ್ಲ. ನಿಮಗೆ ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ ಇದೆ. ಇತ್ತೀಚೆಗೆ ಒಂದು ವರದಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಒಬಿಸಿಟಿ ಬರಬಾರ್ದು, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ 60% ಅಥವಾ 70% ಕಾರ್ಬೋಹೈಡ್ರೇಟ್. ಏಕೆಂದರೆ ಬೆಳಗಿನ ಆಹಾರಕ್ಕೆ ನಮಗೆ ಕಾರ್ಬೋಹೈಡ್ರೇಟ್ ಬೇಕೇ ಬೇಕದು. ಈಗ ನಾವೆಲ್ಲ ವೆಸ್ಟ್ರನ್ದೆಲ್ಲ ಕೆಲವೆಲ್ಲ ಫಾಲೋ ಮಾಡ್ತೀವಿ, ಬೇಕಾಗಿಲ್ಲ ಅದೆಲ್ಲ. ಎಕ್ಸಾಟಿಕ್ ಫ್ರೂಟ್ಗಳನ್ನೆಲ್ಲ ತಂದು ಅದನ್ನು ತಿನ್ನೋದು ಏನೂ ಬೇಡ. ಸಿಂಪಲ್ಲಾಗಿ ಹಿಂದಿನವ್ರು ಏನು ಮಾಡ್ತಾಯಿದ್ರು ಅದನ್ನೇ ಸ್ವಲ್ಪ ಒಂಚೂರು ಮಾಡಿಫೈ ಮಾಡ್ಕೊಂಡು ಫಾಲೋ ಮಾಡೋಣ. ಒಂದು ಇತ್ತೀಚಿನ ವರದಿ ಈ ಥರ ಲ್ಯಾನ್ಸೆಟ್ ಥರದ್ದು ಇನ್ನೊಂದು ಇದರಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ದಾರೆ. 70% ಕಾರ್ಬೋಹೈಡ್ರೇಟು, 30% ಪ್ರೋಟೀನ್ ಇರೋ ಅಂಥದ್ದು, ಅಥವಾ 60-40 ರೇಷಿಯೋ. 60% ಕಾರ್ಬೋಹೈಡ್ರೇಟ್, 40% ಪ್ರೋಟೀನು. ನಾವು ಸುಮ್ಮನೆ ಹಾಗೆ ಯೋಚನೆ ಮಾಡ್ತಿದ್ವಿ, ಯಾವುದು ಈಗ ಅದನ್ನು ಹೊಸದಾಗಿ ಈಗ ಜಸ್ಟ್ 1 ಮಂತ್ ಬ್ಯಾಕ್ ಅದನ್ನು ಪಬ್ಲಿಷ್ ಮಾಡಿರೋದು. ಅಯ್ಯೋ ರಾಮ, ನಮ್ಮ ಎಲ್ಲ ಆಹಾರನೂ 60-40ನೇ. ಬಿಸಿಬೇಳೆ ಬಾತು 60-40, ಕಿಚಡಿ 60-40, ಕಾರ್ಬೋಹೈಡ್ರೇಟು ದಾಲ್ ಹಾಕ್ತೀವಲ್ಲ ಎಲ್ಲದನ್ನು ದಾಲು. ಅದ್ರ ಜೊತೆಗೆ ಅವ್ರು ಹೇಳಿರೋ ಪ್ರಕಾರ ಕಾರ್ಬೋಹೈಡ್ರೇಟು ಪ್ರೋಟೀನ್ ಆಯಿತು, ಜೊತೆಗೆ ಈ ಕಪ್ಪು ಮೆಣಸು ಬರುತ್ತಲ್ಲ, ಪೆಪ್ಪರಿನ್, ಅರಿಶಿನ, ಕರ್ಕ್ಯುಮಿನ್, ಜಿಂಜರ್. ಎಂಥ ಬ್ಯಾಲೆನ್ಸ್ಡ್ ಡಯೆಟ್ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಒಬಿಸಿಟಿ ಬರೋ ಹಾಗಿಲ್ಲ. ಆದರೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಈಗ ಅವರು ಕಿಚಡಿನೂ ತಿನ್ನಲ್ಲ, ಇಡ್ಲಿನೂ ತಿನ್ನಲ್ಲ, ಈ ಥರದ್ದು ಏನೂ ತಿನ್ನಲ್ಲ. ಅವರು ಒಂಥರ ಸ್ಯಾಂಡ್ವಿಚ್ಚು, ಪಾಸ್ತಾ, ಎಸ್ ಎಕ್ಸಾಕ್ಟ್ಲಿ, ಎಲ್ಲ ಮೈದಾದಿಂದ ಮಾಡಿರೋಂಥದ್ದು, ಎಲ್ಲ ಮೈದಾದು, ಎಲ್ಲ ಟ್ರಾನ್ಸ್ ಫ್ಯಾಟ್ ಇರೋಂಥದ್ದು, ಹೈ ಕಾರ್ಬೋ ಇರೋ ಅಂಥದ್ದು. ಈ ಥರದನ್ನು ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ಜಾಸ್ತಿ ಅಡಿಪೋಸೈಟ್ಸ್ಗಳು ಜಾಸ್ತಿ ಆಗ್ತಾ ಬರುತ್ತೆ, ಕೊಬ್ಬು ಶೇಖರಣೆ ಜಾಸ್ತಿ ಆಗ್ತಿದೆ. ಇದು ಒಂದು. ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ ಅವ್ರಿಗೆ. ಮೊದಲೆಲ್ಲ ಮನೆ ಕೆಲಸನೇ ಮಾಡೋರು, ಎಲ್ಲ ಮನೆ ಕೆಲಸ. ತಂದೆ ತಾಯಿಗಳಿಗೆ ಮನೆಯಲ್ಲಿ ಕೆಲಸದವರು ಅಂತ ತುಂಬ ಅಪರೂಪ ಇರ್ತಿದ್ದು. ಎಲ್ಲ ಮನೆಯಲ್ಲೇ ಎಲ್ಲರೂ ಶೇರ್ ಮಾಡ್ಕೊಂಡು ಮಾಡೋರು, ಒಬ್ಬೊಬ್ಬ ಮಗು ಒಂದೊಂದು ಕೆಲಸ ಥರ ಮಾಡೋದು. ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಶಾಲಾ ಕಾಲೇಜುಗಳಲ್ಲಿ ಫಿಸಿಕಲ್ PT ಪೀರಿಯಡ್ ಅಂತ ಇರೋದು, ಫಿಸಿಕಲ್ ಎಕ್ಸಸೈಸ್ ಅಂತ ಹೇಳಿ ಮಾಡೋರು. ಸ್ಪೋರ್ಟ್ಸ್ಗಳಲ್ಲಿ ಎಲ್ಲ ಮಗುನೂ ಸ್ಪೋರ್ಟ್ಸಲ್ಲಿ ಇರೋದು, ಒಂದಲ್ಲ ಒಂದು ಸ್ಪೋರ್ಟ್ಸು. ಇವಾಗ ಏನಾಗಿದೆ, ಔಟ್ಡೋರ್ ಗೇಮು ನಮಗೆ ಗೊತ್ತಿರೋ ಹಿಂಗೆ ನಾವಂತೂ ತುಂಬ ಆಟ ಆಡ್ತಾಯಿದ್ದೆ. ಹೊರಗಡೆ ರಜೆ ಬಂತು ಅಂದರೆ ಹೊರಗಡೆನೇ ಆಟ. ಆದರೆ ಇವಾಗ ಯಾವ ಮಗುನೂ ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಟ್ರಾಫಿಕ್ ಜಾಮು, ಜಾಗ ಇಲ್ಲ ಆಟ ಆಡೋದಕ್ಕೆ, ಒಂದೊಂದೇ ಮಗು, ಫ್ರೆಂಡ್ಸ್ ಇಲ್ಲ. ಸೊ ಅದರ ಕಂಪ್ಯಾನಿಯನ್ ಯಾವುದು ಅಂತಂದರೆ ಲ್ಯಾಪ್ಟಾಪು ಅಥವಾ ಮೊಬೈಲು, ಅಲ್ಲಿ ಗೇಮ್ ಆಡ್ಕೊಂಡು ಕೂತ್ಕೊಳ್ಳೋದು. ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಯಿತು, ಹೈ ಕ್ಯಾಲರಿ ಡಯೆಟು, ಸೆಡೆಂಟ್ರಿ ಲೈಫ್ ಸ್ಟೈಲ್. ಮತ್ತು ಒಂದೊಂದೇ ಮಗು ಅಂತೇಳಿ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ಆ ಮಗುವಿಗೆ ಯಾವುದೂ ಕೆಲಸನ ಬಿಡೋದಿಲ್ಲ. ಅದು ಕುಡಿದ ಲೋಟನ್ನು ಇವರೇ ತಗೊಂಡೋಗಿಡೋದು, ಇವರೇ ಕುಡಿಸೋದು. ಇನ್ನೂ ಬೇಕು ಅಂತಂದರೆ ಇವರೇ ಅಗದು ಬೇಕಾದ್ರೆ ಅವ್ರ ಬಾಯಿಗೆ ಹಾಕೋಂಥ ತಂದೆ ತಾಯಿಗಳು ಇದ್ದಾರೆ. ಆ ಥರ ಮಕ್ಕಳನ್ನು ಪ್ಯಾಂಪರ್ ಮಾಡಿರೋದ್ರಿಂದ ಕಂಪ್ಲೀಟು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಯಿತು, ಹೈ ಕ್ಯಾಲರಿ ಡಯೆಟ್ ಆಯಿತು, ಮೂಮೆಂಟೇ ಇಲ್ಲ. ಸೊ ಫ್ಯಾಟ್ ಡೆಪಾಸಿಷನ್ನು ಜಾಸ್ತಿ ಆಯಿತು. ಫ್ಯಾಟ್ ಜಾಸ್ತಿ ಆದಂಗೆ ಏನಾಗುತ್ತೆ, ಅದೂ ಒಂದು ಎಂಡೋಕ್ರೈನ್ ಆರ್ಗನ್ ಆಗಿರೋದ್ರಿಂದ ಕಂಪ್ಲೀಟ್ ಪಾತ್ವೇ ಇದೆ. ಹೈಪೋಥಾಲಮಸ್ ಪಿಟ್ಯೂಟರಿ ಗೊನಾಡಲ್ ಆಕ್ಸಿಸ್ ಅಂತ ನಾವು ಕರಿತೀವಿ ಅದನ್ನು. ಹೈಪೋಥಾಲಮಸ್ಸು, ಪಿಟ್ಯೂಟರಿ, ಗೊನಾಡಲ್. ಈ ಗೊನಾಡಲ್ ಆಕ್ಸಿಸ್ಸು, ಈ ಹೈಪೋಥಾಲಮಸ್ ಪಿಟ್ಯೂಟರಿ ಗೊನಾಡಲ್ ಆಕ್ಸಿಸ್ನ ಅದು ಎಲ್ಲೋ ಒಂದು ಕಡೆ ಬ್ರೇಕ್ ಮಾಡಿಬಿಡುತ್ತೆ. ಬ್ರೇಕ್ ಆದಾಗ ಏನಾಗುತ್ತೆ, ನಿಮ್ಮ ಓವರೀಸಲ್ಲಿ ಓವ್ಯುಲೇಷನ್ನು ನಡೆಯೋದೇ ಇಲ್ಲ, ಆ್ಯನ್ಯುವೋವ್ಯುಲೇಟರಿ. ಅದು ಮುಖ್ಯ ಕಾರಣ ಸೆಡೆಂಟ್ರಿ ಲೈಫ್ ಸ್ಟೈಲ್, ಹೈ ಕ್ಯಾಲರಿ ಡಯೆಟ್. ಪುರುಷ ಬಂಜೆತನಕ್ಕೂ ಇದೇ ಕಾರಣ, ಹೆಣ್ಣು ಮಕ್ಕಳಿಗೆ PCOD ಉಂಟಾಗೋದಕ್ಕೂ ಇದೇ ಕಾರಣ. ಅದಕ್ಕೆ ವೈದ್ಯರ ಹತ್ರ PCOD ಪ್ರಾಬ್ಲಮ್ ಇದ್ದವರು ಹೋದರೆ ಫಸ್ಟ್ ಹೇಳೋದು, ಮೊದಲು ವೆಯ್ಟ್ ಕಮ್ಮಿ ಮಾಡಿ ಎಲ್ಲ ಸರಿಯಾಗುತ್ತೆ ಅಂತಾರೆ. ಅವರು ವೆಯ್ಟ್ ಕಮ್ಮಿ ಮಾಡೋದಿಲ್ಲ, ಆ PCOD ಪ್ರಾಬ್ಲಮ್ ಹೋಗೋದಿಲ್ಲ, ಮಾಡಲೇಬೇಕಾಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ನಮಗೆ ನಮ್ಮ ಬಾಡಿನ ನಾವು ಕೇಳಬೇಕಾಗುತ್ತೆ.
ಈಗ ನೋಡಿ, ಅದು ಮೆಡಿಟೇಷನ್ನಲ್ಲಿ ನೀವು ಕೊಡುವಂತಹ ಬಹಳ ಮುಖ್ಯವಾದ ಅಂಶ. ನಮ್ಮ ಬಾಡಿ ಏನು ಹೇಳುತ್ತೆ ಅಂತ ನಾವು ಯಾವಾಗ ಕೇಳ್ತೀವಿ ಹೇಳಿ? ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ನನ್ನ ದೇಹದನ್ನ ನಾನು ಕೇಳ್ತೀನಿ, ನನ್ನ ದೇಹದ ಒಳಗಡೆ ಹೋಗ್ತೀನಿ. ನಾನು ಒಳಗಡೆ ನಾನು ಯಾವಾಗ ಹೋಗ್ತೀನಿ ಅಂದರೆ ನಾನು ಕಣ್ಣು ಮುಚ್ಕೊಂಡು ಕೂರಬೇಕು. ನಾವು ಕೂತ್ಕೊಳ್ಳೋದೇ ಇಲ್ಲ, ಕಣ್ಣು ಮುಚ್ಚೋದಂತೂ ಇಲ್ಲವೇ ಇಲ್ಲ. ಸೊ ಏನಾಗ್ತಾಯಿದೆ, ಯಾವಾಗ ಆ ಥರ ಆಗುತ್ತೆ ಅಂದರೆ, ಕಣ್ಣು ಮುಚ್ಚಿ ನಾವು ಕೂತ್ಕೊಂಡಾಗ ನನ್ನ ಹೃದಯ ಬಡಿತ ನನಗೆ ಗೊತ್ತಾಗುತ್ತೆ, ನನ್ನ ದೇಹದಲ್ಲಿ ಏನೇನು ಬದಲಾವಣೆ ಆಗ್ತಾಯಿದೆ ನನಗೆ ಗೊತ್ತಾಗುತ್ತೆ. ನನಗೆ ಅವತ್ತು ಊಟ ಸೇರ್ತಾ ಇಲ್ಲ ಅಂತ ಬಾಡಿ ಹೇಳ್ತಾ ಇದೆ, ಊಟ ಬೇಡ, ಈಗ ಅಪೆಟೈಟ್ ಇಲ್ಲ ಅಂತೀವಲ್ವ. ಅಪೆಟೈಟ್ ಇಲ್ಲ ಅಂದರೆ ದೇಹ ಒಳಗಡೆ ಏನೋ ಒಂದು ಇಂಡೈಜೆಷನ್ ಆಗಿದೆ, ಆ ಗಟ್ ಮೈಕ್ರೋಬ್ಸಲ್ಲಿ ಬದಲಾವಣೆ ಆಗಿದೆ, ಏನೋ ತೊಂದರೆ ಆಗಿದೆ. ಸೊ ಅದೇನು ಮಾಡುತ್ತೆ, ಬಾಡಿ, ನಮ್ಮ ದೇಹನೇ ದೊಡ್ಡ ಡಾಕ್ಟ್ರದು, ಸೂಪರ್ ಸರ್ಜನ್ ಅಂತ ಅನ್ಬೋದು. ಏನಕ್ಕೆ ಅಂದರೆ ಎಲ್ಲ ಅರಿವಾಗುತ್ತೆ, ಮತ್ತು ದೇಹ ಅದನ್ನದಕ್ಕೆ ಬಿಟ್ಟರೆ ಅದೇ ರಿಪೇರ್ ಆಗ್ತಾ ಬರುತ್ತೆ. ರೆಸ್ಟ್ ಅಂತ ನಾವು ಅದನ್ನೇ ಹೇಳೋದು. ರೆಸ್ಟ್ ಮಾಡಿ ಅಂತಂದರೆ ಅದನ್ನು ಹಾಗೆ ಬಿಟ್ಬಿಡು, ಅದ್ರ ಪಾಡಗದು ಎಲ್ಲ ಹೀಲಿಂಗ್ ಅಂತ ನೀವೇನು ಹೇಳ್ತೀರಾ, ಆ ಹೀಲಿಂಗ್ ನಡೆಯೋದು ದೇಹದ ಒಂದು ನಾರ್ಮಲ್ ಪ್ರಾಸೆಸ್ ಅಂತ ಅನ್ಬೋದು. ಹೀಲಿಂಗ್, ಗಾಯ ಆಯಿತು ನೀವು ಹಾಗೆ ಬಿಟ್ಟರೆ ಅದು ಹೀಲ್ ಆಗುತ್ತದು. ಮನಸ್ಸಿನಲ್ಲಿ ಆಗಿರುವ ತೊಂದರೆಗಳು ಒಂದಷ್ಟು ದಿನ ಆದಮೇಲೆ ಮರಿತೀವಿ, ಹೀಲ್ ಆಯಿತು. ಹೀಲಿಂಗ್ ಪ್ರಾಸೆಸ್ಸು ದೇಹದಲ್ಲೇ ನಡೆಯೋಂಥದ್ದು. ನಮ್ಮ ದೇಹದ ಮಾತನ್ನು ಕೇಳೋದಿಲ್ಲ. ಅಪೆಟೈಟ್ ಇಲ್ಲ ಅಂದಾಗ ನಾವು ಊಟ ಮಾಡಬಾರ್ದು, ಅವತ್ತು ಸೆಟ್ ಆಗುತ್ತೆ ಎಲ್ಲ. ಆದರೆ ನಾವೇನು ಮಾಡ್ತೀವಿ, ಕೇಳೋದಿಲ್ಲ, ತಿಂತೀವಿ. ತಿಂದಾಗ ಏನಾಗುತ್ತೆ, ನಮಗೆ ತೊಂದರೆಗಳಾಗುತ್ತೆ. ಆಮೇಲೆ ನಿದ್ರೆ ಬರ್ತಾ ಇರುತ್ತೆ, ಕೂತಲ್ಲೇ ಟಯರ್ಡ್ ಅನಿಸುತ್ತೆ, ನಿದ್ರೆ ಅಂದರೆ ದೇಹ ಕೇಳ್ತಾ ಇದೆ ರೆಸ್ಟ್ ಬೇಕು ಅಂತ. ಆದರೆ ಏನು ಮಾಡ್ತೀವಿ, ಆ ಕ್ಲೂಸ್ ಬರುತ್ತಲ್ಲ, ಆ ಕ್ಲೂಸ್ನ ಕಂಪ್ಲೀಟ್ ನಾವು ಅದನ್ನು ಪುಷ್ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ, ಓವರ್ ರೂಲ್ ಮಾಡಿಬಿಟ್ಟು ಏನು ಮಾಡ್ತೀವಿ, ನಮ್ಮದೇ ಒಂದು ರೂಟೀನ್ನ ನಾವು ಮಾಡ್ತಾನೇ ಬರ್ತೀವಿ. ಏನಕ್ಕೆ ಇತ್ತೀಚೆಗೆ ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ, ಬಾಡಿ ಅವ್ರಿಗೆ ಕೊಟ್ಟಿದೆ ಒಂದು ಸಿಗ್ನಲ್, ಟಯರ್ಡ್ ಆಗಿದೆಯಾ, ಒಳಗಡೆ ಡ್ಯಾಮೇಜ್ ಆಗಿದೆ, ಏನೋ ತೊಂದರೆ ಆಗಿದೆ, ರೆಸ್ಟ್ ಮಾಡು. ಕೇಳಲ್ಲ. ಏನಂತಂದರೆ ಕೆಲಸ ಮಾಡಬೇಕು, ಹೆಸರು ತಗೋಬೇಕು, ಹಣ ಸಂಪಾದನೆ ಮಾಡಬೇಕು ಅನ್ನುವ ಒಂದು ಇದರಲ್ಲಿ, ಸಕ್ಸಸ್ ಅನ್ನೋದರಲ್ಲಿ, ಆ ಒಂದು ಅಚೀವ್ಮೆಂಟ್ ಅನ್ನೋದರಲ್ಲಿ, ಕೆರಿಯರ್ ಅನ್ನೋದರಲ್ಲಿ ಏನು ಮಾಡ್ತೀವಿ, ದೇಹದ ಕ್ಲೂಸ್ನ ನಾವು ಮರಿತೀವಿ, ನೆಗ್ಲೆಕ್ಟ್ ಮಾಡ್ತೀವಿ, ಪುಷ್ ಮಾಡಿಬಿಡ್ತೀವಿ. ಏನಿಲ್ಲ, ನಾನು ಮಾಡ್ತೀನಿ, ಐ ಕ್ಯಾನ್ ಡೂ ಇಟ್ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಿ ಯಾವಾಗ ನಾವು ಮಾಡ್ತಾ ಬರ್ತೀವಿ, ಆವಾಗ ಎಲ್ಲ ಈ ಥರದ ತೊಂದರೆಗಳು, ಇದೆಲ್ಲ ಮೆಟಬಾಲಿಕ್ ಡಿಸಾರ್ಡರ್. ಅಂದರೆ ನಮ್ಮ ಮೆಟಬಾಲಿಸಮ್, ಡೈಜೆಷನ್, ರೆಸ್ಪಿರೇಷನ್, ಎಕ್ಸ್ಕ್ರೀಷನ್, ಸ್ಲೀಪ್, ಇದೆಲ್ಲ ಮೆಟಬಾಲಿಸಮ್ ಅಂತ ನಾವು ಕರೆಯೋಂಥದ್ದು. ತಿಂದ ಆಹಾರ ಜೀರ್ಣ ಆಗಿ ಅದು ರಕ್ತದಲ್ಲಿ ದೇಹದ ಎಲ್ಲ ಕಡೆಗೂ ಹೋಗಿ ಆ ಶಕ್ತಿಯನ್ನು ನಮ್ಮ ಜೀವಕೋಶಗಳು ತೆಗೆದುಕೊಂಡು ಬೇಡದ ವಸ್ತುಗಳನ್ನು ನಮ್ಮ ಕಿಡ್ನಿ ಮುಖಾಂತರ, ಮಲದ ಮುಖಾಂತರ ಹೊರಗಡೆ ಹಾಕಿ ಇದ್ದಾಗ ನಮ್ಮ ಮೆಟಬಾಲಿಸಮ್ ಚೆನ್ನಾಗಿದೆ ಅಂತ. ಯೂರಿನ್ ಸರಿಯಾಗಿ ಪಾಸ್ ಆಗ್ತಿದೆ, ಬೊವೆಲ್ ಹ್ಯಾಬಿಟು ಚೆನ್ನಾಗಿದೆ, ನಿದ್ರೆ ಚೆನ್ನಾಗಿ ಬರ್ತಾ ಇದೆ, ಡೈಜೆಷನ್ ಚೆನ್ನಾಗಿ ಆಗ್ತಿದೆ ಅಂದರೆ ನಮ್ಮ ಎಂಟೈರ್ ಮೆಟಬಾಲಿಸಮ್ ಚೆನ್ನಾಗಿದೆ ಅಂತ. ಹಾರ್ಮೋನ್ಸ್ಗಳೆಲ್ಲ ಸೆಟ್ ಆಗಿರುತ್ತೆ. ಯಾವಾಗ ಇದರಲ್ಲಿ ಒಂದು ಏರುಪೇರಾಗುತ್ತೆ ಆವಾಗ ತೊಂದರೆಗಳು, ಕಾಯಿಲೆಗಳು, ಕಟ್ಟಿಟ್ಟ ಬುದ್ಧಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಆಗದೆ ಅಂಥ ಸಂದರ್ಭದಲ್ಲಿ ಈಗ ನಿದ್ರೆಯೂ ಬರುತ್ತೆ. ಈ PCOSಗೆ ಬರೀ ಆಹಾರ ಇದು ಮಾತ್ರ ಅಲ್ಲ, ನಿದ್ರೆ ಸಹ ಬಹಳ ಮುಖ್ಯ. ಇತ್ತೀಚೆಗೆ ಯಂಗ್ ಜನರೇಷನ್ ಜೆನ್ಸಿಗಳು ಏನು ಅಂತಂದರೆ ಎಲ್ಲ ನಾಕ್ಟರ್ನಲ್ ಅವರು. ನಾಕ್ಟರ್ನಲ್ ಅಂದರೆ ರಾತ್ರೆಲ್ಲ ಎಚ್ಚರಾಗಿರ್ತಾರೆ, ಬೆಳಗ್ಗೆ ಹೊತ್ತೆಲ್ಲ ನಿದ್ದೆ ಮಾಡ್ತಾರೆ. ಕೇಳಿದ್ರೆ ಇಲ್ಲ ನನಗೆ ಅದೇ ಅಭ್ಯಾಸ ಇದೆ, ನಾನು ರಾತ್ರಿ ಹೊತ್ತು ಓದಿದ್ರೆ ನನಗೆ. ನನ್ನ ಜನರೇಷನ್ ನೋಡಿದ್ರೆ ನೈಟ್ ಶಿಫ್ಟ್ ಅವರು ಮಾಡೋದು ಇವಾಗ ಅದು ಕಾಮನ್ ಆಗಿದೆ. ಮೊದಲು ನೈಟ್ ಶಿಫ್ಟ್ ಅಂತ ಪಾಪ ಅವರು ಇನ್ನೆವಿಟಬಲ್ ಮಾಡ್ತಾಯಿದ್ರು, ಕೆಲವ್ರಿಗೆ ನೈಟ್ ಶಿಫ್ಟ್ ಅಂತ ಇರೋದು ಮಾಡ್ತಾಯಿದ್ರು. ಇವಾಗ ಆ ಥರ ಅಲ್ಲ. ಯಾವ ಮಗು ಕೇಳೋ ಅದು ರಾತ್ರೆಲ್ಲ ಓದ್ತಿದ್ದೀನಿ ನಾನು, ಬೆಳಗ್ಗೆ ಮಲ್ಕೊಂತೀನಿ ಏನೋತೆ. ಸರ್ಕ್ಯಾಡಿಯಲ್ ರಿದಮ್ ಅಂತ ದೇಹದಲ್ಲಿ ಒಂದಿದೆ. ಆ ಸರ್ಕ್ಯಾಡಿಯಲ್ ರಿದಮ್ಮನ್ನು ನೀವು ಹೇಗೆ ಚೇಂಜ್ ಮಾಡ್ತೀರಾ? ಅದೇನಕ್ಕೆ ರಾತ್ರಿ ಹೊತ್ತು ರೆಸ್ಟ್ ಅಂತಂದರೆ, ರಾತ್ರಿ ಕತ್ತಲಿರುತ್ತೆ, ರೆಸ್ಟಿಂಗು ಬೇಕು. ನೀವು ನಿದ್ರೆ ಮಾಡಿದಾಗ ಏನಾಗುತ್ತೆ, ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಇದೆ, ಸರ್ಕ್ಯುಲೇಷನ್ ಜೊತೆ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಇದೆ. ಆ ಲಿಂಫ್ಯಾಟಿಕ್ ಸಿಸ್ಟಮ್ ಕೆಲಸ ಏನು ಅಂತಂದರೆ, ಈ ಕಾರ್ಪೊರೇಷನಲ್ಲಿ ಕಸ ತಗೊಂಡು ಹೋಗ್ತಾರಲ್ಲ, ಹೋಲ್ ನೈಟ್ ಅದು ದೇಹದಲ್ಲಿ ಎಲ್ಲ ಟಾಕ್ಸಿನ್ಸು, ವೇಸ್ಟ್ ಇರುತ್ತಲ್ಲ, ಕಲೆಕ್ಟ್ ಮಾಡಿ ಫ್ಲಶ್ ಮಾಡುತ್ತೆ ದೇಹದಿಂದ ಹೊರಗಡೆ. ಅದು ಈ ಎಲ್ಲ ದೇಹದ ಒಳಭಾಗದಲ್ಲಿ ನಾನು ಹೇಳೋದಾದರೆ ಪ್ರತಿಯೊಂದಕ್ಕೂ ಕ್ಲಾಕ್ ಇದೆ. ಆ ಕ್ಲಾಕನ್ನು ನೀವು ವೇರಿ ಮಾಡಿದ್ರೆ ನಿಮ್ಮ ಎಂಟೈರ್ ಎಂಡೋಕ್ರೈನ್ ಪಾತ್ವೆ ವೇರಿ ಆಯಿತು. ಕಾರಣ, ಮಲಗಿದಾಗ 12 ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ. ಗ್ರೋತ್ ಹಾರ್ಮೋನು, ಗ್ರೋತ್ ಫ್ಯಾಕ್ಟರ್, ರೆಸೆಪ್ಟಾರ್ ರಿಲೇಟೆಡ್ ಒಂದು ಹಾರ್ಮೋನು, ಪ್ರೋಸ್ಟಾಗ್ಲ್ಯಾಂಡಿನು, ಈ ಥರ ತುಂಬ ಹಾರ್ಮೋನು ಮಲಗಿದಾಗ ಬಿಡುಗಡೆ ಆಗೋದು. ಮಲಗಿದಾಗ ಲೆಪ್ಟಿನ್ ಬಿಡುಗಡೆ ಆಗುತ್ತೆ, ಗ್ರೆಲಿನ್ ಇಲ್ಲ. ಗ್ರೆಲಿನ್ ಹಸು ಉಂಟು ಮಾಡೋದು. ನೋಡಿ, ನಾವು ರಾತ್ರಿ ಹೊತ್ತು ನಮಗೆ ಹೊಟ್ಟೆ ಹಸು ಆಗೋದಿಲ್ಲ, ಮಲಗಿರ್ತೀವಲ್ಲ.
ಗ್ರೆಲಿನ್ ಏನಾದ್ರು ಬಿಡುಗಡೆ ಆಗಿದ್ದರೆ ಹೊಟ್ಟೆ ಸ್ವಾಗತ. ಆಗ ಲೆಪ್ಟಿನ್ ಇರುತ್ತೆ ನಮ್ಮ ಇದರಲ್ಲಿ, ಮೆಲಟೋನಿನ್ ಇರುತ್ತೆ. ಈ ಥರದ ಹಾರ್ಮೋನು ಮಲಗಿದಾಗ ಮಾತ್ರ ಬಿಡುಗಡೆಯಾಗೋದು. ಇದು ಮಲಗಿದಾಗ ಮಾತ್ರ ಬಿಡುಗಡೆಯಾಗುವ ಹಾರ್ಮೋನು. ಗ್ರೋತ್ ಹಾರ್ಮೋನ್ ಏನು ಅಂದರೆ ರಿಪೇರ್ಗಳು ಮಾಡ್ತಾ ಇರುತ್ತೆ, ಡ್ಯಾಮೇಜ್ ಆಗಿರೋದನ್ನು ಎಲ್ಲದನ್ನು. ಬೆಳಗಡೆ ಎಚ್ಚರ ಇದ್ದಾಗ ಬೇರೆ ಬೇರೆ ಹಾರ್ಮೋನು ಬಿಡುಗಡೆಯಾಗುತ್ತೆ. ಎಚ್ಚರ ಇದ್ದಾಗ ಇನ್ಸುಲಿನ್ನು ಬೆಳಗಿನ ಹೊತ್ತು. ಅದಕ್ಕೆ ನೋಡಿ, ಬೆಳಗ್ಗೆ ಬ್ರೇಕ್ಫಾಸ್ಟು ನೀವು ಚೆನ್ನಾಗಿ ಊಟ ಮಾಡ್ಬೋದು, ತಿನ್ಬೋದು. ಏನಕ್ಕೆಂದರೆ ಇನ್ಸುಲಿನ್ನು ಚೆನ್ನಾಗಿ ಬಿಡುಗಡೆಯಾಗಿರುತ್ತೆ, ಕಂಪ್ಲೀಟ್ ಡೈಜೆಷನ್ ಆಗುತ್ತೆ. ಮಧ್ಯಾಹ್ನನೂ ಚೆನ್ನಾಗಿ ಮಾಡ್ಬೋದು, ರಾತ್ರಿ ಮಾಡೋಂಗಿಲ್ಲ. ರಾತ್ರಿ ಒಂದು 7 o'clockಗೆ ನಿಮ್ಮ ಡಿನ್ನರು ಮುಗಿಸ್ಬೇಕು. ಕಾರಣ ಇನ್ನೂ ಲೇಟ್ ಆಗ್ತಾ ಹೋದರೆ ಇನ್ಸುಲಿನ್ನು ಇರೋದಿಲ್ಲ, ಕಮ್ಮಿ ಆಗ್ತಾ ಬರುತ್ತೆ. ಪ್ಯಾನ್ಕ್ರಿಯಾಸ್ದು ಎಚ್ಚರ ಆಗಿರೋದು ಬೆಳಗಿನ ಹೊತ್ತದು. ಈ ಒಳಗಡೆ ಆರ್ಗನ್ಸ್ಗಳಿಗೂ ಕ್ಲಾಕ್ ಇದೆ. ಬೆಳಗಿನ ಹೊತ್ತು ಎಚ್ಚರ ಆಗಿರುತ್ತೆ, ಕೆಲವು ರಾತ್ರಿ ಹೊತ್ತು ರೆಸ್ಟ್ ಮಾಡುತ್ತೆ, ಕೆಲವು ರಾತ್ರಿ ಹೊತ್ತು ಎಚ್ಚರ ಆಗಿರುತ್ತೆ, ಬೆಳಗಿನ ಹೊತ್ತು ರೆಸ್ಟ್ ಮಾಡುತ್ತೆ. ಹಾಗಾಗಿ ಇನ್ಸುಲಿನ್ನು ಬೆಳಗ್ಗೆ ಬಿಡುಗಡೆ ಆಗೋದು. ಇವರು ಬೆಳಗ್ಗೆ ಬಿಡುಗಡೆ ಮಾಡುವ ಹಾರ್ಮೋನು ಇವರು ಮಲಗಿರ್ತಾರೆ, ಎದ್ದೇಳೋದು 1 o'clock ಆಗುತ್ತೆ, ಅದು ಬಿಡುಗಡೆ ಆಗಲ್ಲ. ರಾತ್ರಿ ಎಚ್ಚರ ಆಗಿರ್ತಾರೆ, ರಾತ್ರಿ ಬಿಡುಗಡೆ ಆಗುವ ಹಾರ್ಮೋನ್ ಯಾವುದು ಬಿಡುಗಡೆ ಆಗಲ್ಲ. ಮೆಲಟೋನಿನ್ಗೆ ಒಂದು ಸಣ್ಣ ಲೈಟ್ ಫ್ಲ್ಯಾಶ್ ಬಂದ್ರೂ ಮೆಲಟೋನಿನ್ನು ಕಮ್ಮಿ ಆಗೋದು PCOS ಮಾಡುತ್ತೆ ಅಂತ ಬಹಳಷ್ಟು ಸಂಶೋಧನೆಗಳು ತಿಳಿಸಿದೆ. ಇದು ಪೀನಿಯಲ್ ಗ್ಲ್ಯಾಂಡ್ಗೆ ಸಂಬಂಧಪಟ್ಟದ್ದು. ಖಂಡಿತ ಪೀನಿಯಲ್ ಗ್ಲ್ಯಾಂಡ್ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಸುಪ್ರಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅಂತ ನಮ್ಮ ಬ್ರೈನಲ್ಲಿ ಒಂದಿದೆ. ಆ ಸುಪ್ರಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ಗೆ ನಮ್ಮ ರೆಟೈನಾದಿಂದ, ಈಗ ನಾನು ಒಂದು ಏನೋ ನೋಡಿದಾಗ ಅಲ್ಲಿಂದ ರಡಾಪ್ಸಿನ್ ಅನ್ನೋದು ಒಂದು ಇದಿದೆ, ರಾಡ್ಸು ಕೋನ್ಸ್ಗಳು ಅಂತ ನಮ್ಮ ಫೋಟೋ ರಿಸೆಪ್ಟರ್ ಸೆಲ್ಸ್ಗಳಲ್ಲಿ. ಅವುಗಳಿಂದ ಸಿಗ್ನಲ್ ಏನಾಗುತ್ತೆ, ಸುಪ್ರಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ಗೆ ಹೋಗುತ್ತೆ. ಸುಪ್ರಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ಸಿಂದ ಪೈನಿಯಲ್ ಗ್ಲ್ಯಾಂಡ್ಗೆ ಹೋಗುತ್ತೆ. ಡಾರ್ಕ್ ಇದ್ದಾಗ ಪೈನಿಯಲ್ ಗ್ಲ್ಯಾಂಡಿಂದ ಮೆಲಟೋನಿನ್ ರಿಲೀಸ್ ಆಗುತ್ತೆ. ಲೈಟ್ ಫ್ಲ್ಯಾಶ್ ಬಿದ್ದಿದ ತಕ್ಷಣ ಅದು ಕಂಪ್ಲೀಟ್ ರಿಲೀಸ್ ಆಗೋದೇ ಇಲ್ಲ, ಅಲ್ಲೇ ಅದರದ್ದು ಸೆಕ್ರಿಷನ್ ಕಡಿಮೆ ಆಗುತ್ತೆ. ಇದೆಲ್ಲದು ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು, ಈವನ್ ಸ್ಮೋಕಿಂಗ್, ಆಲ್ಕೋಹಾಲ್, ಇದೆಲ್ಲದೂ ಸಹ ಬಂಜೆತನ ಪುರುಷರಲ್ಲಿ, PCOD ಹೆಣ್ಣು ಮಕ್ಕಳಲ್ಲಿ ಉಂಟು ಮಾಡುತ್ತೆ. PCOD ಜಾಸ್ತಿ ಆದಂಗೆ PCOD ತೊಂದರೆ ಮುಂದಿನ ದಿನದಲ್ಲಿ ಕ್ಯಾನ್ಸರ್ನೂ ಸಹ ಉಂಟು ಮಾಡುತ್ತೆ ಅಂತ ಬೇಕಾದಷ್ಟು ವರದಿಗಳು ಬಂದಿದೆ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಲ್ಲ, ಆ ವೀರ್ಯ ಕಣಗಳೂ ಸ್ಟ್ರಾಂಗ್ ಆಗಿರಲ್ಲ. ಇಂಥವರು ಜಾಸ್ತಿ ಜನ ಇವಾಗ IVFಗೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಮಕ್ಕಳಿಲ್ಲ ಅಂದರೆ ಅದು ಒಂದು ಚೆಕ್ ಲಿಸ್ಟಲ್ಲಿ ಒಂದಿಲ್ಲ. ಅದು ಒಂದು ನಾನು ಆದಷ್ಟು ನೋಡ್ತೀನಿ, ಒಂದು ಮನೆ ಇರಬೇಕು, ಮಕ್ಕಳಿರಬೇಕು, ಆವಾಗೇ ಅವ್ರ ಲೈಫು ಫುಲ್ಫಿಲ್ ಆಗಿದೆ ಅಂತ ಅಂದ್ಕೊಳ್ತಾರೆ. ಇವಾಗ IVF ಹೋಗಿದ್ರೆ ಸಕ್ಸಸ್ ರೇಟ್ ಅನ್ನೋದು ಕಮ್ಮಿಯೇ ಇದೆ, ಆ ಕಾಸ್ಟೂ ಜಾಸ್ತಿ ಇದೆ. IVF ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ, ಬಟ್ IVF ಅಲ್ಲಿನೂ ಹುಟ್ಟೋ ಮಕ್ಕಳಿಗೂ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾಯಿದೆ. ಈ IVF ಪ್ರಾಸೆಸ್ಸಲ್ಲಿ ನೀವು ಏನು ನೋಡಿದ್ರಿ ಅನ್ನೋದು ಶೇರ್ ಮಾಡ್ಬೋದು? IVF ಅನ್ನೋದ್ರ ಮೊದಲು ART ಅಂತ ಅಂತೀವಿ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಂತ. ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ನಾರ್ಮಲ್ ಆಗಿ ಮಗು ಆಗೋದಿದ್ದ ಸಂದರ್ಭದಲ್ಲಿ ಈ ART ಪ್ರೊಸೀಜರಲ್ಲಿ ತುಂಬ ಇದೆ. ಅದರಲ್ಲಿ IUI ಇದೆ, ಇಂಟ್ರಾ ಯೂಟರೈನ್ ಇನ್ಸೆಮಿನೇಷನ್ ಅಂತ ಇದೆ. ಈ ಮೊಟಿಲಿಟಿ ಇರೋದಿಲ್ವಲ್ಲ ಸ್ಪರ್ಮ್ಸು, ಅವನ್ನ ಏನು ಮಾಡ್ತಾರೆ, ಒಂದು ಕೆಥೇಟರ್ ಇದರಿಂದ ತಗೊಂಡು ಒಂದು ವೆಜೈನದ ಮುಖಾಂತರ ಯೂಟ್ರಸ್ ಅದು ಹಾಗೆ ಅಲ್ಲಿಂದ ಮೂವ್ ಆಗಿಬಿಡುತ್ತೆ. ಅದನ್ನು ಇಂಟ್ರಾ ಯೂಟರೈನ್ ಇನ್ಸಿಮಿನೇಷನ್ನ ಮೊದಲು ಮಾಡ್ತಾರೆ, ಫಸ್ಟ್ IVF ಮಾಡೋದಿಲ್ಲ, ಅದನ್ನು ಮಾಡ್ತಾರೆ. ಅದಕ್ಕೆ ಮೊದಲು ಸ್ವಿಮ್ ಅಪ್ ಮೆಥಡ್ ಅಂತಲೂ ಮಾಡ್ತಾರೆ. ಅದರಲ್ಲಿ ಯಾವುದು ಚೆನ್ನಾಗಿರುತ್ತೆ, ಸ್ವಿಮ್ ಅಪ್ ಮೆಥಡಲ್ಲಿ ಸ್ವಲ್ಪ ಚೆನ್ನಾಗಿರುವಂಥ ಸ್ಪರ್ಮ್ಸ್ಗಳನ್ನ ಕಲೆಕ್ಟ್ ಮಾಡಿ ಈ IUI ಇಂಟ್ರಾಯೂಟರೈನ್ ಇನ್ಸೆಮಿನೇಷನ್ ಅಂತ ಮಾಡ್ತಾರೆ. ಗಿಫ್ಟ್ ಅಂತೆಲ್ಲ ಇದೆ. ಅದರಲ್ಲಿ ಗ್ಯಾಮೆಟ್ ಇಂಟ್ರಾಯೂಟರೈನ್ ಟ್ರಾನ್ಸ್ಫರು, ಝೈಗೋಟ್ ಇಂಟ್ರಾಯೂಟರೈನ್ ಟ್ರಾನ್ಸ್ಫರ್, ಇವೆಲ್ಲ ಯೂಟರಸ್ಗೆ ಟ್ರಾನ್ಸ್ಫರ್ ಮಾಡುವಂತಹದ್ದು. ಇದರಲ್ಲಿ ICSI ಅಂತ ಇನ್ನೊಂದಿದೆ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನು. ಅದಕ್ಕೆ ಮೊಟಿಲಿಟಿ ಇಲ್ಲ. ಸೊ ಏನು ಮಾಡ್ತಾರೆ, DNA ತೆಗೆದು ಎಗ್ ಒಳಗಡೆ ಹಾಕ್ತಾರೆ. ಅದು ಒಂದು ಪ್ರೊಸೀಜರ್ ICSI. ಇಲ್ಲೇನಾಗುತ್ತೆ ಅಂದರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸ್ ಅಂತ ಅದೊಂದು ಡಿಸಿಪ್ಲಿನ್ ಇದೆ. ನಮ್ಮ ಭಾರತದಲ್ಲಿ ಮಾಡಲ್ಲ, ಎಲ್ಲರೂ ಯಾವ ಸೆಂಟರಲ್ಲೂ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸ್ ಮಾಡೋದಿಲ್ಲ. ನೀವು ಹೇಳಿದಾಗೆ ತೊಂದರೆಗಳು ಏನಕ್ಕೆ ಅಂದರೆ, ಈಗ ನಾನು IVF ಮಾಡಿ ಒಂದು ಝೈಗೋಟ್, ಒಂದು IVF ಆಯಿತು ಅಂದರೆ ಅಂಡಾಣು ಜೊತೆ. IVF ಅಂದರೆ ಇನ್ ವಿಟ್ರೋ ಅಂತ ಏನಕ್ಕೆ ಅಂತೀವಿ ಅಂದರೆ, ದೇಹದ ಒಳಗಡೆ ನಡೆಯೋದು ಇನ್ ವೈವೋ. ದೇಹದ ಒಳಗಡೆ ಏನೇ ನಡೆಯೋದಾದ್ರೂ ಇನ್ ವೈವೋ, ನ್ಯಾಚುರಲ್. ಹೊರಗಡೆ ನಡೆಯೋದು ಇನ್ ವಿಟ್ರೋ, ಔಟ್ಸೈಡ್. ಅದಕ್ಕೆ ಇನ್ ವಿಟ್ರೋ ಅಂತ ನಾವು ಕರೆಯೋದು. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದರೆ ತಾಯಿಯಿಂದ ಎಗ್ನ ರಿಟ್ರೀವ್ ಮಾಡ್ತಾರೆ, ಸೂಪರ್ ಓವ್ಯುಲೇಷನ್ ಮಾಡ್ತಾರೆ. ಸಾಮಾನ್ಯವಾಗಿ ನೋಡಿ, ಕೆಲವೊಮ್ಮೆ ಈ IVF ಅಲ್ಲಿ ಟ್ವಿನ್ಸ್ಗಳು ಜಾಸ್ತಿ. ಸಡನ್ನಾಗಿ 2 ಮಕ್ಕಳಾಯಿತು ಟ್ವಿನ್ಸ್ ಅಂತಂದರೆ ಆವಾಗ ಅದು ಏನು ಅಂದರೆ ಗಂಡು ಹೆಣ್ಣು ಇರುತ್ತದೋ. IVF ಅಲ್ಲಿ ಐಡೆಂಟಿಕಲ್ ಅಲ್ಲ, ಅದು
ಐಡೆಂಟಿಕಲ್ ಟ್ವಿನ್ಸ್ ಅಲ್ಲ ಅವು, ನ್ಯಾಚುರಲ್ ಆಗೋದು ಐಡೆಂಟಿಕಲ್ ಟ್ವಿನ್ಸ್ಗಳು. ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ನಡೆಯುತ್ತಲ್ಲ, ಒಂದೇ ಥರ ಇರ್ತಾರೆ ನೋಡಿ ಐಡೆಂಟಿಕಲ್ಲು, ಅದು ನ್ಯಾಚುರಲ್ ಆಗೋಂಥದ್ದು. ಝೈಗೋಟ್ ಆದಮೇಲೆ ಡಿವೈಡ್ ಆಗಿಬಿಡುತ್ತದು, ಅದು ಐಡೆಂಟಿಕಲ್ಲು. ಯಾವಾಗ ಟ್ವಿನ್ಸು ಬೇರೆ ಬೇರೆ ಇರುತ್ತೆ, ಮಕ್ಕಳೇ ಆಗದೆ ಎಷ್ಟೋ ವರ್ಷ, ಅದು IVF ಅಂತಲೇ. ಖಂಡಿತ IVF. ಯಾವ ದೇವರ ಕೃಪೆನೂ ಅಲ್ಲ, ಯಾವುದೂ ಅಲ್ಲ, ಅದು ಡಾಕ್ಟರ್ ಕೃಪೆ ಅಷ್ಟೇ, ಪ್ಯೂರ್ ಸೈನ್ಸ್. ಆ ಥರ ಸುಮ್ಮನೆ ಅವರು ಇದು ಮಾಡ್ತಾರೆ, ಇಟ್ಸ್ ಫೈನ್. ಅಲ್ಲೇನಾಗುತ್ತೆ, ಸೂಪರ್ ಓವ್ಯುಲೇಷನ್ ಮಾಡ್ತಾರೆ. ಮಾಡಿಬಿಟ್ಟು ಜಾಸ್ತಿ ಸೂಪರ್ ಓವ್ಯುಲೇಷನ್ನು ಪ್ರತಿ ತಿಂಗಳು ಒಂದೇ ಅಂಡಾಣು ಬಿಡುಗಡೆ ಆಗೋದು. ಒಂದೇ ಅಂಡಾಣು, ಒಂದು ಅಂಡಾಣು ಮಿಲಿಯನ್ಸ್ ಆಫ್ ಸ್ಪರ್ಮ್ ಇರುತ್ತೆ. ಆ ಮಿಲಿಯನ್ಸ್ ಆಫ್ ಸ್ಪರ್ಮು ಕಂಪೀಟ್ ಮಾಡಿ ಆ ಒಂದು ಅಂಡಾಣು ಜೊತೆ ಕಂಪೀಟ್ ಮಾಡೋದು. ಇಲ್ಲಿ ಒಂದು ಅಂಡಾಣು ನ್ಯಾಚುರಲ್ ಆಗಿ ಬಿಡುಗಡೆ ಆಗೋದು. ಆದರೆ ನೀವು IVF ಮಾಡಬೇಕಾದ್ರೆ ಒಂದೇ ಒಂದು ಅಂಡಾಣುನ ತಗೊಂಡು ನೀವು IVF ಪ್ರೊಸೀಜರ್ ಮಾಡಿದ್ರೆ ಫೇಲ್ಯೂರ್ ಆಗ್ಬೋದು. ಅದಕ್ಕೇನು ಮಾಡ್ತಾರೆ, ಸೂಪರ್ ಓವ್ಯುಲೇಷನ್ ಮಾಡಿ ಆವಾಗ ಒಂದು 5-6 ಅಂಡಾಣುಗಳು ಒಟ್ಟಿಗೆ ಬಿಡುಗಡೆ ಆಗೋ ಥರ, ಆ ಫಾಲಿಕಲ್ಲು ಡೆವಲಪ್ ಆಗೋ ಥರ ಮಾಡಿ ಒಟ್ಟಿಗೆ ಅಷ್ಟನ್ನು ಅದನ್ನು ತೆಗಿತಾರೆ. ರಿಟ್ರೀವ್ ಅಂತ ಕರಿತೀವಿ. ಆ ಸೂಪರ್ ಓವ್ಯುಲೇಷನಲ್ಲಿ ಅದನ್ನ ರಿಟ್ರೀವ್ ಮಾಡ್ಕೊತಾರೆ. ವೀರ್ಯಾಣುಗಳ ಜೊತೆ ಅದನ್ನು ಪೆಟ್ರಿ ಡಿಶ್ ಅಂದರೆ ಹೊರಗಡೆ ಒಂದು ಮೀಡಿಯಾ ಇರುತ್ತೆ. ಮೀಡಿಯಾ ಅಂತಂದರೆ ನಮಗೆ ಒಂದು ಪೂರ ಲೈಫ್ನ ಸಪೋರ್ಟ್ ಮಾಡೋ ಲೈಫ್ ಫೋರ್ಸ್, ಲೈಫ್ ಸಪೋರ್ಟಿಂಗ್ ಅಂತೀವಲ್ಲ, ಆ ಸಿಸ್ಟಮ್ನ ಇದು ಮಾಡಿ ಅಲ್ಲಿ ಎರಡೂ ಫ್ಯೂಸ್ ಆಗುತ್ತೆ. ಫ್ಯೂಸ್ ಆದಾಗ ಏನಾಗುತ್ತೆ, ಅದು ಡಿವೈಡ್ ಆಗ್ತಾ ಬರುತ್ತೆ. ಡಿವೈಡ್ ಆಗುತ್ತೆ. ಒಂದು ಜೀವಕೋಶ ಇದ್ದಿದ್ದು 2 ಆಗುತ್ತೆ, 2 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 8, 8 ಇದ್ದಿದ್ದು 16. ಈ 16ನೇ ಸ್ಟೇಜ್ ಏನು ಬರುತ್ತೆ ಕಾಣುತ್ತದು, ಬ್ಲಾಸ್ಟುಲಾ ಅಂತೆಲ್ಲ ಅಂತೀವಿ. ಅವಾಗ ಏನು ಮಾಡ್ತಾರೆ, ಒಂದು ಸೆಲ್ನ ತೆಗಿತಾರೆ, ಒಂದೇ ಒಂದನ್ನು ಅದರಿಂದ ತೆಗಿತಾರೆ. ಅಷ್ಟು ಜೀವಕೋಶಗಳಿದೆಯಲ್ಲ, ನಿಮಗೆ ಮಹಾಭಾರತದ ಕತೆ ಗೊತ್ತಿರಬೇಕು. ಅಷ್ಟು ಜೀವಕೋಶಗಳನ್ನು ತೆಗೆದು ನೀವು ಬೇರೆ ಬೇರೆ ಇದು ಮಾಡ್ತಿದ್ರೆ ಅಷ್ಟು ಮಕ್ಕಳು ಹುಟ್ಟುತ್ತೆ. ಅದೇನೇ ಅದು. ಆವಾಗ ಇದು ಹೇಗೆ ಅಂದರೆ ಅವ್ರಿಗೇನೋ ಒಂದು ನಾಲೆಡ್ಜ್ ಇತ್ತು ಅಲ್ವಾ ಅದು. ಇದೆಲ್ಲ IVF ಎಲ್ಲ ಇವಾಗಿಂದಲ್ಲ, ಇದು ಆಗೇನೆ ಇದೆಲ್ಲ ಪ್ರಯತ್ನ ಪಟ್ಟು ಏನೋ ಒಂದು ಮಾಡಿದಾರೆ ಅವರು ಅಂತ ಅನಿಸುತ್ತೆ. ಸ್ವಲ್ಪ ನಮಗೆ ಲಿಂಕ್ ಸಿಕ್ಕುತ್ತದು. ಅದನ್ನೇನು ಮಾಡ್ತಾರೆ, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸ್ ಅಂತ ಅಂದೆ, ಅದಕ್ಕೆ ಒಳಪಡಿಸ್ತಾರೆ. ಒಂದನ್ನು ಒಳಪಡಿಸಿ ಅದರಲ್ಲಿ DNA ಟೆಸ್ಟ್ಗಳೆಲ್ಲ ಮಾಡ್ತಾರೆ. DNA ಸೀಕ್ವೆನ್ಸಿಂಗು, NGS, ನೆಕ್ಸ್ಟ್ ಜನ್ರೇಷನ್ ಸೀಕ್ವೆನ್ಸಿಂಗು ಎಲ್ಲ ಮಾಡಿ ಒಂದಷ್ಟು ಪ್ರಾಬಬಲ್ ತೊಂದರೆಗಳು ಅಂತ ಏನಿರುತ್ತೆ ಅದಕ್ಕೆ ಎಲ್ಲ ಸ್ಕ್ರೀನ್ ಮಾಡಿದಾಗ ಗೊತ್ತಾಗೋಗುತ್ತೆ ಈ ತೊಂದರೆ ಇದೆ ಅಂತ. ಅದು ತೊಂದರೆ ಇದೆ ಅಂತಂದರೆ ಅಷ್ಟರಲ್ಲೂ ತೊಂದರೆ ಇದೆ ಅಂತ ಅರ್ಥ. ಒಂದರಿಂದ ತೆಗೆದಿರ್ತೀವಲ್ಲ, ಒಂದು ಸೆಲ್ಲಿಂದ ತೆಗೆದಿರ್ತೀವಲ್ಲ, ಅದರಲ್ಲಿ ತೊಂದರೆ ಇದೆ ಅಂತ ಅರ್ಥ. ಸೊ ಇದನ್ನು ಯಾರೂ ಮಾಡೋಲ್ಲ. ಹಾಗಾಗಿ IVF ಮಕ್ಕಳಲ್ಲಿ ತುಂಬ ತೊಂದರೆ ಇರುವಂತಹ, ಚೆನ್ನಾಗಿ ಹುಟ್ಟಿದ್ರೆ ಅದೃಷ್ಟ, ಇಲ್ಲ ಅಂದರೆ ತೊಂದರೆಗಳಾಗಿರುವ ಸಾಧ್ಯತೆ ಇದೆ. ಏಕೆಂದರೆ ಈ ಫರ್ಟಿಲೈಸೇಷನ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್. ನ್ಯಾಚುರಲ್ ಅಂದರೆ ಚೆನ್ನಾಗಿರೋ ಅಂಥ ವೀರ್ಯಾಣು ಮಾತ್ರ ಚೆನ್ನಾಗಿರುವ ಅಂಡಾಣು ಜೊತೆ ಸೇರೋ ಅಂಥದ್ದು ನ್ಯಾಚುರಲ್ ಆಗಿ. ಇಲ್ಲಿ ಚೆನ್ನಾಗಿರೋದು ಏನೂ ಇಲ್ಲ, ನಾವೇ ಫೋರ್ಸಿಬ್ಲಿ ಮಾಡ್ತಾ ಇರೋದು ಓವ್ಯುಲೇಷನ್ನು, ನಾವೇ ಫೋರ್ಸಿಬ್ಲಿ ವೀರ್ಯಾಣು ತಗೊತಾ ಇರೋದು. ಅಲ್ಲಿ ನೇಚರ್ದು ಏನೂ ಪ್ಲೇ ಮಾಡಲ್ಲ. ಸೊ ಅದು ಕ್ವಾಲಿಟಿ ಕಾಂಪ್ರಮೈಸ್ ಆಗಿರುತ್ತೆ, ಎಲ್ಲದೂ ಕಾಂಪ್ರಮೈಸ್ ಆಗಿರುತ್ತೆ. ಹಾಗಾಗಿ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸ್ಸು ತುಂಬ ಅಪರೂಪ. ಭಾರತದಲ್ಲಿ ಎಲ್ಲೋ ಕೆಲವು ತುಂಬ ಹೈಫೈ ಹಾಸ್ಪಿಟಲಲ್ಲಿ ಆನ್ ಡಿಮ್ಯಾಂಡು ಮಾಡಬಹುದು. ಈಗ ನೋಡಿ, ಈ ಸುಮಾರು IVF ಸೆಂಟರ್ಸಲ್ಲಿ ಈ ಥರ ಅಬ್ನಾರ್ಮಲ್ ಮಕ್ಕಳು ಹುಟ್ಬೋದು. ಈಗ ನಾನು ಅನ್ಸೋದು ಕೆಲವು ಸಂದರ್ಭದಲ್ಲಿ ಈ ಥರ ಎಲ್ಲ ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ಇದು ಮಾಡ್ಬೋದು, ಯಾವುದೋ ಒಂದು ಮಗುನ ಅಡಾಪ್ಟ್ ಮಾಡ್ಕೊಂಡ್ಬಿಡ್ಬೋದು. ಇದು ಅದೇನೆ, ಇದು ಅಡಾಪ್ಟೇ ಆಯಿತು, ಬೇರೆ ಮಗುನ ಬೇರೆ ಇದನ್ನು ಅಡಾಪ್ಟ್ ಮಾಡ್ಕೊಂಡಂಗೆ ಆಯಿತು. ಹಾಗಾಗಿ ಆ ಟೆಸ್ಟನ್ನು ಮಾಡ್ತಾ ಇಲ್ಲ, ಅದು ಮಾಡಬೇಕದು. DNA ಟೆಸ್ಟಿಂಗ್ ಮಾಡಿ ತಂದೆ ತಾಯಿಗೆ ಸರ್ಟಿಫೈಡ್ ಮಾಡಿ ಕೊಡಬೇಕು, ಇದು ನಿಮ್ಮ ಮಗುನೇ, ಇದು ನಿಮ್ಮದೇ. ಕೆಲವು ಸಲ ಡೋನರ್ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಬೇಡ, ಬಟ್ ನಮ್ಮದೇ ಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ IVF ಅಲ್ಲಿ ಫ್ಲಾಸ್ಗಳು ತುಂಬಾ ಸಿಕ್ಕುತ್ತೆ ನಿಮಗೆ. ನಮಗೆ ಗೊತ್ತಿರಬೇಕು ಎಲ್ಲಿ ನಾವು ಹೋಗಬೇಕು, ಅಥೆಂಟಿಸಿಟಿ ಮತ್ತು ಸಕ್ಸಸ್ ರೇಟು. ನೀವು ಹೇಳಿದ್ರಿ, ಒಂದು ಸಲಕ್ಕೆ ಈ ಪ್ರಾಸೆಸ್ಸಲ್ಲಿ ಸಕ್ಸಸ್ ಆಗೋದಿಲ್ಲ. ಏಕೆಂದರೆ ಬಾಡಿಲಿ ಆ ತಾಯಿಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಅಲ್ಲ ಅದು, ಆದರೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಥರ ನಿಮ್ಮ ಯೂಟ್ರಸ್ನ ರೆಡಿ ಮಾಡಬೇಕು ಅವರು. ಈಗೇನಾಗುತ್ತೆ ಅಂದರೆ ಓವ್ಯುಲೇಷನ್ ಆಯಿತು, ಓವ್ಯುಲೇಷನ್ ಆದಾಗ ಏನಾಗುತ್ತೆ, ಓವ್ಯುಲೇಷನ್ ಆಗುವ ಸಂದರ್ಭದಲ್ಲೇ ಎಂಡೋಮೆಟ್ರಿಯಮು ತಿಕ್ಕಾಗಿರುತ್ತೆ. ಅದೇನಕ್ಕೆ ತಿಕ್ಕಾಗೋದು ಅಂದರೆ ನೆಕ್ಸ್ಟ್ ಇಂಪ್ಲಾಂಟ್ ಆಗಬೇಕು, ಆ ಭ್ರೂಣ ಅಟ್ಯಾಚ್ ಆಗಬೇಕು ಎಂಡೋಮೆಟ್ರಿಯಮ್ಗೆ, ನಂತರ ಪ್ಲಾಸೆಂಟಾ ಡೆವಲಪ್ ಆಗಬೇಕು, ತಾಯಿಯಿಂದ ಆಹಾರಗಳು ಹೋಗಬೇಕು ಅನ್ನೋ ಕಾರಣಕ್ಕೆ. ಈಗ ಮೆನ್ಸ್ಟ್ರಲ್ ಬ್ಲೀಡ್ ಏನು ಅಂತಂದರೆ ಫರ್ಟಿಲೈಸೇಷನ್ ಆಗಲ್ವಲ್ಲ, ಅದು ಒಂದು ತಿಕ್ಕಾಗಿ ಬೆಳೆದಿರುತ್ತಲ್ಲ, ಅದು ಈಚೆಗೆ ಬಂದುಬಿಡುತ್ತೆ, ಅದೇ ಮೆನ್ಸ್ಟ್ರಲ್ ಬ್ಲೀಡ್. ಅದು ಹೊರಗೆ ಬಂದುಬಿಡುತ್ತೆ, ಏಕೆಂದರೆ ಫರ್ಟಿಲೈಸೇಷನ್ ಆಗಲಿಲ್ಲ, ನೋ ನೀಡ್ ಆಫ್, ಅದು ಬೇಡ ಅಂತೇಳಿ ಹೊರಗಡೆ ಬಂದುಬಿಡುತ್ತೆ. ಸೊ ಇವಾಗ ಏನು ಮಾಡ್ತಾರೆ ಇವರು, ಸೂಪರ್ ಓವ್ಯುಲೇಷನ್ ಇವರೇ ಮಾಡಿರೋದ್ರಿಂದ ಆ ಎಂಡೋಮೆಟ್ರಿಯಮ್ನ ತಿಕ್ ಮಾಡಬೇಕು.
ಆ ತಿಕ್ಕನ್ ಮಾಡಿ ರೆಡಿ ಮಾಡೋದಕ್ಕೆ ಹಾರ್ಮೋನಲ್ ಇಂಜೆಕ್ಷನ್ಸ್ಗಳನ್ನ ಕೊಡ್ತಾರೆ ಅವ್ರಿಗೆ. ಅದೆಲ್ಲ ಕೊಟ್ಟು ಅವ್ರನ್ನ ರೆಡಿ ಮಾಡಿ ಪ್ರೊಜೆಸ್ಟ್ರಾನು ಈ ಥರದ ಹಾರ್ಮೋನಲ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಅದನ್ನು ರೆಡಿ ಮಾಡಿ ಆಮೇಲೆ ಈ ಝೈಗೋಟ್ನ ಒಳಗಡೆ ಅವರ ದೇಹಕ್ಕೆ ಸೇರಿಸ್ತಾರೆ, ಅಂದರೆ ಯೂಟ್ರಸ್ ಇದಕ್ಕೆ. ಅಲ್ಲಿ ಹೋಗಿ ಅದು ಇಂಪ್ಲ್ಯಾಂಟ್ ಆಗುತ್ತೆ. ಇಂಪ್ಲ್ಯಾಂಟಾಗಿ ಕಚ್ಕೊಂಡು ಆಗೋದು ಕಷ್ಟ ಇದೆ. ಮತ್ತು ವಯಸ್ಸು ಜಾಸ್ತಿ ಆದಂಗೆ ಈ IVFಗೆ ಹೋಗ್ಬೇಕಾದ್ರೆ ತುಂಬ ನಿಧಾನ ಮಾಡಿಬಿಟ್ರೆ ತುಂಬ ಕಷ್ಟ. ಆ ಒಳಗಡೆ ಇದು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಇಂಪ್ಲಾಂಟೇಷನ್ ಅಕ್ಸೆಪ್ಟ್ ಆಗೋದಿಲ್ಲ. ಸೊ ಹಾಗಾಗಿ IVF ಫೇಲ್ಯೂರ್ಗಳು ಪ್ರೊಸೀಜರ್ ವೈಸ್ಗಳು ಆಗ್ಬೋದು, ಮಾಡೋ ಸೆಂಟ್ರ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಮಾಡೋ ಟೆಕ್ನಿಷಿಯನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ತುಂಬ ಫ್ಯಾಕ್ಟರ್ಸ್ಗಳಿದೆ. ಹಾಗಾಗಿ ಸಕ್ಸಸ್ ರೇಟ್ ಅಂತಿದೆಯಲ್ಲ ಅದು ಸ್ವಲ್ಪ ಕಮ್ಮಿ. ಇಟ್ ವೇರಿಸ್. ಅದು ಒಂದು ಸೆಂಟ್ರಿಗಿನ ಮತ್ತೊಂದು ಕಡೆಗೆ ವೇರಿ ಆಗ್ತವೆ. ಇದಕ್ಕೆ ಒಂದು ಸರ್ವೆ ಮಾಡಬೇಕಾಗುತ್ತೆ, ಯಾವ ಸೆಂಟ್ರಲ್ಲಿ ಎಷ್ಟು ಇದೆ, ಹೆಂಗೆ ಸಕ್ಸಸ್ ರೇಟ್ ಹೇಗಿದೆ, ಅಲ್ಲಿರೋಂಥ ಟೆಕ್ನಿಷಿಯನು ಅಲ್ಲಿರೋ ಡಾಕ್ಟ್ರು ಅಥೆಂಟಿಕೇಟೆಡಾ ಮಾಡಿದಾರೆ ನಿಜವಾಗ್ಲೂ, ಆ ಥರದ್ದು ಎಲ್ಲದೂ ನಾವು ನೋಡ್ಕೊಂಡು. ಇನ್ನೊಂದು ಮೇಡಮ್, ಈ 25 ವರ್ಷದಲ್ಲಿ ನಾನು ಲಕ್ಷಾಂತರ ಜನಕ್ಕೆ ಧ್ಯಾನ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಮಕ್ಕಳಾಗಿಲ್ಲ ಅಂತ ಬಂದಿರೋರು ಈ ರೆಗ್ಯುಲರ್ ಮೆಡಿಟೇಷನ್ ಮಾಡಿ ಅವ್ರಿಗೆಲ್ಲರೂ ಮಕ್ಕಳಾಯಿತು. ತುಂಬ ಕೇಸಸ್ ನಾನು ನೋಡಿದ್ದೀನಿ. ಅಂದರೆ ನಾನು ಸೈಂಟಿಫಿಕ್ಕಾಗಿ ಪ್ರೂಫ್ಸ್ ತಗೊಂಡು ಏನು ಮಾಡಲ್ಲ, ಸೊ ಪ್ರೂವ್ ಮಾಡೋಕ್ಕೆ ನನ್ನ ಹತ್ರ ಡೇಟಾ ಇಲ್ಲ. ಬಟ್ ನನಗೆ ಪರ್ಸ್ನಲಾಗಿ ಗೊತ್ತು ಇಲ್ಲಿ ಏನು ನಡೆಯುತ್ತಿರುತ್ತೆ. ಅಂದರೆ ಹಾರ್ಮೋನ್ ವೇರಿಯೇಷನ್ನಿಂದ ಈಗ PCOD ಆಗ್ಬೋದು, ಇನ್ಫರ್ಟಿಲಿಟಿ ಎಲ್ಲ ಆಗ್ಬೋದು ಆಗುತ್ತೆ ಅಂತ ನಾನು ಹೇಳಿದೆ. ಒತ್ತಡದಿಂದ ಕಾರ್ಟಿಸಾಲ್ ಜಾಸ್ತಿ ಆಗುತ್ತೆ ದೇಹದಲ್ಲಿ. ಬೇರೆ ಹಾರ್ಮೋನ್ಗಳಿರುತ್ತಲ್ಲ, HPG ಆಕ್ಸಿಸ್ ಇರುತ್ತಲ್ಲ, ಅಲ್ಲಿ ತೊಂದರೆ ಆಗುತ್ತೆ. ನಿಮಗೆ ಕಾರ್ಟಿಸಾಲ್ ಜಾಸ್ತಿ ಆದಂಗೆ ಹೈಪೋಥಾಲಮಸ್ ಪಿಟ್ಯೂಟರಿ ಗೊನಾಡಲ್ ಆಕ್ಸಿಸಲ್ಲಿ ಪ್ರಾಬ್ಲಮ್ ಆಗುತ್ತೆ. ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಆದರೆ ಆ ಆಕ್ಸಿಸ್ ಸರಿಯಾಗಿ ಕೆಲಸ ಮಾಡುತ್ತೆ. ಈಗ ನೀವೇನು ಮಾಡ್ತೀರಾ ಅಂದರೆ ಧ್ಯಾನ ಮಾಡಿಸ್ತೀರಲ್ಲ, ನ್ಯಾಚುರಲ್ ಆಗಿ ಕಾರ್ಟಿಸಾಲ್ ಲೆವೆಲ್ನ ಕಮ್ಮಿ ಮಾಡುತ್ತದು, ಈ ಹಾರ್ಮೋನ್ ರಿಲೀಸು ಸರಿಯಾಗುತ್ತೆ. ಸೊ ಆ ಕರೆಕ್ಷನ್ನ ನೀವು ಮಾಡ್ತಾ ಇದ್ದೀರಾ. ಸೊ ಅವಾಗೇನಾಗುತ್ತೆ, ಗೊನಾಡಿಂದ ಟೆಸ್ಟೋಸ್ಟಿರಾನು ಎಸ್ಟ್ರೋಜನು ಸರಿಯಾಗಿ ಬಿಡುಗಡೆ ಆಗುತ್ತೆ, ಅಂಡಾಶಯದಿಂದ ಅಂಡಾಣುಗಳು ಬಿಡುಗಡೆ ಆಗ್ತಾ ಇದೆ. ಆ ಕರೆಕ್ಷನ್ ಇಲ್ಲಿ ಆಗೋದ್ರಿಂದ ಮೆಡಿಟೇಷನ್ ಥ್ರೂ ಅವರಿಗೆ ಮಕ್ಕಳಾಗುತ್ತೆ. ಒಂದು ಸ್ಟ್ರೆಸ್ತು, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಇದೇ ಜಾಸ್ತಿ ಆಗ್ತಿರೋದು, ಇದರಿಂದನೂ ಆಗುತ್ತೆ. ಮತ್ತು ಈ ಒಬಿಸಿಟಿ ಇರುತ್ತಲ್ಲ, ಈಗ ಧ್ಯಾನ ಇದಕ್ಕೆಲ್ಲ ಬರೋ ಅಂಥವ್ರದ್ದು ಲೈಫ್ ಸ್ಟೈಲು ಚೇಂಜ್ ಆಗ್ತಾ ಬರುತ್ತೆ. ಗ್ರ್ಯಾಜುವಲ್ ಆಗಿ ನೀವು ಧ್ಯಾನ ಮೆಡಿಟೇಷನ್ನು ಪ್ರಾಣಾಯಾಮ ಇವೆಲ್ಲ ಮಾಡ್ತಾ ಫುಡ್ ಇಂಟೇಕು ಕಮ್ಮಿ ಆಗುತ್ತೆ. ಏನಕ್ಕೆ ಅಂದರೆ ದೇಹ ಕ್ಲೂಸ್ನ ರೆಕಗ್ನೈಸ್ ಮಾಡ್ತಾ ಬರುತ್ತೆ. ನೀವು ಧ್ಯಾನ ಮಾಡಬೇಕಾದ್ರೆ ಒಳಗಡೆ ಹೋಗ್ತೀರಾ, ನಿಮ್ಗೆ ಹೆಂಗಾಗುತ್ತೆ ಅಂದರೆ ನಿಮ್ಮ ದೇಹದಲ್ಲಿ ನಡೆಯುವ ಬದಲಾವಣೆಗಳು ಗೊತ್ತಾಗ್ತಾ ಬರುತ್ತೆ ನಿಮಗೆ. ಆವಾಗ ಹಸಿವು ಆಗೋದು, ನೀರಡಿಕೆ ಆಗೋದು, ನಿದ್ರೆ ಬರೋದು, ಈ ದೇಹದ ಕ್ಲೂಸ್ಗಳಿಗೆ ನೀವು ರೆಸ್ಪಾಂಡ್ ಮಾಡ್ತಾ ಬರ್ತೀರಾ. ಆವಾಗ ಹೊಟ್ಟೆ ತುಂಬಿರೋ ಸಿಗ್ನಲ್ ಗೊತ್ತಾಗುತ್ತೆ, ಕಡಿಮೆ ಊಟ ಮಾಡ್ತೀರಾ. ಆಮೇಲೆ ಈ ಧ್ಯಾನ ಇವೆಲ್ಲ ಮಾಡ್ತಾ ಏನಾಗುತ್ತೆ ಅಂದರೆ ನಿಮಗೆ ಜಂಕ್ ಆಹಾರ ಇಷ್ಟ ಆಗೋದಿಲ್ಲ, ಆವಾಗ ಕಮ್ಮಿ ಆಗ್ತಾ ಬರುತ್ತೆ. ಅದು ಗ್ರ್ಯಾಜುವಲ್ ಆಗಿ ಅದು ಕಮ್ಮಿ ಆಗ್ತಾ ಬರುತ್ತೆ. ಇದು ಅದ್ಭುತವಾದ ಒಂದು ಇದು. ಏನಕ್ಕೆ ಅಂದರೆ ಬಹಳಷ್ಟು ಪಾತ್ವೆಗಳು ಮೆಡಿಟೇಷನ್ ಮಾಡಿದಾಗ ಆ್ಯಕ್ಟಿವೇಟ್ ಆಗುತ್ತೆ. ನಮ್ಮ ಒಂದು ಇನ್ಫ್ಲಮೇಟರಿ ಪಾತ್ವೆ ಡೌನ್ ಆಗುತ್ತೆ. ಆಮೇಲೆ ನ್ಯಾಚುರಲ್ ಫ್ಯಾಕ್ಟರ್ ಕಪಾಬಿ ಪಾತ್ವೆ ಅನ್ನೋದು ಡೌನ್ ಆಗುತ್ತೆ. NF2 ಅಂತ ಇನ್ನೊಂದು ಪಾತ್ವೆ ಇದೆ, ಅದು ನಮ್ಮ ದೇಹದಲ್ಲಿ ನಿರ್ವಿಷಯುಕ್ತ ಮಾಡುವಂತಹ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುವ ಪಾತ್ವೆಗಳಿದೆ ದೇಹದ ಒಳಗಡೆನೆ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಕ್ಲೆನ್ಸಿಂಗ್ ನಡೀತಾ ಬರುತ್ತೆ ದೇಹದ ಒಳಗಡೆ, ಕ್ಲೆನ್ಸ್ ಆಗುತ್ತೆ. ಕ್ಲೆನ್ಸ್ ಆದಾಗ ಈ ಟಾಕ್ಸಿನ್ಸ್ಗಳೆಲ್ಲ ಹೊರಗಡೆ ಹೋದಾಗ ಹಾರ್ಮೋನ್ ರಿಲೀಸ್ ಆಗೋದು ಚೆನ್ನಾಗಾಗುತ್ತೆ. ಆಮೇಲೆ ಫುಡ್ ಇಂಟೇಕು ಅದಕ್ಕದೇ ಕಮ್ಮಿ ಆಗುತ್ತೆ. ಇಷ್ಟು ತಿಂದರೂ ನಿಮಗೆ ಸ್ಯಾಟಿಟಿ, ಲೆಪ್ಟಿನ್ ಹಾರ್ಮೋನ್ ಚೆನ್ನಾಗಿ ಸೆಕ್ರೇಷನ್ ಆಗುತ್ತೆ, ರೆಸಿಸ್ಟೆನ್ಸ್ ಇರೋದಿಲ್ಲ. ಗ್ರೆಲಿನ್ ಹಾರ್ಮೋನು ಸರಿಯಾಗಿ ರಿಲೀಸ್ ಆಗ್ತಿರುತ್ತೆ, ಜಾಸ್ತಿ ಆಗೋದಿಲ್ಲ. ಅದು ಇವೆಲ್ಲ ಏನಾಗುತ್ತೆ, ಈ ಕರೆಕ್ಷನ್ಸ್ಗಳಾಗೋದ್ರಿಂದ ಫುಡ್ ಇಂಟೇಕು ಸ್ವಲ್ಪನೇ ಆದರೂ ನೀವು ಎಂಜಾಯ್ ಮಾಡ್ಕೊಂಡು ತಿಂತೀರಾ. ಮೈಂಡ್ಫುಲ್ನೆಸ್ ಬರುತ್ತೆ ನಿಮಗೆ, ಧ್ಯಾನದಿಂದ ಮೈಂಡ್ಫುಲ್ನೆಸ್ ಬರುತ್ತೆ. ಮೈಂಡ್ಫುಲ್ನೆಸ್ ಬಂದಾಗ ಏನಾಗುತ್ತೆ, ನೀವು ಆಹಾರದ ಇಂಟೇಕ್ ಕಮ್ಮಿ ಆಗುತ್ತೆ, ಒಬಿಸಿಟಿ ಕಮ್ಮಿ ಆಗುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ, ಎಲ್ಲ ಸೆಟ್ ಆಗ್ತಾ ಬರುತ್ತೆ. ಹಾರ್ಮೋನಲ್ ಎಲ್ಲ ಕರೆಕ್ಷನ್ಸ್ಗಳು ನಡೀತಾ ಬರುತ್ತೆ. ಜೊತೆಗೆ ಧ್ಯಾನ ಮಾಡೋರಿಗೆ ನಿದ್ರೆ ಚೆನ್ನಾಗಿ ಬರುತ್ತೆ, ದೇಹದಲ್ಲಿ ನಡೆದಿರೋ ಡ್ಯಾಮೇಜ್ಗಳೆಲ್ಲ ಕರೆಕ್ಷನ್ ಆಗ್ತಾ ಬರುತ್ತೆ. ಈ ಥರ ನಾನಾ ರೀತಿಯ ಎಲ್ಲ ಸೆಟ್ ಆಗ್ತಾ ಬರುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ಧ್ಯಾನ ಮಾಡಿದಾಗ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಅದೇ ಆ್ಯಕ್ಟಿವೇಟ್ ಆಗಿ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡುತ್ತೆ. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದಾಗ ನಮ್ಮ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಅದು ಇಟ್ ಇಸ್ ಅ ಪ್ರೈಮ್ ಇದು ಜಾಗ, ಅದು ಅನಾಲಿಸಿಸ್, ಡಿಸಿಷನ್ ಮೇಕಿಂಗು, ಈ ಥರದ್ದೆಲ್ಲ. ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು, ಏನು ಮಾಡಬೇಕು, ಏನು ನಮಗೆ ಕರೆಕ್ಷನ್ಸ್ಗಳು ಮಾಡ್ತಾ ಬರುತ್ತೆ. ಸೊ ಈ ಕರೆಕ್ಷನ್ಸ್ಗಳೆಲ್ಲ ಮೆಡಿಟೇಷನ್ ಥ್ರೂ ಮಾಡೋದ್ರಿಂದ ಅವರ ಒಂದು ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗುತ್ತೆ. ಜೆನೆಟಿಕ್ ಆಯಿತು ಅಂತಂದರೆ ಮೆಡಿಟೇಷನಿಂದನೂ ಆಗಲ್ಲ. ಅದು
ಜೆನೆಟಿಕ್, ಅದರಲ್ಲಿ ಜೆನೆಟಿಕಲ್ಲಿ ಪ್ಯೂರ್ DNA ಡ್ಯಾಮೇಜ್ ಆಗಿದ್ದರೆ ಆಗೋದಿಲ್ಲ, ಎಪಿಜೆನೆಟಿಕ್ ಆದರೆ ಆಗಿಬಿಡುತ್ತೆ. ಎಪಿಜೆನೆಟಿಕ್ ಅಂದರೆ DNA ಡ್ಯಾಮೇಜ್ ಆಗಿರೋದಿಲ್ಲ, DNA ಜೊತೆ ಬೈಂಡ್ ಆಗಿರೋ ಅಂಥ ಒಂದಷ್ಟು ಗ್ರೂಪ್ಸ್ಗಳಿದೆ, ಕೆಮಿಕಲ್ ಗ್ರೂಪ್ಸು, ಮಿಥೈಲ್ ಗ್ರೂಪ್, ಫಾಸ್ಫೇಟ್ ಗ್ರೂಪ್, ಅಸಿಟೈಲ್ ಗ್ರೂಪ್ ಅಂತ. ಅದು ಅದರದ್ದು ಕೆಲಸ ಏನು ಅಂದರೆ ಅಟ್ಯಾಚ್ ಡಿಟ್ಯಾಚ್, ಅದು ಅಟ್ಯಾಚ್ ಆಗ್ಬೋದು ಡಿಟ್ಯಾಚ್ ಆಗ್ಬೋದು. ಆ ಕರೆಕ್ಷನ್ಸ್ಗಳನ್ನ ನಾವು ಮ್ಯೂಸಿಕ್ ಥೆರಪಿ, ಯೋಗ, ಪ್ರಾಣಾಯಾಮ, ಧ್ಯಾನ, ಆಮೇಲೆ ಮೆಡಿಟೇಷನ್ನು, ಇವೆಲ್ಲ ಈ ಥರದ ಹೊರಗಡೆಯ ಫ್ಯಾಕ್ಟರ್ಸಿಂದ ಕರೆಕ್ಷನ್ ಮಾಡ್ಬೋದು. ಅದು DNA ಡ್ಯಾಮೇಜ್ ಆಗಿದ್ದರೆ ಏನು, ಅದು ಬ್ಲೂ ಪ್ರಿಂಟೇ ಡ್ಯಾಮೇಜ್. ಅದು ಅದನ್ನು ನೀವು ಏನು ಕರೆಕ್ಷನ್ ಡಿಸಾರ್ಡರ್ ಅಂತ ಅನ್ಬೋದು ಅಷ್ಟೇ, ಅದನ್ನು ಏನು ಯಾವುದು ಮಾಡಿದ್ರೂ ಆಗೋದಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಆದರೆ DNA ಜೊತೆ DNA ಡ್ಯಾಮೇಜ್ ಆಗದೆ, ಎಪಿಜೆನೆಟಿಕ್ ಅಂತ ಇದೆ, DNA ಡ್ಯಾಮೇಜ್ ಆಗಿರೋದಿಲ್ಲ, ಆದರೆ ಜೀನ್ ಎಕ್ಸ್ಪ್ರೆಷನ್ ವೇರಿ ಆಗಿದೆ. ಕಾರಣ ಅದ್ರ ಜೊತೆ ಏನೋ ಒಂದು ಬಂದು ಬೈಂಡ್ ಆಗಿಬಿಟ್ಟಿದೆ, ಅದನ್ನ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ರಿಮೂವ್ ಮಾಡ್ಬೋದು ಅದನ್ನು. ರಿಮೂವ್ ಯಾವ ಥರ ಅಂತಂದರೆ ಥ್ರೂ ಆಲ್ ದೀಸ್ ಇಂಟರ್ವೆನ್ಷನ್ಸ್ಗಳು. ಅದರಲ್ಲಿ ಮ್ಯೂಸಿಕ್ ಕೇಳೋದು, ಹೇಳೋದು, ಸೈಲೆಂಟಾಗಿ ಕೂತ್ಕೊಳ್ಳೋದು, ಸೈಲೆನ್ಸು, ಅದು ಇಟ್ ಕ್ಯೂರ್ಸ್ ಅಲಾಟ್. ಒಳ್ಳೆ ಡೀಪ್ ಸ್ಲೀಪು, ಆಮೇಲೆ ಇಂಥದ್ದು ಯೋಗ ನಿದ್ರಾ, ಇವೆಲ್ಲ ಇದೆಯಲ್ಲ ಆಲ್ಟರ್ನೇಟಿವ್ ಥೆರಪೀಸ್ ಅಂತ ಕರಿತೀವಿ. ಈ ಆಲ್ಟರ್ನೇಟಿವ್ ಥೆರಪೀಸಿಂದ ಆ ಕರೆಕ್ಷನ್ಸ್ಗಳನ್ನ ಮಾಡ್ಕೊತಾ ಬರಬಹುದು. ಆದರೆ DNA ಡ್ಯಾಮೇಜ್ ಆಗಿದ್ದರೆ ಅದು ಕರೆಕ್ಷನ್ ಮಾಡೋಕ್ಕಾಗೋದೇ ಇಲ್ಲ, ಅದು ಇಟ್ಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಷ್ಟೇ. ಓಕೆ. ಹಾಗಾಗಿ ನೋಡಿ, ನಿಮಗೆ ಬರೋದ್ರಲ್ಲಿ 100% ಕ್ಯೂರ್ ಆಗಿರಲ್ಲ, ಒಂದಷ್ಟು ಜನಕ್ಕಾಗಿರುತ್ತೆ, ಎಲ್ಲೋ ಒಂದು 20% ಆಗದೇನೂ ಇರ್ಬೋದು. ಯಾವುದು ಆಗದೇ ಇಲ್ಲ ಅಂತಂತೀರಾ? ಮೋಸ್ಟ್ಲಿ ನಾನು ನೋಡಿರೋ ಪ್ರಕಾರ ಒಂದು 80 to 90% ಕ್ಯೂರ್ ಆಗುತ್ತೆ. ಇನ್ನೂ ಒಂದು 10 to 20% ಯಾರಿಗಾಗಲ್ಲ ಅಂದರೆ ಅದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅಂತ. ಓಕೆ. ಬಟ್ ಆದ್ರೂ ಅವ್ರಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಖಂಡಿತ ಸಿಗುತ್ತೆ, ಖಂಡಿತ. ಎಷ್ಟೊಂದು ಲೈಕ್ 50-60% ರಿಲೀಫ್ ಆಗುತ್ತೆ. ಹೌದು. ಕೆಲವೊಂದು ಚೇಂಜ್ ಮಾಡೋಕೆ ಕಷ್ಟ ಇದೆ. ಹೌದು, ಓಪನ್ ಆಗಿ ನ್ಯಾಚುರಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ಹೌದು. ಅದೇನಂದ್ರೆ ಯಾವ ಚೇಂಜ್ ಮಾಡೋಕ್ಕೆ ಆಗಲ್ಲ ಅನ್ನೋದು ಈ ಥರ ಡಿಫೆಕ್ಟ್ ಇರುತ್ತಲ್ಲ, ಅದನ್ನ ಯಾರು ಭ್ರಮ ಬಂದರೂ ಮಾಡೋಕ್ಕಾಗಲ್ಲ. ನೀವು ಹೇಳಿದಾಗೆ ಅಲ್ಲಿಂದ ಬರ್ತಾನೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್, ಸ್ವಂತ ಭ್ರಮನೇ ಹೇಳ್ಬೋದು. ಹೌದು, ಅವ್ರಿಗೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆದರೆ ಎಪಿಜೆನೆಟಿಕ್ ಇದ್ರೆ ಚೇಂಜಸ್ ಆಗ್ಬಿಡುತ್ತೆ. ಎಪಿಜೆನೆಟಿಕ್ ಚೇಂಜಸ್ಸು DNA ಆಗಿರಲ್ಲ, DNA ಚೆನ್ನಾಗಿರುತ್ತೆ, ಬಟ್ ಅಟ್ಯಾಚ್ ಆಗಿರೋದಲ್ಲಿ ಪ್ರಾಬ್ಲಮ್ ಇರುತ್ತೆ, ಅದು ಸರಿಯಾಗುತ್ತೆ, ಆಗುವ ಸಾಧ್ಯತೆ ಜಾಸ್ತಿ ಇದೆ. ಈಗ ಇಂಡಿಯಾದಲ್ಲಿ ನೋಡಿದರೆ ಈ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಅದೊಂದು ಶುರು ಐತೆ. ಅದು ತುಂಬ ವಿಮೆನ್ಗೆ ಅದು ಭಯನೂ ಇದೆ ಅದ್ರ ಬಗ್ಗೆ. ಖಂಡಿತ. ಇದು ಕರೆಂಟ್ ಸೈಂಟಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ ಏನು ಮೇಡಮ್ ಅದ್ರ ಬಗ್ಗೆ? HRT ಅಂತ ಕರೀತಾರೆ ಅದನ್ನ, ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ. ಸಾಮಾನ್ಯವಾಗಿ HRTಗೆ ಒಳಪಡೋ ಅಂಥವರು ಮೆನೋಪಾಸಲ್ಲಿರೋಂಥವ್ರು. ಈಗ ಭಾರತದಲ್ಲಿ ಮೆನೋಪಾಸು 51 ಆ್ಯಾವರೇಜ್, 51 ವರ್ಷಕ್ಕೆ ಮೆನೋಪಾಸ್ ಅಂತ ಅಂತೀವಿ, ಆ್ಯಾವರೇಜ್ ಇದು ತಗೊಂಡ್ರೆ ಭಾರತೀಯ ಮಹಿಳೆಯರಲ್ಲಿ. ಅವಾಗ ಏನಾಗುತ್ತೆ ಅಂದರೆ, ಮೆನೋಪಾಸ್ ಇದೆಯಲ್ಲ, ಮಹಿಳೆಯರಿಗೆ ನಿಜವಾಗ್ಲೂ ಭಗವಂತ ಆ ಸೃಷ್ಟಿನೇ ಬೇರೆ, ಎಲ್ಲ ತೊಂದರೆಗಳು ಅವ್ರಿಗೆ ಇರುತ್ತೆ. ಹಾಗಾಗಿ ಅವರು ವೆರಿ ಸ್ಟ್ರಾಂಗ್, ಅವರು ತುಂಬ ಸ್ಟ್ರಾಂಗು. ಈಗ ಮೆನ್ಸ್ಟ್ರೇಷನ್ ಆಗ್ಬೋದು, ಲೇಬರ್ ಪೇಯ್ನ್ ಆಗ್ಬೋದು, ಪ್ರೆಗ್ನೆನ್ಸಿ ಆಗ್ಬೋದು, ಮಕ್ಕಳನ್ನ ಕೇರಿಂಗು, ಫೈನಲಿ ಮೆನೋಪಾಸ್ ಅನ್ನೋದು ಪ್ರತಿಯೊಬ್ಬ ಮಹಿಳೆಯರ ಜೀವನದ ಅತ್ಯಂತ ಕ್ರೂಷಲ್ ಟೈಮ್ ಅಂತ ಅನ್ಬೋದು. ಏನಾಗುತ್ತೆ, ಈ ಎಸ್ಟ್ರೋಜನ್ ಹಾರ್ಮೋನ್ ಇದೆಯಲ್ಲ ಕಮ್ಮಿ ಆಗಿಬಿಡುತ್ತೆ ದೇಹದಲ್ಲಿ, ಕಮ್ಮಿ ಆಗ್ತಾ ಹೋಗುತ್ತೆ. ಓವ್ಯುಲೇಷನ್ ಆಗೋದಿಲ್ಲ. ಯಾವಾಗ ಎಸ್ಟ್ರೋಜನ್ ಹಾರ್ಮೋನು ಕಮ್ಮಿ ಆಗುತ್ತೆ, ಓವ್ಯುಲೇಷನ್ ಅಂದರೆ ಅಂಡಾಣು ಬಿಡುಗಡೆ ಆಗೋದಿಲ್ಲ, ಅದನ್ನೇ ನಾವು ಮೆನೋಪಾಸಲ್ ಅಂತ ಅಂತೀವಿ. ಹಾರ್ಮೋನು ವಿಡ್ರಾ ಆಗುತ್ತಲ್ಲ, ತುಂಬ ಎಸ್ಟ್ರೋಜನ್ ಹಾರ್ಮೋನು ಅದು ಒಳ್ಳೆಯದು, ಒಂದು ಪಾರ್ಟ್ ನಾವು ಒಳ್ಳೆಯದು ಅಂತಲೂ ಅನ್ಬೋದು. ಕಾರಣ ಏನಂದರೆ ನಮ್ಮ ಬೋನ್ ಡೆನ್ಸಿಟಿ, ಕ್ಯಾಲ್ಶಿಯಂ ಮೆಟಬಾಲಿಸಮು, ಸೆಕ್ಷುವಲ್ ಅರ್ಜಿಗೂ ಕಾರಣ ಅದು. ಕ್ಯಾಲ್ಶಿಯಂ ಮೆಟಬಾಲಿಸಮ್ ಆಗಿ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗೋದಕ್ಕೂ ಮುಖ್ಯ ಕಾರಣ. ಮತ್ತು ನಮ್ಮ ಒಂದು ಮೈಂಡ್ ಮೂಡ್ ಅಂತ ಏನಿರುತ್ತೆ ಅದು ಚೆನ್ನಾಗಿರಬೇಕು ಅಂದರೆ ಈ ಎಲ್ಲ ಹಾರ್ಮೋನ್ದು ಇಂಟ್ರ್ಯಾಕ್ಷನ್ ಇರುತ್ತೆ, ಕ್ರಾಸ್ ಟಾಕ್ಸ್ ಇರುತ್ತೆ. ಹಾರ್ಮೋನು ನಾವು ಏನು ಮಾಡ್ತೀವಿ, ಈಗ ನೋಡಿ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಡಾಕ್ಟ್ರ್ ಅಂದರೆ, ಒಬ್ಬ ಸ್ಪೆಷಲಿಸ್ಟ್ ಅಂದರೆ ಡೆಂಟಿಸ್ಟ್, ಅವ್ರ ಹತ್ರ ಹೋದರೆ ಕಣ್ಣು ಬಗ್ಗೆ ಅವ್ರಿಗೆ ಏನೂ ಗೊತ್ತಿಲ್ಲ. ಈ ಆಪ್ಥಾಲ್ಮಾಲಜಿಸ್ಟ್ ಹೋದರೆ ಡೆಂಟಲ್ ಏನೂ ಗೊತ್ತಿಲ್ಲ. ಈಗೇನಾಗುತ್ತೆ, ಈ ಥರ ಸಪ್ರೇಟು ನೋಡೋದ್ರಿಂದ ಹೋಲಿಸ್ಟಿಕ್ ಆಗಿ ನೋಡಬೇಕು. ಈಗ ಡೆಂಟಲ್ ಇಶ್ಯೂಗೆ ಕಣ್ಣು ಕಾಣದೇ ಇರೋದಕ್ಕೆ ಡೆಂಟಲ್ ಇಶ್ಯೂನೂ ಇರ್ಬೋದು. ಈಗ ಹೋಲಿಸ್ಟಿಕ್ ಆಗಿ ನೋಡೋಂಥ ಡಾಕ್ಟರ್ಸೇ ಇಲ್ಲ ನಮಗೆ. ಸೂಪರ್ ಸ್ಪೆಷಾಲಿಟಿ ಅಂತ ಹೋಗ್ಬಿಟ್ಟು ಅವರು ಆ ಒಂದೇ ಒಂದು ವಿಚಾರದಲ್ಲಿ ತಿಳ್ಕೊಂಡಿರ್ತಾರೆ ಹೊರತು ಬೇರೆ ಸಮಗ್ರವಾಗಿ ನೀವು ಯಾವುದೇ ಆಗಲಿ ಒಂದು ಬಾಡಿನ ಹೋಲಿಸ್ಟಿಕ್ ಆಗಿ ನೋಡಿದಾಗಲೇ ಪ್ರಾಬ್ಲಮ್ ಗೊತ್ತಾಗೋದು ನಮಗೆ. ಇಲ್ಲಿ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯ್ತಲ್ವಾ, ಮೂಡ್ ಫ್ಲಕ್ಚುಯೇಷನ್ ಶುರು ಆಗುತ್ತೆ, ಮೂಡ್ ಡಿಸಾರ್ಡರ್ ಅಂತ ಕರಿತೀವಿ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾರೆ, ಒಂದು ಸ್ವಲ್ಪ ಹೊತ್ತು ಕೋಪ ಬರುತ್ತೆ, ನೆಕ್ಸ್ಟ್ ಮೂಮೆಂಟು ಚೆನ್ನಾಗಿರ್ತಾರೆ. ಈ ಮೂಡ್ ಫ್ಲಕ್ಚುಯೇಷನ್ನು ಹಾಟ್ ಫ್ಲ್ಯಾಶಸ್ಸು,
ಬಿಕಾಸ್ ಆಫ್ ಎಸ್ಟ್ರೋಜನ್ನು ರಿಪ್ಲೇಸ್ಮೆಂಟ್ ಆಗೋಗಿರುತ್ತಲ್ಲ, ಹಾಗಾಗಿ ಹಾಟ್ ಫ್ಲ್ಯಾಶಸ್ಸು. ಎಲ್ಲರಿಗೂ ಚಳಿ ಆಗ್ತಾ ಇರುತ್ತೆ, ಅವ್ರಿಗೆ ಸೆಕೆ ಆಗ್ತಾ ಇರುತ್ತೆ. ನಾನು ಹೇಳ್ತೀನಿ ಎ ಸಿ ಹಾಕಿ ಅಂತ. ನಮ್ಮ ಹುಡುಗರುಗಳು ಯೋ ಮೇಡಮ್ ತುಂಬ ಚಳಿ ಆಗ್ತಾ ಇಲ್ಲ ಅಂತಾರೆ. ಸೊ ಇದೆಲ್ಲ ಕಾರಣಗಳು ಇದು. ಮತ್ತು ತುಂಬ ಕಷ್ಟ ಅದು ಮ್ಯಾನೇಜ್ ಮಾಡೋದು. ಏಕೆಂತಂದರೆ ಕಾಲು ಕೈಯೆಲ್ಲ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ. ಈ ಟೈಮಲ್ಲೇ ಏನಾದರೂ ಫೀಮೇಲ್ಗೆ ಡಯಾಬಿಟಿಕ್ ಇಲ್ದಲೇ ಹೋದರೆ ಡಯಾಬಿಟಿಕ್ ಬರೋ ಅಂಥದ್ದು ಇದೇ ಟೈಮ್. ನಂತರ ಹೆಂಗೆ ಅಂತಂದರೆ ಸೋ ಕ್ರೂಷಿಯಲ್. ಎಲ್ಲ ಥರದ ಸಾಮಾನ್ಯ ತೊಂದರೆಗಳು ಮತ್ತು ಬ್ಲಡ್ ಪ್ರೆಷರ್ ಆಗಲಿ, ಡಯಾಬಿಟಿಕ್ ಆಗಲಿ, ಎಲ್ಲ ಆಗೋದು ಈ ಪಾಯಿಂಟಲ್ಲಿ, ಈ ವಿಡ್ರಾ ಟೈಮ್ ಇದೆಯಲ್ಲ. ಹಾಗಾಗಿ ಅದನ್ನು ತುಂಬ ಚೆನ್ನಾಗಿ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. HRT ಅಂತ ಹೋಗ್ತಾರೆ. HRT ಅಷ್ಟು ಅಡ್ವೈಸಬಲ್ ಅಲ್ಲ. ಅದು ಹಾರ್ಮೋನ್ ರಿಪ್ಲೇಸ್ಮೆಂಟು. ಅದು ಏನು ಮಾಡ್ತಾರೆ ಅಂದರೆ ಎಸ್ಟ್ರೋಜನ್ ಹಾರ್ಮೋನ್ನ ಕೊಡ್ತಾ ಬರ್ತಾರೆ. ಆದರೆ ಇತ್ತೀಚೆಗೆ ಕೆಲವೊಂದು ಆಯುರ್ವೇದದಲ್ಲಿ ಒಳ್ಳೊಳ್ಳೆ ಇದಿದೆ. ಅದು ಫೈಟೋ ಎಸ್ಟ್ರೋಜನ್ ಅಂತ. ಫೈಟೋ ಎಸ್ಟ್ರೋಜನ್ ಅಂದರೆ ಪ್ಲ್ಯಾಂಟಿಂದ ಬರುವಂಥ ಎಸ್ಟ್ರೋಜನು, ನಮ್ಮ ಬಾಡಿಲಿ ಬಿಡುಗಡೆ ಆಗೋದಲ್ಲ. ಫೈಟೋ ಎಸ್ಟ್ರೋಜನ್ ಅಂದರೆ ಪ್ಲ್ಯಾಂಟಿಂದ ಬರುವ ಎಸ್ಟ್ರೋಜನ್ಗಳು. ಅದರದ್ದು ಕೆಲವೊಂದು ಆಯುರ್ವೇದಿಕ್ ಫಾರ್ಮುಲಾಗಳಿದೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು. ಅದನ್ನು ನಾವು ತಗೋಬೋದು. ಒಂದು ಫೈಟೋ ಎಸ್ಟ್ರೋಜನ್ಗಳನ್ನ ತಗೋಬೋದು. ಈಗ ಎಸ್ಟ್ರೋಜನ್ ಬೇಕಿರುತ್ತೆ ಆ ಒಂದು ಟೈಮ್, ಅದೆಲ್ಲ ಸರಿ ಸೆಟ್ ಆಗಬೇಕು ಅಂದರೆ ಫೈಟೋ ಎಸ್ಟ್ರೋಜನ್ ತಗೊಳ್ಳೇಬೇಕು. ಹಾರ್ಮೋನ್ ರಿಪ್ಲೇಸ್ಮೆಂಟ್ಗೂ ಹೋಗಬೇಡಿ ಆದಷ್ಟು. ತೀರಾ ಡಾಕ್ಟ್ರು ನಿಮಗೆ ಬೇಕೇ ಬೇಕು ಇದು ಇಲ್ಲ ಆಗ್ತಾಯಿಲ್ಲ ಅಂದರೆ ಮಾತ್ರ ಇನ್ಎವಿಟಬಲ್ ಅಂದಾಗ ನ್ಯಾಚುರಲ್ ಆಗಿ ಫೈಟೋ ಎಸ್ಟ್ರೋಜನ್ ತಗೋಬೋದು. ಆ ಟೈಮಲ್ಲಿ ಒಳ್ಳೆ ನೀರು ಚೆನ್ನಾಗಿ ಹೈಡ್ರೇಷನ್ ಇರಬೇಕು. ವೈಟಮಿನ್ಗಳು, ಜಿಂಕ್, ಲೈಕೋಪಿನ್, ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್, ಐರನ್, ಈ ಥರ ಮಲ್ಟಿ ವೈಟಮಿನ್ ಟ್ಯಾಬ್ಲೆಟ್ಗಳು ತಗೊಳ್ಳೋಂಥದ್ದೇ ಆಗಲಿ. ಅದ್ರ ಜೊತೆಗೆ ಮಿನರಲ್ಸ್ಗಳು, ಟ್ರೇಸ್ ಎಲಿಮೆಂಟ್ಗಳು, ಇದು ಪ್ರೋಟೀನ್ ಜಾಸ್ತಿ ತಗೋಬೇಕು. ಮಸಲ್ಲು ಇದಾಗಿದ ತಕ್ಷಣ ಏನಾಗುತ್ತೆ ಅಂದರೆ ಅಲ್ಲಿವರೆಗೂ ಮಸಲ್ ಮಾಸ್ ಚೆನ್ನಾಗಿರುತ್ತೆ. ಮಸಲ್ ಡಿಜನ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ಸ್ಯಾಗಿಂಗ್ ಶುರು ಆಗೋಗುತ್ತೆ, ಮಸಲ್ ಸ್ಯಾಗಿಂಗು. ಸೊ ಏನು ಮಾಡಿ ಅಂತಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ. ಫಿಸಿಕಲ್ ಆ್ಯಕ್ಟಿವಿಟಿಲಿ ಅದು ಮಸಲ್ ಸ್ಟ್ರೆಂತನ್ನು ಕೊಡೋಂಥದ್ದು. ಜಿಮ್ಗೆ ಹೋಗ್ಬೋದು, ಏಕೆಂದರೆ ಮಸಲ್ ಸ್ಟ್ರೆಂತು ಎಲ್ಲ ಮಾಡೋಂಥದ್ದು. ಯೋಗ ಮಾಡೋರಿದ್ರೆ ಯೋಗ ಮಾಡ್ಬೋದು. ಸ್ವಲ್ಪ ಸ್ಟ್ರೆಂತನ್ನು ಸ್ಟ್ಯಾಮಿನಾ ಮಾಡೋದು, ಕಾರ್ಡಿಯೋ ಇಂಥವೆಲ್ಲ ಮಾಡ್ತಾ ಅಂದರೆ ಎಲ್ಲ ಮಿಕ್ಸ್ ಮಾಡಬೇಕು. ವಾಕ್ ಮಾಡಬೇಕು. ಇದು ಎಲ್ಲ ಅಂದರೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಿಲ್ಲಿ ನೀವು. ಕಾರ್ಡಿಯೋ ಬೇಕು ನಿಮಗೆ, ಸ್ಟ್ಯಾಮಿನಾದಕ್ಕೂ ಬೇಕು, ಯೋಗ ಥರದ್ದು ಬೇಕು, ಬ್ರೀದಿಂಗ್ ಬೇಕಾಗುತ್ತಲ್ಲ ಅದಕ್ಕೆ ಯೋಗನೂ ಮಾಡ್ಬೋದು, ವಾಕ್ ಮಾಡ್ಬೋದು. ಅದ್ರ ಜೊತೆ ನ್ಯೂಟ್ರಿಟಿವ್ ಡಯೆಟ್, ಚೆನ್ನಾಗಿ ನಿದ್ದೆ, ಇಷ್ಟೆಲ್ಲ ಮಾಡ್ತು ಅಂದರೆ ನಿಧಾನವಾಗಿ ಇದರಿಂದ ಈಚೆ ಬರ್ಬೋದು. ಇಲ್ಲ ಅಂದರೆ HRT ಅನ್ನೋದು ಒಂದು ಪ್ರಾಬ್ಲಮ್. ರಿಸ್ಕ್ ಏನಿದೆ ಅಂದರೆ HRT ತಗೊಂಡಾಗ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಬಂದೇ ಬರುತ್ತೆ ಅಂತಲ್ಲ, ಬರುವ ಸಾಧ್ಯತೆ ಇದೆ. ಏಕೆಂದರೆ ಎಸ್ಟ್ರೋಜನ್ ಅದೊಂಥರ ಡಬಲ್ ಎಡ್ಜ್ ಸೋಡ್ ಥರ. ಅದು ಹೆಂಗೆ ಕೆಲಸ ಮಾಡಿಬಿಟ್ಟು ಏನೋ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ HRTಗಿನ್ನ ಫೈಟೋ ಎಸ್ಟ್ರೋಜನ್ ಅಂತ ಹೇಳಿದೆ ನಾನು. ತುಂಬ ಒಳ್ಳೊಳ್ಳೆ ಫಾರ್ಮುಲಾಗಳಿದೆ, ಸಿಗುತ್ತೆ. ಅದನ್ನು ಸ್ವಲ್ಪ ರಿವ್ಯೂಸ್ ಎಲ್ಲ ನೋಡಿ ಇದು ಮಾಡಿ. ಇಲ್ಲ ಆಯುರ್ವೇದ ಡಾಕ್ಟ್ರುಗಳ ಹತ್ರನೂ ಕೊಡ್ತಾರೆ, ಹೋಮಿಯೋದಲ್ಲೂ ಸಿಗುತ್ತೆ. ಆ ಥರದ್ದು ಇಂಟಿಗ್ರೇಟೆಡ್ ಅಪ್ರೋಚ್ ಈಸ್ ಗುಡ್. ಸುಮಾರು 2-3 ಡಿಕೇಡ್ಸು ನೀವು ಕಂಪ್ಲೀಟು ಸಾಮಾನ್ಯ ಡಾಕ್ಟರ್ ನೋಡೋದಕ್ಕಿಂತ ಡೀಪಾಗಿ ಹೋಗಿ DNA ಜೀನ್ಸ್ ಲೆವೆಲಲ್ಲಿ ರಿಸರ್ಚ್ ಮಾಡ್ತಾಯಿದ್ದೀರಲ್ವ. ಸೊ ಇಷ್ಟೊಂದು ಜ್ಞಾನ ಇದೆ ನಿಮ್ಮ ಹತ್ರ. ಇವಾಗ ಸಮಾಜಕ್ಕೆ ಎಸ್ಪೆಷಲಿ ವಿಮೆನ್ಗೆ ಏನಾದರೂ 3 ವಿಷಯ ಅವರು ಚೆನ್ನಾಗಿ ಎವ್ರಿ ಡೇ ಪಾಟಿಸಬೇಕು ಅನ್ನೋದು ನಮ್ಮ ಆಡಿಯನ್ಸ್ಗೆ ನೀವೇನಾದರೂ ಸಲಹೆ ಕೊಟ್ಬಿಟ್ಟು. ಸರ್ 3 ಟಿಪ್ಸ್ ನಾನು ಯಾವಾಗಲೂ ಹೇಳೋದು. ಒಂದು ಯೋಗ, ಏಕೆಂದರೆ ಬಾಡಿ ಬ್ರೆತ್ ಎರಡಕ್ಕೂ ಸೈಮಲ್ಟೇನಿಯಸ್ ಆಗಿ ನೀವು ಕಂಟ್ರೋಲ್ ಮಾಡಿ ನಿಮ್ಮ ಇಂಟರ್ನಲ್ ಮಸಾಜ್ ಮಾಡುತ್ತದು. ಬೇರೆದು ಯಾವ ಎಕ್ಸಸೈಸು ಇಂಟರ್ನಲ್ ಮಸಾಜಿಂಗ್ ಕೊಡೋದಿಲ್ಲ. ಇಂಟರ್ನಲ್ ಆರ್ಗನ್, ಪ್ಯಾನ್ಕ್ರಿಯಾಸು, ಡೈಜೆಸ್ಟಿವ್ ಇದಕ್ಕೆಲ್ಲ ಕೊಡೋ ಅಂಥದ್ದು ಒಂದು ಯೋಗ. 2ನೇದು ಪ್ರಾಣಾಯಾಮ. ಪ್ರಾಣ ಈಸ್ ಅಲ್ಟಿಮೇಟ್ ಲೈಫ್ ಫೋರ್ಸ್. ಅದು ಪ್ರಾಣಾಯಾಮ ಒಂದು 5 ನಿಮಿಷ 10 ನಿಮಿಷ ಮಾಡಿ. ಆಮೇಲೆ ಧ್ಯಾನ ಬೇಕೇ ಬೇಕದು. ನಮ್ಮ ಒಳಗಡೆ ಹೋಗಿ ನಮ್ಮನ್ನು ನಾವು ಅರಿತ್ಕೊಳ್ಳಿಲ್ಲ ಅಂದರೆ ಜಗತ್ತನ್ನು ಅರ್ತ್ಕೊಳ್ಳೋಕ್ಕಾಗೋದಿಲ್ಲ. ಫಸ್ಟ್ ನಾನು ತಿಳ್ಕೊಂಡ್ರೆ ಮಾತ್ರ, ನನ್ನ ದೇಹ ತಿಳ್ಕೊಂಡ್ರೆ ನಾನು ಇನ್ನೊಬ್ರನ್ನ ತಿಳ್ಕೊಬೋದು. ನನಗಿದೆ ನನ್ನ ಬಗ್ಗೆನೇ ನನಗೇನೂ ಗೊತ್ತಿಲ್ಲ ಅಂದರೆ ನಾನು ಇನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇವು 3. ಇದರ ಜೊತೆಗೆ ನಿದ್ರೆ ಬೇಕಾಗುತ್ತೆ. ಆಹಾರದಲ್ಲಿ ಮುಖ್ಯವಾಗಿ ಪ್ರೋಬಯೋಟಿಕ್ಸ್, ಹಣ್ಣು ಸೊಪ್ಪು ತರಕಾರಿಗಳು, ಸಸ್ಯಾಹಾರನೂ ಬೇಕು. ಹಾಲು ಮೊಸರು ಈ ಥರದ್ದು ಆಹಾರ, ಒಳ್ಳೆಯ ಆಹಾರ, ಅದರ ಜೊತೆಗೆ ನಿದ್ರೆ. ಆಮೇಲೆ ಈ 3 ಇವುಗಳನ್ನು ನಾವು ಮಾಡ್ತಾ ಬಂತಂದರೆ ಎಕ್ಸಲೆಂಟಾಗಿ ಇರುತ್ತೆ. ವಂಡರ್ಫುಲ್ ಮೇಡಮ್. ಈ 25 ವರ್ಷ ಮುಂಚೆ ನಾನು
ಧ್ಯಾನ ಹೇಳ್ಕೊಡೋಕೆ ಹೋಗಿದ್ರೆ ಧ್ಯಾನ ಅಂದರೆ ಏನು ಅಂತ ಕೇಳೋ ಸಮಾಜ 10 ವರ್ಷಕ್ಕೆ ಮುಂಚೆ ಆ ಧ್ಯಾನ ಗೊತ್ತು ಆದರೆ ಟೈಮ್ ಇಲ್ಲ ಅಂತ ಇದ್ದಾರೆ. ಇವಾಗ ಧ್ಯಾನ ಅನ್ನೋದು ಹುಡುಕೊಂಡು ಬರೋ ಒಂದು ಸಮಾಜವನ್ನು ನಾನು ನೋಡ್ತಾ ಇದ್ದೀನಿ. ಅದಂದರೆ ಇನ್ನೆವಿಟಬಲ್ ಆಗಿದೆ ಇವಾಗ. ಖಂಡಿತ ಇವತ್ತು ಇನ್ನು ಮುಂದಿನ ದಿನದಲ್ಲಿ ನಿಮಗೆ ಯಾವ ಥರ ಎಲ್ಲ ನಮಗೆ ಈಗ ಮೊಬೈಲ್ ಏನಂತೀವಿ ಅದು ನಮ್ಮ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಅದಿಲ್ಲ ಅಂದರೆ ಆ ಥರ ಧ್ಯಾನನೂ ಆಗುತ್ತೆ. ಇಲ್ಲಾಂದರೆ ಈ ಒತ್ತಡದ ಜಗತ್ತಲ್ಲಿ ಇನ್ನು ಮುಂದೆ ಈ ಜೆನ್ಸಿಗಳಾದಮೇಲೆ ಆಲ್ಫಾ ಬರ್ತಾರಲ್ಲ, ಅವ್ರಿಗೆ ಗಮನನೇ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಫೋಕಸ್ ಇಲ್ಲ, ಮೆಮೊರಿ ಇಲ್ಲ. ಹಿಪೋ ಕ್ಯಾಂಪಸ್ ಶ್ರಂಕನ್ ಆಗ್ತಾ ಇದೆ. ಇದೆಲ್ಲದರಿಂದ ಹೊರಬಂದು ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂದರೆ ಧ್ಯಾನ ಬೇಕೇ ಬೇಕದು. ಖಂಡಿತ. ತುಂಬ ಥ್ಯಾಂಕ್ ಯು ಮೇಡಮ್. ಒಂದಲ್ಲ ಎರಡಲ್ಲ ಎಷ್ಟು ವಿಚಾರಗಳ ಬಗ್ಗೆ ಇಷ್ಟು ಡೀಟೈಲ್ಡ್ ಆಗಿ, ಅಂದರೆ ಸ್ಪಿರಿಚುವಾಲಿಟಿ ಸೈನ್ಸು ಬೇರೆ ಅಲ್ಲ, ಅದೊಂದು ಮೀಟಿಂಗ್ ಪಾಯಿಂಟ್ ಆಗಬೇಕು. ಯಾಕಂದರೆ ಈ ಭಗವಂತ ಕ್ರಿಯೇಟ್ ಮಾಡಿರೋ ಈ ಬಾಡಿ ಒಳಗೆ ಇಷ್ಟೊಂದು ರಸಾಯನಗಳು, ಇಷ್ಟೊಂದು ಪಾತ್ವೇಸು, ಮೆಡಿಟೇಷನಿಂದಾನೇ 90-95% ಪ್ರಾಬ್ಲಮ್ ನ್ಯಾಚುರಲಾಗಿ ನಾವು ಸಾಲ್ವ್ ಮಾಡ್ಕೋಬೋದು. ಜೊತೆಗೆ ಲೈಫ್ ಸ್ಟೈಲ್ ಚೇಂಜಸ್ ನಾವು ಮಾಡಿಕೊಂಡು ಬಂದರೆ ಎಷ್ಟೊಂದು ಪ್ರಾಬ್ಲಮ್ಸಿಂದ ನಾವು ಆಚೆ ಬರ್ಬೋದು. ಮುಖ್ಯವಾಗಿ ಈ ಮೈಕ್ರೋ ನ್ಯಾನೋ ಪ್ಲಾಸ್ಟಿಕ್ ಬಗ್ಗೆ ಇವಾಗ ತುಂಬ ತಿಳುವಳಿಕೆ ಬಂತು. ಲಾಸ್ಟ್ ಎಪಿಸೋಡ್ ನಾನು ನಿಮ್ಮ ಜೊತೆ ಮಾಡಿದ ಮೇಲೆ ನನಗೆ ತುಂಬ ಅವೇರ್ನೆಸ್ ಬಂದಿದೆ. ಹೊರಗೆ ಹೋಗಿದ್ರೆ ಏನೇ ಮುಟ್ಟಬೇಕಂದ್ರೂ ನೀವೇ ನೆನಪಿಗೆ ಬರ್ತಾ ಇದ್ದೀರಿ. ನಮ್ಮ ಮಿಸ್ಸಸ್ಸು ಹೇಳಿದ್ರು, ನಾನು ಹೇಳಿದ್ರೆಲ್ಲ ನೀವು ಕೇಳಲ್ಲ, ಮಾಲಿನಿ ಮೇಡಮೇ ಹೇಳ್ಬೇಕು ನಿಮಗೆ ಅಂತ. ಅಂದರೆ ಆ ಜನಗಳಿಗೆ ಅವೇರ್ನೆಸ್ ಯಾವಾಗ ಬರುತ್ತೋ, ಈ ಮೆಡಿಟೇಷನು, ಯೋಗ, ನ್ಯಾಚುರಲ್ ಲೈಫ್ ಸ್ಟೈಲ್ ಜೊತೆ ಈ ಅವೇರ್ನೆಸ್ ಆಫ್ ಲೈಫ್ ಬಗ್ಗೆನೂ ಬಂದ್ರೇ ನಾಳೆ ಅನ್ನೋದು ಫ್ಯೂಚರೇ ಇರುತ್ತೆ. ಇಲ್ಲಾಂದರೆ ಫ್ಯೂಚರೇ ಇರಲ್ಲ. ನೆಕ್ಸ್ಟ್ ಜನರೇಷನ್ಗೆ ಒಳ್ಳೆ ಗಾಳಿ ಸಿಗಲ್ಲ, ನೀರು ಸಿಗಲ್ಲ. ಖಂಡಿತ ಇದಕ್ಕೆ ಎಲ್ಲರೂ ಕಷ್ಟಪಟ್ಟು ನಾವು ಪ್ರಯತ್ನ ಮಾಡಿ ಪಡಲೇಬೇಕಾಗುತ್ತೆ. ಅದು ಇಟ್ ಇಸ್ ಅವರ್ ಪ್ರೈಮ್ ಡ್ಯೂಟಿ ಆಗಿದೆ ಇವಾಗ. ಡ್ಯೂಟಿನೇ ಅದು. ತುಂಬ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇಷ್ಟೊಂದು ಸಮಯ ಸ್ಪೆಂಡ್ ಮಾಡಿ ಮತ್ತೆ ನಾವು ಬಂದು ನಮ್ಮ ಸ್ಟುಡಿಯೋಗೆ ನಮ್ಮ ಪ್ರೇಕ್ಷಕರಿಗೆ ಇಷ್ಟೊಂದು ಒಳ್ಳೆ ನಾಲೆಡ್ಜ್ ಕೊಡ್ತಾ ಇದ್ದೀರಿ. ಒಳ್ಳೇದಾಗಲಿ ಮೇಡಮ್. ತುಂಬ ಥ್ಯಾಂಕ್ ಯು ವೆರಿ ಮಚ್. ಒಂದಲ್ಲ ಎರಡಲ್ಲ, ಪ್ರತಿ ದಿವಸ ಇಷ್ಟೆಲ್ಲ ನಾವು ಮಾಡಬೇಕು ಅನ್ನೋದು ನಮಗೆ ಒಂದು ಟೈಮ್ ಟೇಬಲ್ ಇರಬೇಕು. ಬೆಳಗ್ಗೆ ಒಂದು 7 ಗಂಟೆಗೆ ಬಿಡಬೇಕು, ಒಂದು 6:30ಗೆ ಎತ್ಕೊಂಡು ಓಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಸಿಗುತ್ತೋ ಅದು ತಿಂತಾ ಇದ್ದೀವಿ, ಏನು ಸಿಗುತ್ತೋ ಅದು ನೀರು ಕುಡಿತಾ ಇದ್ದೀವಿ. ಒಂದು ಧ್ಯಾನ ಇಲ್ಲ, ರೆಸ್ಟ್ ಇಲ್ಲ, ರಿಲ್ಯಾಕ್ಸೇಷನ್ ಇಲ್ಲ. ಈ ರೆಸ್ಟ್ಲೆಸ್ ಆಗಿ ಬದುಕಲ್ಲಿ ಇದ್ದರೆ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ದ ನೇಚರ್. ಬಾಡಿಗಂತ ಒಂದು ಸೈನ್ಸ್ ಇದೆ, ಬಾಡಿಗಂತ ಒಂದು ಪ್ರಾಸೆಸ್ ಇದೆ. ಅದನ್ನು ಮೀರಿ ನಾವು ಓಡ್ತಾ ಇದ್ದರೆ ಡ್ಯಾಮೇಜಸ್ಸು ಎಷ್ಟು ಲೆವೆಲ್ಗೆ ಹೋಗುತ್ತೆ ಅಂದರೆ, ಈ ಡ್ಯಾಮೇಜಸ್ ಅಪ್ ಟು ದ DNA ಲೆವೆಲ್. ಆಮೇಲೆ ಅದು ನೀವು ಕರೆಕ್ಷನ್ ಮಾಡಬೇಕಂದ್ರೂ ಸಾಧ್ಯ ಆಗಲ್ಲ. ಭಾರತ ದೇಶದಲ್ಲಿ ಹುಟ್ಟಿರೋ ನಮಗೆ ಎಷ್ಟೊಂದು ನಾಲೆಡ್ಜ್ ಇದೆ, ನಮ್ಮ ಹಿರಿಯವ್ರಿಗೆ ಎಲ್ಲರಿಗೂ ಗೊತ್ತು. ಒಂದು ಪ್ರಾಪರ್ ಲೈಫ್ ಸ್ಟೈಲು, ಪ್ರಾಪರ್ ಫುಡ್ ಸಿಸ್ಟಮು, ಒಂದು ಮೆಡಿಟೇಷನ್ನು, ರೆಸ್ಟು, ಸ್ಲೀಪು, ಈ ಬಾಡಿಯನ್ನು ನೀವು ರೆಸ್ಪೆಕ್ಟ್ ಮಾಡಿದರೆ 100 ವರ್ಷವೂ ನಾವು ಆರೋಗ್ಯವಾಗಿ ಇರ್ಬೋದು. ಈ ಬಾಡಿ ಸೈನ್ಸ್ ನಾವು ರೆಸ್ಪೆಕ್ಟ್ ಮಾಡಿಲ್ಲ ಅಂದರೆ ಇಡೀ ಲೈಫು ನಮಗೊಂದು ಡಿಸ್ಮ್ಯಾಂಟಲ್ ಆಗೋ ಥರ ಆಗ್ತಾಯಿದೆ. ಇವಾಗ ಮುಂದಿನ ಜನರೇಷನ್ಸ್ ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ಲೈಫ್ ಸ್ಟೈಲ್ ಕರೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಫುಡ್ ಕರೆಕ್ಟ್ ಮಾಡ್ಕೊಳ್ಳಿ, ಧ್ಯಾನವನ್ನು ಜಾಯಿನ್ ಮಾಡ್ಕೊಳ್ಳಿ. ಇವತ್ತು ಎಪಿಸೋಡಲ್ಲಿ ಒಂದಲ್ಲ ಎರಡಲ್ಲ ನಾನಂತ ಎಷ್ಟೋ ವಿಷಯಗಳನ್ನ ಕಲ್ತಿದ್ದೀನಿ. ನೀವು ಈ ಎಪಿಸೋಡಲ್ಲಿ ಏನು ನಿಮಗೆ ಇಷ್ಟ ಆಗಿದೆಯೋ, ಏನು ಕಲ್ತಿದ್ರು ಅನ್ನೋದು ಕಮೆಂಟಲ್ಲಿ ಹಾಕಿ. ಮುಂದೆ ಇನ್ನೂ ಜಾಸ್ತಿ ಎಪಿಸೋಡ್ಸ್ ನಾವು ಮಾಡಿ ಎಲ್ಲ ಹೊಸೊಬ್ಬರಿಂದನೂ, ಹೊಸ ಡಾಕ್ಟರ್ಸಿಂದನೂ, ಸೈನ್ಸಿಂದನೂ ಈ ಬಾಡಿ, ಮೆಡಿಟೇಷನ್, ಯೂನಿವರ್ಸ್ ಬಗ್ಗೆ ತಿಳ್ಸ್ಕೊಳ್ತಾ ಹೋಗೋಣ. ತುಂಬ ಧನ್ಯವಾದಗಳು. ಇಷ್ಟು ನಿಮಿಷ ನಿಮ್ಮ ಸಮಯನ ಕಳೆದು ಕೊನೆ ತನಕ ವೆಯ್ಟ್ ಮಾಡಿ ಈ ಎಪಿಸೋಡನ್ನು ನೋಡಿದರೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಓಪನ್ ಅಪ್ ವಿತ್ ಡಾಕ್ಟರ್ ಅಯ್ಯಪ್ಪ ಪಿಂಡಿಯಿಂದ ಎಷ್ಟೊಂದು ನಾಲೆಡ್ಜ್ ಕೊಡೋಕ್ಕೆ ಈ ಎಪಿಸೋಡ್ಸನ್ನು ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಸೈನಿಂಗ್ ಆಫ್, ಡಾಕ್ಟರ್ ಅಯ್ಯಪ್ಪ ಪಿಂಡಿ.